ನಾವು ಶುರು ಮಾಡಿ ಆ, 21-22 ವರ್ಷ ಆಯ್ತು. ಸಾಹಿತ್ಯ ಆಸಕ್ತಿಗೆ ಒಂದು ಕಡೆ ಸೇರಿ ಒಂದು ಮೊದಲು ಸಮ್ಮೇಳನಗಳು ಮಾಡ್ತಾ ಇದ್ವಿ. 2 ವರ್ಷಕ್ಕೊಂದ್ಸತಿ ಸಮ್ಮೇಳನ ಮಾಡಿ ಆ, ನಮ್ಮ ಒಂದು ಒಂದು ಥೀಮ್ ಇಟ್ಕೊಂಡು ಸಮ್ಮೇಳನ ಮಾಡಿ ಅದ್ರ ಬಗ್ಗೆ ಒಂದು ಪುಸ್ತಕ, ಮತ್ತೆ ಭಾರತದಿಂದ, ಕರ್ನಾಟಕದಿಂದ ಒಬ್ರು ಅತಿಥಿಗಳು, ಒಬ್ರು ಅಥವಾ ಇಬ್ರು ಅತಿಥಿಗಳನ್ನ ಕರೆಸ್ಬಿಟ್ಟು ಎರಡು ದಿನದ ಮೊದಲು ಒಂದಿನ ಸಮ್ಮೇಳನ ಆಗ್ತಿತ್ತು, 2ನೇ ದಿನ ಆಗಿ ಅದರ ಭಾಗವಾಗಿ ಈ ಪುಸ್ತಕ, ಈ ಬುಕ್ ಕ್ಲಬ್ ಕೂಡ ಶುರು ಮಾಡ್ಕೊಂಡ್ವಿ. ಮೊದಲು ಕತೆಗಳ ಬಗ್ಗೆ ಒಂದೆರಡು ಕತೆಗಳು, ಅಂದ್ರೆ ಪುಸ್ತಕ ಸಿಗೋದ್ ಸ್ವಲ್ಪ ಕಷ್ಟ ಅಲ್ಲ ಇಲ್ಲಿ, ಅದಕ್ಕೋಸ್ಕರ ಯಾರ ಹತ್ರ ಪುಸ್ತಕ ಇದೆಯೋ ಅವ್ರುಗಳು ಸುಮ್ಮನೆ ಈಸಿ ಅಂತ ಮೊದಲು ಕತೆಗಳನ್ನ ಎಲ್ಲಾರ್ಗೂ ಡಿಸ್ಟ್ರಿಬ್ಯೂಟ್ ಮಾಡಿ, ಆಮೇಲೆ ಅದನ್ನ ಎಲ್ಲರೂ ಓದಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಅದೇ ತರ ಈಗ ಮೊದಲು ಫೋನಲ್ಲಿ ಆಗ್ತಿತ್ತು, ಈಗ ಝೂಮ್ ಬಂದ್ಮೇಲೆ ಝೂಮ್ ಅಲ್ಲಿ ಮಾಡ್ಕೊಂಡು ಅನೇಕ ಬೇರೆ ಬೇರೆ ಪ್ರತಿ ತಿಂಗಳಿಗೊಂದ್ಸತಿ ಸೇರೋವಂತ ಒಂದು ಪ್ರಯತ್ನ ಅಂತೂ ಮಾಡ್ತೀವಿ. ಅವಾಗವಾಗ ಯಾವಾಗ್ಲಾದ್ರೂ ಹೀಗೆ ನಮ್ಗೆ ಸಾಹಿತಿಗಳು ಸಿಕ್ಕರೆ, ಲೇಖಕರು ಸಿಕ್ಕರೆ ಅವ್ರ ಜೊತೆ ಒಂದು ಸಂವಾದ ಕೂಡ ಮಾಡಿಕೊಂಡು, ಇದೊಂದು ರೀತಿ ನಿರಂತರವಾದ ಆಕ್ಟಿವಿಟಿ. ಇಲ್ಲಿ ಅನೇಕ ನೀವು ನೋಡ್ಬೋದು, ಇಲ್ಲಿ ಸಂಜೋತಾ ಇಂದ ಹಿಡಿದು ನಟರಾಜ್ ತನಕ, ಪ್ರಾಬ್ಲಿ ಸಂಜೋತಾ ಕಾವ್ಯ ನಿಮ್ ಜನರೇಷನ್ ಅವರು, ನಟರಾಜ್ ಅವರು ಹಿರಿಯರು, ಇಲ್ಲಿ ಸುಮಾರು ವರ್ಷದಿಂದ ಇರೋರು. ಆ ತರದ ಒಂದು ಕನ್ನಡಿಗರನ್ನು ಕೂಡ ನೀವು ನೋಡ್ತೀರಾ. ಎಲ್ಲರೂ ಒಂದು ನಮ್ಮನ್ನೆಲ್ಲರನ್ನು ಈ ವೇದಿಕೆಗೆ ಕರ್ಕೊಂಡು ಬರೋದು ಸಾಹಿತ್ಯ ಆಸಕ್ತಿ, ಬರಿಬೇಕು ಅಂತ ಆಸಕ್ತಿ, ಓದೋದು, ಅಕ್ಷರಗಳ ವ್ಯಾಮೋಹ. ಯಾರೋ ಗುರು ಅಂದ್ರ ಇಲ್ಲ ಇಲ್ಲ ಕೆಮ್ಮೆ ಇರ್ಬೇಕು, ಗೊತ್ತಿಲ್ಲ. ಇಲ್ಲಿ ಗುರು ಅಂದ್ರೆ ಇಬ್ರು ಇದೀವಪ್ಪ, ಸ್ವಲ್ಪ ಯಾವ ಗುರು ಅಂತ ಕರೆಕ್ಟ್ ಆಗಿ. ಸೊ ಹೋದ 2 ವಾರದ ಹಿಂದೆ ನಿಮ್ಮ ಪುಸ್ತಕ ಅಟ್ರಾಸಿಟಿ, ಅದ್ರ ಬಗ್ಗೆ ಒಂದು ಚರ್ಚೆ ಇಟ್ಕೊಂಡಿದ್ವಿ. ಇದು ನನಗೆ ತುಂಬಾ ಇಷ್ಟವಾದ ಪುಸ್ತಕ, ನಾನು ಬಹಳ ಸತಿ ಹೇಳಿದ್ದೀನಿ ಬೇರೆ ಕಡೆ ಕೂಡ. ಅದರ ಒಂದು ವಿವಿಧ ಆಯಾಮಗಳನ್ನ, ಬೇರೆ ಬೇರೆ ರೀತಿಯ ಆಯಾಮಗಳು ನಮಗೆ ಹೇಗೆ ದಕ್ತುವು ಅನ್ನೋದನ್ನ ಕೂಡ ನಾವು ಈ ಒಂದು ಚರ್ಚೆಯಲ್ಲಿ ತೆಗೆದುಕೊಂಡು ಬಂದ್ವಿ. ಅವಾಗ ನಿಮ್ಮ ಜೊತೆ ಒಂದು ಸಂವಾದ ಇಟ್ಕೊಂಡು ಮಾತಾಡ್ಬೋದು ಅಂತ ಹೇಳಿ ಅನ್ನಿಸ್ತು. ಅದಕ್ಕೋಸ್ಕರ ನೀವು ಇದಕ್ಕೆ ಒಪ್ಕೊಂಡು, ಬೇರೆ ಬೇರೆ ನಿಮ್ಗೆ ರಾತ್ರಿ 10 ಗಂಟೆ ನಿಮ್ಗೆ ಸಮಯ, ಈಗ ಒಪ್ಕೊಂಡು ನೀವು ಬಂದಿರೋದು ತುಂಬಾ ದೊಡ್ಡ ಧನ್ಯವಾದಗಳು. ಅದಕ್ಕೋಸ್ಕರ ನಮ್ಮ ಕನ್ನಡ ಸಾಹಿತ್ಯ ರಂಗದಿಂದ ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನನ್ಗೆ ಖುಷಿ ಸರ್, ನನ್ಗೆ ಆ ತರ ಅಲ್ಲ ಅದು ಆದ್ರೂ ನಮ್ಗೆ ಇಲ್ಲೂ ಅಷ್ಟೇ, ನಿಮ್ಗೆ 3 ಬೇರೆ ಬೇರೆ ಇದು ಟೈಮ್ ಝೋನ್ಗಳು. ಒಬ್ರಿಗೆ ಈ ಬೆಳಿಗ್ಗೆ 8 ಗಂಟೆ, ಇನ್ನೊಬ್ರಿಗೆ 9, 10, 11. ಸೊ ಒಬ್ಬೊಬ್ರಿಗೆ ಒಂದೊಂದು ಟೈಮ್, ಬೇರೆ ಬೇರೆ ಟೈಮ್. ಅಂದ್ರೆ ಇದು ಬಹಳ ಅಗಲವಾದ ದೇಶ ಅಲ್ಲ, ವಿಸ್ತಾರವಾದ ದೇಶ. ಸೊ ಹಂಗಾಗಿ 3 ಟೈಮ್, ಒಬ್ಬೊಬ್ರಿಗೆ ಒಂದೊಂದು ಟೈಮ್. ನಾವೆಲ್ಲ ಈ ಕಂಪ್ಯೂಟರ್ ಇಲ್ದಿದ್ರೆ, ಯಾರು ಝೂಮ್ ಇಲ್ಲದ್ರೆ ಒಬ್ಬೊಬ್ರು ಮಲಗಿರ್ತಿದ್ವಿ, ಒಬ್ರು ಕೆಲಸ ಮಾಡಿರ್ತಿದ್ವಿ, ಹಿಂಗೆ ಈ ತರ ಬೇರೆ ಬೇರೆ ಕೆಲಸಗಳು ಇರ್ತಿದ್ವಿ. ಸೊ ಈಗ ನಾವು ಇದರಿಂದಾನೆ ಸುಮ್ನೆ ಒಂದು ಚರ್ಚೆ ಶುರು ಮಾಡ್ಬೋದು ಅನ್ಸುತ್ತೆ. ಈ ಸಾಹಿತಿಗೆ ಈಗ ನೀವು ಅನೇಕ ಕಡೆ ಹೋಗಿ ಮಾತಾಡೋದು, ನಿಮಗೆ ಈಗ ಎಲ್ಲಿ ಕಾದಂಬರಿ, ಎಲ್ಲೇ ಒಂದು ಕಾರ್ಯಕ್ರಮ ಆದ್ರೂ ಕಾದಂಬರಿಕಾರರದ ಒಂದು ಚರ್ಚೆ ಇರುತ್ತೆ, ಸಣ್ಣ ಕಥೆಗಳ ಬಗ್ಗೆ ಒಂದು ಚರ್ಚೆ ಇರುತ್ತೆ. ನಾವು ಇಲ್ಲಿ ಹೊರಗಿಂದ ನೋಡ್ತಾ ಇದ್ದಾಗ ದಿನಕ್ಕೆ ಆಲ್ಮೋಸ್ಟ್ ವಸುಧೇಂದ್ರನ್ ಕೇಳಿದ್ರಂತೂ ನೀವು ದಿನ ಒಂದೊಂದ್ ಕಡೆ ಇರ್ತಾವ. ಜೈಪುರದಲ್ಲಿ ಒಂದ್ ಕಡೆ, ಬೆಂಗಳೂರಲ್ಲಿ ಒಂದ್ ಕಡೆ, ಕೇರಳದಲ್ಲಿ ಒಂದ್ ಕಡೆ, ಪ್ರತಿ ದಿನ ಒಂದೊಂದ್ ಕಡೆ ಇರುತ್ತೆ. ಒಬ್ಬ ಸಾಹಿತಿಗೆ ಈ ರೀತಿಯ ನಿಮ್ಮನ್ನ ಸಂವಾದಕ್ಕೆ ನಾವು ಆಹ್ವಾನಿಸಿ ಈ ಪ್ರಶ್ನೆ ಕೇಳೋದು ಎಷ್ಟು ಉಚಿತ ಗೊತ್ತಿಲ್ಲ. ಈ ರೀತಿಯ ಒಂದು ಮಾತುಕತೆ, ಚರ್ಚೆ, ಭಾಷಣ, ಅವು ಎಷ್ಟು ಮುಖ್ಯ ಆಗುತ್ತೆ ಒಬ್ಬ ಸಾಹಿತಿಗೆ. ಯಾವಾಗ ಸಾಹಿತಿ ಅವನು ತನ್ನ ಇದನ್ನ ನಿಮ್ಗೇನಾದ್ರು ಅನ್ಸುತ್ತಾ, ನಾನು ಇನ್ನೂ ಸ್ವಲ್ಪ ಜಾಸ್ತಿ ಬರವಣಿಗೆಯಲ್ಲಿ ತೊಡ್ಕೊಳ್ಬೇಕು, ಈ ಸಂವಾದ ಭಾಷಣಗಳನ್ನ ಕಮ್ಮಿ ಮಾಡಬೇಕು ಅಂತ ಏನಾದ್ರು ಅನ್ಸುತ್ತಾ? ಏನ್ ಅನ್ಸುತ್ತೆ ನಿಮ್ಗೆ? ಸರ್, ಫಸ್ಟ್ಗೆ ಒಂಥರ ಖುಷಿನೇ ಇತ್ತು ಸರ್. ಅಯ್ಯೋ, ಹಿಂಗೆಲ್ಲ ಯಾರೋ ಕರಿತಾ ಇದಾರಲ್ಲ, ಹೋಗ್ಬೋದು, ನನ್ನ ಯಾವ್ದೋ ಒಂದ್ ಬರಹ ಗುರ್ತಿಸಿ ಕರಿತಾ ಇದಾರಲ್ಲ ಅಂತ ಖುಷಿನೇ ಇತ್ತು ನನ್ಗೆ. 1 ಅಟೆಂಡ್ ಮಾಡಿದೆ, 2 ಅಟೆಂಡ್ ಮಾಡಿದೆ, 3 ಅಟೆಂಡ್ ಮಾಡಿದ್ಮೇಲೆ ಈ ಮಾತು ಸೋಲುತ್ತೆ ಅನ್ಸುತ್ತೆ ಸರ್. ಮಾತು ಅಷ್ಟು
ಆ ಒಂದ್ ಬರವಣಿಗೆ ಕೂಡ ಖುಷಿನ ಮಾತ್ಕೊಡಲ್ಲ ಅನ್ನಿಸ್ತು ಸರ್ ನನಗೆ. ಕರೆದ ತಕ್ಷಣ ಖುಷಿ ಆಗುತ್ತಿಲ್ಲ ಅಂತಲ್ಲ, ಯಾರು ಹ್ಮ್ ಕರಿತಾ ಇದಾರೆ ಅಂತ. ಸೊ ಅದು ಹಂಗ್ ಉಳಿಲಿಲ್ಲ ಸರ್ ನನ್ಗೆ. ಶಿವಮೊಗ್ಗಕ್ಕೂ ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ಈಗ ಕೃತಕವಾಗಿ ನಾವೇನೇನೆ ಒಂದು ಪುಸ್ತಕ ಬಂದಾಗ ಅಲ್ಲಲ್ಲೇ ಸೃಷ್ಟಿ ಮಾಡ್ಕೊಂತೀವಿ ವೇದಿಕೆಗಳನ್ನ. ಈ ತರದ ಒಂದು ಪುಸ್ತಕದ ಪ್ರಮೋಷನ್ಗೋಸ್ಕರ ಅನುಕೂಲ ಆಗುತ್ತೆ ಅದು ಅಂತ, ಅಲ್ಲೇನು ಸೈನಿಂಗ್ ಮಾಡೋದು ಹಿಂಗ್ ಕೊಡೋದು ಆ ತರದೆಲ್ಲ ಅಂತ. ಸೊ ಯಾರಾದ್ರೂ ಒಬ್ರು ತಾವಾಗೆ ಕರಿತಿದಾರಲ್ಲ, ನಾನ್ ಕ್ರಿಯೇಟ್ ಮಾಡ್ಕೊಂಡಲ್ಲೇನೆ ಬೇರೆ ಯಾರಾದ್ರೂ ಕರಿತಿದಾರಲ್ಲ ಅಂದಾಗ ನನಗೆ ಖುಷಿನೇ ಆಯ್ತು. ಆದ್ರೆ 1, 2, 3 ಅಟೆಂಡ್ ಮಾಡಿದ್ಮೇಲೆ ಅದು ಅದೇ ಮಾತನ್ನ ಏನ್ ಆಡ್ಬೇಕು ಅನ್ಸುತ್ತೆ ಸರ್. ಇನ್ನೇನಿದೆ, ಅದಕ್ಕಿಂತ ಒಂದು ಬರವಣಿಗೆನೆ ಬಹಳ ದೊಡ್ಡ ಖುಷಿ ಕೊಡುತ್ತೆ. ಏನಾದ್ರು ಬರ್ದ್ಬಿಟ್ರೆ ಅದು ಕೂಡ ಖುಷಿ ಮಾತು ಕೊಡಲ್ಲ ಸರ್. ಸರಿ, ಐ ಥಿಂಕ್ ಇದ್ರ ಬಗ್ಗೆ, ಈ ಪ್ರಮೋಷನ್ ಬಗ್ಗೆ ಮಾತಾಡಿದ್ರೆ ಅದ್ರ ಬಗ್ಗೆ ಆಮೇಲೆ ಮಾತಾಡ್ಬೋದು. ಇವತ್ತಿನ ಚರ್ಚೆ ಮುಖ್ಯವಾಗಿ ನಿಮ್ಮ ಪರಿಚಯ ನಮ್ಗೆಲ್ಲರಿಗೂ ಇರೋದು ಈ ಕಾದಂಬರಿ ಮೂಲಕ, ಅಟ್ರಾಸಿಟಿ ಕಾದಂಬರಿ ಮೂಲಕ. ನಿಮ್ಮ ಬೇರೆ ಸಾಹಿತ್ಯ ಪ್ರಕಾರಗಳನ್ನ ಅಲ್ಲಲ್ಲಿ ಓದಿರ್ಬೋದು, ಅದ್ರ ಪೂರ್ತಿ ಸಮಗ್ರವಾಗಿ ನಾನಂತೂ ಓದಿಲ್ಲ. ಬೇರೆ ಯಾರಾದ್ರೂ ಓದಿದ್ರೆ ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಆಮೇಲೆ ಸಂವಾದಕ್ಕೆ ಇಟ್ಕೋಬಹುದು ಅನ್ಸುತ್ತೆ. ಮುಖ್ಯವಾಗಿ ಈ ಅಟ್ರಾಸಿಟಿ ಕಾದಂಬರಿ ಮುಖ್ಯವಾದ ಪ್ರಶ್ನೆ ಹಾಕಿರೋದು ಅಂದ್ರೆ, ನನಗೆ ಅನ್ಸಿದ್ದು ಅಂದ್ರೆ ಒಂದು 3 ಮುಖ್ಯ ಒಂದು ಸಂಗತಿಗಳನ್ನ ಈ ಕಾದಂಬರಿ ಓದ್ದವರು ಬೇರೆ ಬೇರೆ ಕಡೆ ಚರ್ಚೆಯಲ್ಲಿ ಅದು ಬಂದಿದೆ ಅಂತ ಅನ್ನಿಸ್ತು. ಮೊದಲು ಮುಖ್ಯವಾದ ಪ್ರಶ್ನೆ, ಇದು ಇಂಥ ಒಂದು ಕಾದಂಬರಿಯಲ್ಲಿ DSS ದಲಿತ ಸಂಘರ್ಷ ಸಮಿತಿಯ ಒಂದು ಮುಖ್ಯ ಭೂಮಿಕೆಯಲ್ಲಿರೋ ಒಂದು ಕಾದಂಬರಿ, ಅದನ್ನ ಒಂದು ಸಮುದಾಯದ ಚರಿತ್ರೆಯನ್ನ ಕಟ್ಟಿಕೊಟ್ಟಂತ ಒಂದು ಕೃತಿ ಆಗಬಹುದು ಅನ್ನೋ ಒಂದು ಗಮನ ಇದ್ರೆ ಲೇಖಕರಿಗೆ, ಅದು ಗಮನ ಇರಬೇಕು ಅಂತಿಲ್ಲ. ಅದ್ರ ಬಗ್ಗೆ ಒಂದು ಮುಖ್ಯವಾದ ಸಂಗತಿನ ತೆಗೆದುಕೊಂಡು ನಾನು ಬರೀತಿದ್ದೀನಿ ಅಂತ ಅಂದಾಗ, ಅದರ ಒಂದು ಭ್ರಷ್ಟತೆ ಮತ್ತು ಅಲ್ಲಿರೋ ಭ್ರಷ್ಟ ಜನಗಳನ್ನ ನೀವು ಎತ್ತಿ ತೋರಿಸಿದಾಗ, ಆ DSS ನ ಮುಖ್ಯ ಒಂದು ಉದ್ದೇಶ ಏನಿತ್ತು ಅವುಗಳ ಹಿನ್ನೆಲೆ ಹೋಗುತ್ತೆ. ಅದನ್ನ ನಾವು ಎಷ್ಟು ತೋರಿಸ್ಬೇಕು, ಎಷ್ಟು ಬಿಡಬೇಕು ಅನ್ನೋದು, ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು, ಕಾಳಜಿ ಇರಬೇಕು ಲೇಖಕನಿಗೆ ಅನ್ನೋ ಒಂದು ಅಭಿಪ್ರಾಯ ಬಹಳ ಎಲ್ಲ ಕಡೆ ಬಂತು. ನಿಮ್ಗೆ ಏನ್ ಅನ್ಸುತ್ತೆ, ಒಬ್ಬ ಲೇಖಕ ಆಗಿ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಬರೀಬೇಕಾಗತ್ತೋ, ಅಥವಾ ಕತೆಗೆ ಏನು ಮುಖ್ಯ ಅಂತ ಅನ್ಸುತ್ತೋ ಅದನ್ನ ಮಾತ್ರ ಅದು ಬಹಳ ಮುಖ್ಯ ಆಗತ್ತೆ ಅನ್ಸುತ್ತೆ ನಿಮ್ಗೆ? ಇದು ಕಾದಂಬರಿ ಬರಿಬೇಕಾದ್ರೆ ಏನ್ ಅನ್ಸುತ್ತೆ? ಇದು ಬಹಳ ಎಲ್ರು ಎದುರಿಸೋ ಒಂದು ಪ್ರಶ್ನೆ. ಅದೇ ನಿಮ್ಗೆ ಈ ಪರ್ಟಿಕ್ಯುಲರ್ ಕಾದಂಬರಿ ಬರಿಬೇಕಾದ್ರೆ ಏನ್ ಅನ್ನಿಸ್ತು ಗುರು? ಸರ್ ಅದೇ ನಾನ್ ಫಸ್ಟ್ ಒಂದು ಬೇಲೆ ಏನ್ ತಗೊಂಡ್ಬಿಡ್ಬೋದು ಅಂತ ಅನ್ಸುತ್ತೆ ಅಂತಂದ್ರೆ, ಇದೊಂದು ಕಾದಂಬರಿ ಅಂತ ನಾನು ನುಲ್ಸ್ಕೊಂಡ್ಬಿಡ್ಬೋದು. ಇದು ನಾನೊಂದು ಕ್ರಿಯೇಟಿವ್ ಆದ ಇದ್ರಲ್ಲಿ ಮಾಡ್ಕೊಂಡಿದೀನಿ ಅಂತ ನನ್ಗೆ. ಬಟ್ ಆತರ ವಾದ ಮಾಡ್ಬೇಕು ಅಂತ ಅನ್ಸಲ್ಲ ಸರ್ ನಂಗೆ, ಪರ್ಟಿಕ್ಯುಲರ್ ಈ ಕಾದಂಬರಿ ಸಬ್ಜೆಕ್ಟ್ ಈ ಸಂದರ್ಭದಲ್ಲಿ. ನಾನು ತುಂಬಾ ತೀವ್ರವಾದ ವಾದಕ್ಕಿಳಿಯೋರ್ ಜೊತೆಗೆ ನಾನು ಹಿಂಗೆ ಹೇಳ್ಬಿಟ್ಟು ನಾನು ಎಸ್ಕೇಪ್ ಆಗ್ಬಿಡ್ಬೋದು. ಬಟ್ ನಂಗೆ ಹಂಗೆ ಎಸ್ಕೇಪ್ ಆಗ್ಬೇಕು ಅಂತ ಅನ್ಸಲ್ಲ ಸರ್. ಈಗ ಈ ಕಂಟೆಕ್ಸ್ಟ್ ಅಲ್ಲಿ ಹಂಗ ಅನ್ಸೋದಿಲ್ಲ ನನಗೆ. ಯಾಕಂತಂದ್ರೆ ಆಮೇಲೆ ನನ್ನ DSS ಜೊತೆಗೆ ನಮ್ಮ ಕುಟುಂಬ DSS ಹಿನ್ನೆಲೆ ಕುಟುಂಬನ ಸರ್. ಒಂದ್ 20-30 ನಮ್ಮ ಮಾವ ಇದರಲ್ಲಿ ಡಿಸ್ಟ್ರಿಕ್ಟ್ ಕನ್ವೀನರ್ ಆಗಿದ್ದವರು, ಈ ತರದೆಲ್ಲ ಇರೋದು. ನನಗೆ DSS ನಾವು ಕುವೆಂಪು ಹಾಡುಗಳು ಕೇಳೋದ್ಕಿಂತ ಮುಂಚಿತವಾಗೇನೆ ಈ ಕೋಟಿ ಕೋಟೆ ಬಾಧೆಗಳಲ್ಲಿ ಲಕ್ಷಾಂತರ ನೋವುಗಳಲ್ಲಿ ಅಂತ ಕೇರಾಮಯ್ಯ ಬರೆದ ಹಾಡುಗಳು, ನಾಡ ನಡುವಿನಿಂದ ಸುಡಿದ ನೋವಿನ, ಈ ತರದ ಕೇಳ್ಕೊಂಡು ನಮ್ಮ ಹಟ್ಟಿ ಮುಂದೆ ಮಲ್ಕೊಂಡು, ನಾವು ಹಟ್ಟಿ ಮುಂದೆ ನಮ್ಮ ಮಾವದಿರು ಆಡ್ತಿದ್ದ ಹಾಡುಗಳು ಕೇಳ್ಕೊಂಡು DSS ಒಳಗೇನೆ ಬೆಳೆದ್ ಬಂದವರು ಸರ್ ನಾವು. ಸೊ ನನಗೆ DSS ತುಂಬಾ ಚಿತ್ರ ಬರ್ತಾ ಇಲ್ಲ ಯಾಕೋ ಗುರು, ನಿಮ್ದು ವಿಡಿಯೋ ಆಫ್ ಆಗಿದೆ. ಸರ್. ಸೊ ಹಂಗೆ DSS ಒಳಗೇನೆ ನಮ್ಮ ಬಾಲ್ಯ ತುಂಬಾನೇ ಬೆಸ್ಕೊಂಡ್ಬಿಟ್ಟಿದೆ ಸರ್ DSS ಒಳಗಡೆ. ಈಗ ನಮ್ಮ ಮಾವದಿರು ತಮ್ಮ ತಂಡಗಳ ಜೊತೆಗೆ ಬರ್ತಿದ್ರು ಸುಮಾರು. ಅವ್ರಿಗೆ ಊಟ, ಯಾವ್ದೋ ಒಂದು ಹೋರಾಟ ಚಳುವಳಿನಲ್ಲಿ ಎಲ್ಲೋ ಭಾಗವಹಿಸಿ ನಮ್ಮ ಮಾವ ನೈಟ್ ನಮ್ಮ ಮನೆಗಳಿಗೆ ಬಂದಾಗ ನಮ್ಮ ಅಜ್ಜಿ ಅವ್ರಿಗೆ ಒಬ್ಬರೇ ಬರ್ತಿರ್ಲ ನಮ್ಮ ಮಾವ, ಸುಮಾರು 20-30 ಜನ ತಂಡದ ಜೊತೆಗೆ ಅವರ ಕಾರ್ಯಕರ್ತರ ಜೊತೆಗೆ ಬರೋರು. ಇವ್ರಿಗೇನೋ ಮುದ್ದೆನೋ ಜೋಳನೋ ರಾಗಿನೋ ಏನೋ ಹಿಂಗಿರ್ತಿತ್ತು. ಅದನ್ನೇ ಉಂಡು ರಾತ್ರಿ ಮಲ್ಕೊಂಡಿರೋರು. ಮಲ್ಕೊಂಡು ರಾತ್ರಿ ಹಟ್ಟಿ ಮುಂದೆ ಹಾಡುಗಳನ್ನ ಹೇಳೋರು. ಇದ್ರಲ್ಲೂ ಕೂಡ
ಕೋಟಿ ಕೋಟಿ ನಾನು ಹೇಳ್ದಂತ ಹಾಡುಗಳು, ಹಿಂಗೆ ನಮ್ಮ ಬಾಲ್ಯ ಈ ತರದೊಳಗೆ ಬೆಸ್ಕೊಂಡಿತ್ತು ಸರ್. ನಮ್ಮ DSS ಜೊತೆಗೇನೆ ಈ ಚಳುವಳಿ ಜೊತೆಗೇನೆ ನನ್ನ ಬಾಲ್ಯ ಬೆಸ್ಕೊಂಡಿತ್ತು. ಆಮೇಲೆ ನಾನು ಅದೇ ನಮ್ಮ ಕುಂದೂರು ತಿಮ್ಮಯ್ಯ ಅಂತ ಮಾವ ಅಂಗುಲಿಮಾಲ ಅಂತೇಳಿ ಅವ್ರದ್ದೊಂದು ಆಟೋಬಯೋಗ್ರಫಿ ನರೇಷನ್ ಮಾಡಿದೆ ನಾನು. ಅದು ಹಿಂದೆ ಈಗ ಕಳೆದ 2 ವರ್ಷದಲ್ಲಿ ಬಂತದ್ ಪುಸ್ತಕ. ತುಂಬಾ ದಲಿತ ಆಟೋಬಯೋಗ್ರಫಿ ಕೂಡ. ಆ ದಲಿತ ಚಳವಳಿಯ ಒಬ್ಬ ನಾಯಕನ ಆತ್ಮಕಥನನ ನಾನೇ ನರೇಟ್ ಮಾಡಿ ಕಟ್ಕೊಟ್ಟಿರೋ ಅಂತದ್ದು. ಸೊ ಅದನ್ನ ಓದೋರು ಎಷ್ಟು ಇದು ದಲಿತ ಸಂಘರ್ಷ ಸಮಿತಿ ಆತ್ಮಕಥನವೇ ಹೌದು ಇದು ಅಂತ ಮೆಚ್ಚು ಮಾತಾಡಿದ್ದೆಲ್ಲ ಇದೆ. ಇವತ್ತಿಗೂ ಕೂಡ ಅದು ಬೇರೆ ತರದ ಈಗ ಬಂದಿರೋ ಆಟೋಬಯೋಗ್ರಫಿಗಳಲ್ಲಿ ಬೇರೆ ತರದ ಇದು ಅಂತ ಒಂದು ಫೋರ್ಸ್ ಇರೋ ಆ ತರದ್ದು ಅಂತ. ಸೊ ನನಗೆ DSS ಒಳಗಡೆ ಅದರ ಆಮುಖವನ್ನು ಬರೆದು ಮತ್ತೆ ಆಮುಖದ ಪರಿಚಯವೂ ಇದೆ ನನಗೆ. ಅದನ್ನೆಲ್ಲಾ ಬರ್ದಿರೋ ನಾನೇನೆ ಒಂದು DSS ನ ಇನ್ನೊಂದು ಪಾರ್ಶ್ವವಾಗಿರೋ ಅಂತ ಈ ಅಟ್ರಾಸಿಟಿ ಕಂಟೆಂಟ್ನು ಎದುರ್ಕೊಳ್ಬೇಕಾದ ಅನಿವಾರ್ಯತೆ ನನಗೆ ಬಂದದ್ದು ಒಂದು ವಿಪರ್ಯಾಸವೋ ಏನು ಗೊತ್ತಾಗ್ತಿಲ್ಲ ಸರ್ ಅದು. ಸೊ ನಾನು ದಲಿತ ಸಂಘರ್ಷ ಸಮಿತಿಗೆ 50 ವರ್ಷ ಆದ ಹಿನ್ನೆಲೆಯಲ್ಲಿ ಪ್ರಜಾವಾಣಿಯಲ್ಲಿ ಕಳೆದ 3 ತಿಂಗಳಲ್ಲಿ ಒಂದು ಲೇಖನ ಬರೆದೆ ಸರ್. ದಲಿತ ಸಂಘರ್ಷ ಸಮಿತಿಗೆ 50 ವರ್ಷ ಆಯ್ತು ಅಂತ ಒಂದು ವಿಶ್ಲೇಷಣೆ ಒಳಗಡೆ ಬರ್ದಿದ್ದೆ ನಾನು ಅದು. ಸೊ ಅದು ಬರ್ದಿರೋ ನಾನು ಮತ್ತೆ ಕುಂದೂರು ದಲಿತ ಒಬ್ಬ ಹೋರಾಟಗಾರನ ಆತ್ಮಕಥನವನ್ನ ನರೇಟ್ ಮಾಡಿ ಒಂದು ಪಾಸಿಟಿವ್ ಆದ ಇದನ್ನ ಕಟ್ಕೊಟ್ಟಿರೋ ನಾನು ಈ ಅಟ್ರಾಸಿಟಿ ಕಾದಂಬರಿ ಮೂಲಕ ಅದ್ರ ಇನ್ನೊಂದು ಪಾರ್ಶ್ವವನ್ನು ಕಾಣಿಸ್ಬೇಕಾದ ಒಂದು ವಿಪರ್ಯಾಸನೋ ಅಥವಾ ಅದೇನೋ ನನಗೆ ಎದುರಾದದ್ದು. ಅದನ್ನ ನಾನು ಹೆಂಗ್ ಡಿಫೈನ್ ಮಾಡ್ಕೊಬೇಕು ಏನು ಗೊತ್ತಾಗ್ತಿಲ್ಲ ಸರ್. ನಾನೇ ಇದನ್ನು ಬರೀಬೇಕಾಗಿ ಬಂತು ಸರ್ ಅಷ್ಟೇ. ಅಲ್ಲ, ಅದು ಒಬ್ಬ ಲೇಖಕನ ಸಮಗ್ರವಾಗಿ ಓದಿದಾಗ ಎರಡೂ ತರದ್ದು ಒಂದು ಮುಖಗಳು ನೀವು ಅದನ್ನ ಅಡ್ರೆಸ್ ಮಾಡಿದಿರಾ ಅಂತೇಳಿ ಗೊತ್ತಾಗುತ್ತೆ. ಬರೀ ಅಟ್ರಾಸಿಟಿ ಒಂದೇ ಓದೋದು ಅಲ್ಲ, ಅಥವಾ ಇವ್ರದ್ದು ಅಂಗುಲಿಮಾಲ ಒಂದು ಓದಿದ್ರು ಕೂಡ ಅದು ಗುರುಪ್ರಸಾದ್ ಕಂಟಲ್ಗೆ ಒಂದು ಪೂರ್ತಿ ಸಮಗ್ರವಾದ ಸಾಹಿತ್ಯ ದರ್ಶನ ಗೊತ್ತಾಗ್ಲಿಕ್ಕಿಲ್ಲ. ಆದ್ರಿಂದ ಇದು ಬರೀ ಇದನ್ನ ಇಂಡಿವಿಜುವಲ್ ಕೃತಿಗಳನ್ನ ಓದೋದು ಅದ್ರ ಡೇಂಜರ್ ಕೂಡ ಗೊತ್ತಾಗತ್ತೆ ಅಂತ ಅನ್ಸುತ್ತೆ. ಡೇಂಜರ್ ಅಂತಲ್ಲ, ಅದನ್ನ ನೀವು ಐ ಥಿಂಕ್ ಎರಡು ಹೇಳ್ಬೇಕಾದ ಆ ಟೈಮಲ್ಲಿ ಅದ್ರದ್ದು ಅನಿವಾರ್ಯತೆ ಅನ್ಸಿದಂತ ನಿಮ್ಗೆ ಅದ್ರದ್ದು ಒತ್ತಡ ಇದು ಈ ಟೈಮಲ್ಲಿ ಇದನ್ನ ಹೇಳ್ದಿದ್ರೆ ಆಗೋದಿಲ್ಲ ಅಂತ ಅನ್ಸಿರ್ಬೋದು. ನಂಗೆ ಗೊತ್ತಿಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಈ ಕಾದಂಬರಿ ನಿಮ್ಗೆ ಅಂತ ಒಂದು ಒತ್ತಡ ಇದು ಬರೀಲೇಬೇಕು ಅಂತ ಅನ್ಸಿದ್ದು ಏನದು? ಅದಕ್ಕೇನು ಸಂದರ್ಭ ಏನಾದ್ರು ಇತ್ತಾ, ಅಥವಾ ಸುಮ್ಮನೆ ಇದು ಒಂದ್ ಕಾಲದಲ್ಲಿ ಈ ಕಾದಂಬರಿ ಬರಿಬೇಕು ಅಂತ ಬಂದಿದ್ದು, ಒಂದು ಇದನ್ನ ತೋರಿಸ್ಬೇಕು ಅಂತ ಅನ್ಸಿದ್ದು ಏನಾದ್ರೂ ಒಂದು ವಿಶೇಷವಾದ ಸಂದರ್ಭ ಏನಾದ್ರು ಇತ್ತಾ? ಅದೇ ಸರ್, ನಾನು ಇವತ್ತಿಗೂ ನನ್ನ ಜೊತೆ ಒಡನಾಡಿಗಳೆಲ್ಲ ದಲಿತ ಸಂಘರ್ಷ ಸಮಿತಿ ಜೊತೆ ಇರೋ ಅಂತ ನಾಯಕರುಗಳೇನೆ ಸರ್. ಊರಲ್ಲಿ ನನ್ನ ಸ್ನೇಹಿತರುಗಳು ಎದ್ದು ಬಿದ್ದು ಈಗ ಅಂಬೇಡ್ಕರ್ ಜಯಂತಿ ಬಂತು ಅಂದ್ರೆ ನನ್ನ ಭಾಷಣ ಮಾಡಕ್ ಕರೀತಾರೆ, ಬನ್ನಿ ಇಲ್ಲಿ. ಈಗ ನಮ್ಗೆ ನಮ್ಮ ಲೋಕಲ್ ಅಲ್ಲಿ ಈ ತರ ಈ ದಲಿತರಾಗಿದ್ದು ಈ ಬರವಣಿಗೆ ಈ ತರದ್ದೇನೋ ರೂಢಿಸ್ಕೊಂಡಿದ್ರೆ ಈ ತರ ಏನೋ ನಮ್ಮ ಮುಗ್ಧವಾಗಿ ಜನ ಸ್ವೀಕರಿಸೋದೊಂದು ಗುಣ ಇದೆ ಸರ್ ನಮ್ಮಲ್ಲಿ. ಸೊ ನನ್ಗೆ ತುಂಬಾ ಆಪ್ತವಾಗಿ ಅವ್ರ ಯಾವುದೇ ಒಡನಾಟ ಒಂದು ಹಬ್ಬಗಳಿಗೂ ಕೂಡ ಬನ್ನಿ ಮೇಷ್ಟ್ರೆ ಹಬ್ಬಗಳಿಗೂ ಕರ್ಕಣ ಅಂತ. ಮತ್ತೆ ಇದು ಎಲ್ಲದೂ ನನಗೆ ಹೆಂಗ್ ನಡ್ಕೊಂಡಿರ್ತಾರೆ ತುಂಬಾ ಆಪ್ತವಾಗಿ ನನಗೆ ಗೊತ್ತು ಸರ್ ಅದು. ಮೊನ್ನೆ ಮಳೆಗಾರ 25 ಅಂತ ಒಂದು ದಲಿತ ಆಟೋಬಯೋಗ್ರಫಿ ತುಂಬಾ ಅಮ್ಮನವ್ರದ್ದು ತುಮಕೂರು ಯೂನಿವರ್ಸಿಟಿ ಒಳಗಡೆ, ಅದಕ್ಕೆ 25 ವರ್ಷ ಆದ ಹಿನ್ನೆಲೆಯಲ್ಲಿ ಅವ್ರ ತುಂಬಾಡಿ ರಾಮಯ್ಯನವ್ರು ಹೇಳ್ತಿದ್ರು ಒಂದು ಮಾತು. ಏನಂತಂದ್ರೆ, ನಾನು 25 ವರ್ಷಗಳ ಹಿಂದೆ ಮಳೆಗಾರ ಬರುತ್ತೆ, ಅದು ಕೂಡ ದಲಿತ ಚರಿತ್ರೆನೇ. ಅದು ತುಂಬಾ ಪಾಸಿಟಿವ್ ಆಗಿ ಮಳೆಗಾರ ಕೃತಿ ಒಳಗಡೆ ನಾನು ಕಟ್ಕೊಟ್ಟಿದ್ದೀವಿ ದಲಿತ ಸಂಘರ್ಷ ಸಮಿತಿನ. ಅದೇ 25 ವರ್ಷದ ನಂತರ ಈ ತಲೆಮಾರಿನ ಹುಡುಗ ಗುರು ಅಟ್ರಾಸಿಟಿ ಒಳಗಡೆ ಅದನ್ನ ಇನ್ನೊಂದು ಪಾರ್ಶ್ವ ಕಾಣಿಸ್ತಿದ್ದಾನೆ ಅಂತಂದ್ರೆ, ಅವತ್ತು ನಾನ್ ಬರ್ದಿದ್ದು ಅವತ್ತಿಗೆ ನಾನ್ ಸರಿ, ಇವತ್ತು ಗುರು ಬರ್ದಿರೋದು ಇವತ್ತಿಗೂ ಸರಿನೇ. ಅದು ಅವನು ಏನ್ ಕಂಡಿದ್ದಾನೆ ಅದನ್ನ ಬರ್ದಿದ್ದಾನೆ, ನಾನ್ ಅವತ್ತೇನ್ ಕಂಡಿದ್ನೋ ನನ್ ಕಂಡಿದ್ನ ನಾನ್ ಬರ್ದಿದ್ದೀನಿ ಅಂತ ನಾನು ಪಕ್ಕದಲ್ಲೇ ಕೂತ್ಕೊಂಡು ಅವ್ರು ಹೇಳ್ತಿದ್ರು ಸರ್ ಅದು. ಸೊ ನನಗೆ ಈ ತರದ ಕೆಲವು ಮಾತುಗಳು ಅದು ಹಿರಿಯರು, ಅವ್ರು 70 ವರ್ಷ ಮತ್ತೆ DSS ಒಳಗಡೆ ಇದ್ದಂತವ್ರು. ಸೊ ಅವ್ರು ನನ್ನನ್ನ ಗುರು ತನಗೇನ್ ಕಂಡಿದ್ಯೋ ಅದು ಕಾಣಿಸಿದಾನೆ ಅನ್ನೋದು ಒಪ್ಕೊಂಡಾಗ ಒಂಚೂರು ಆತ್ಮಸ್ಥೈರ್ಯ ಹೌದು ಇರ್ಬೋದೇನೋ ಅಂತ ಅನ್ಸಿದ್ದು ನಿಜ ಸರ್. ಒಂದು ಚಳುವಳಿ, ಒಂದು ಸಂಸ್ಥೆ ಅದು ಅವಾಗಿಂದ ಇವಾಗ ತನಕ ಜೀವಂತವಾಗಿದೆ. ಮತ್ತೆ ದೇವನೂರವರಿಂದ ಹಿಡಿದು ಕಂಟಲ್ಗೆರೆ ತನಕ ಅನೇಕ ಸಾಹಿತ್ಯಗಳನ್ನ ಬೇರೆ ಬೇರೆ ಆಯಾಮಗಳನ್ನ ಸೃಷ್ಟಿಸ್ತಾ ಇದೆ ಅಂದ್ರೆ ಅದರ ಜೀವಂತಿಕೆ ಗೊತ್ತೇ ಆಗತ್ತೆ. ಅದು ಆ ಚಳುವಳಿಯ ಜೀವಂತಿಕೆ. ಮತ್ತೆ ಮನುಷ್ಯರು, ಚಳುವಳಿ ಇದ್ದ ಕಡೆ ಮನುಷ್ಯರು ಇರ್ತಾರೆ, ಮನುಷ್ಯರಿದ್ದೇನೆ ಚಳುವಳಿ. ಅದು ಹಂಗಾಗಿ
ಅವರ ಒಂದು ನ್ಯಾಚುರಲ್ ಪ್ರೋಗ್ರೆಷನ್ ಕೂಡ ಅಂತ ಅನ್ಸುತ್ತೆ. ಅಂದರೆ ಇದು ಆಗಲೇಬೇಕಲ್ವ, ಸಹಜವಾಗಿ ಆಗುವಂಥ ಒಂದು ಪ್ರಕ್ರಿಯೆ ಅಂತ ಅನ್ಸುತ್ತೆ. ಅಂದರೆ ಮುಂಚೆ ಚಳುವಳಿ, ಆಮೇಲೆ ಮನುಷ್ಯರು ಇರಬೇಕಾದ್ರೆ ಕೆಲವರು ಆ ಕಡೆನೂ ಇರ್ತಾರೆ, ಈ ಕಡೆನೂ ಇರ್ತಾರೆ, ಅದನ್ನು ತೋರಿಸೋದ್ರಲ್ಲೇನು ತಪ್ಪಿಲ್ಲ ಅಂತ. ಮತ್ತು ಇನ್ನೊಂದು ನನಗೆ ಅನಿಸಿದ್ದು ಅಂದರೆ, ಈ ನಿಮ್ಮ ಕಾದಂಬರಿಗೆ ಬಂದ ಪ್ರತಿಕ್ರಿಯೆಗಳಲ್ಲಿ ಕೆಲವು ದಲಿತೇತರರು ಪ್ರತಿಕ್ರಿಯಿಸಿದಾಗ ಅದಕ್ಕೆ ನಿಮಗೇನು ಗೊತ್ತು, ನೀವು ಇದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡುವಂಥದ್ದು ನಿಮಗೆ ಏನು ಗೊತ್ತಿದೆ, ನೀವು ಇದನ್ನ ರೆಸ್ಪಾಂಡ್ ಮಾಡೋದಕ್ಕೆ ಕೂಡ ನೀವು ಸರಿಯಾಗಿ ಓದ್ಕೊಂಡಿಲ್ಲ, ಆದ್ರಿಂದ ನಿಮ್ಗೆ ಇದು ಅರ್ಥ ಆಗದೆ ಇರುವಂಥ ಅನೇಕ ಸಂಗತಿಗಳಿದ್ದಾವೆ ಅಂತ ಹೇಳಿದಾಗ, ಒಂದು ಒಂದು ಬಗೆಯ ಒಂದು ಪ್ರತಿಕ್ರಿಯೆನ ನಿಯಂತ್ರಿಸಿದಾಗೆ, ಅಥವಾ ನೀನು ಮಾತಾಡಬೇಡ ಅಂತ ಹೇಳಿದಾಗ ಒಬ್ರಿಗೆ ಯಾರಿಗಾರೋ ಹೇಳಿದಾಗ ಅದೇ ಥರದವ್ರು ಅನೇಕ ಜನ ಮಾತಾಡದೇ ಇರ್ಬೋದು. ಈ ನೀವು ಪ್ರಾಯಶಃ ನೀವು ನಮ್ಮ ಈ ಒಂದು ಚರ್ಚೆ ನೋಡಿದಾಗ ನಿಮ್ಮ ಕಾದಂಬರಿಗಳು ಪ್ರತಿಕ್ರಿಯೆಗಳು ಏನೂ ಓದ್ದೇ ಇಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದವರೇ ತುಂಬ ಜನ ಇದ್ದಿದ್ದರಿಂದ ಅನೇಕ ರೀತಿಯ ಹೊಸ ಹೊಸ ಹೊಳಹುಗಳು, ಬೇರೆ ಬೇರೆ ಥರ ಪ್ರತಿಕ್ರಿಯೆಗಳು ಕೂಡ ಬಂದವು ಇಲ್ಲಿ. ಅಂದರೆ ಅದು ಇಟ್ ವಾಸ್ ನಾಟ್ ಬಯಾಸ್ಡ್ ಬೇಸ್ಡ್ ಆನ್ ದ ರಿಯಾಕ್ಷನ್ಸ್. ಅಂದರೆ ಅಲ್ಲಿ ಬಂದಿರೋ ಒಂದು ಪ್ರತಿಕ್ರಿಯೆಗಳನ್ನು ನೋಡ್ಬಿಟ್ಟು ಈ ಥರ ಮಾಡ್ಬೋದಾ ಬೇಡವಾ ಅಂತ ಯೋಚನೆ ಮಾಡಲಿಲ್ಲ. ನಮ್ಮಲ್ಲಿ ಅದೇ ಹೇಳಿದ್ರು, ಯೋ ಇದ್ರೊಳಗೆ ಏನು ಹೆಚ್ಚಿದೆ, ಚೋಮಂದುಡಿಲಿ ಬಂದಿದ್ದೆ, ಅಲ್ಲೂ ಬಂದಿದ್ದಾರೆ, ಮತ್ತು ಇದು ಜಯಮ್ಮಂಗೆ ಮತ್ತು ರತ್ನಂಗ ಆಗುವಂಥ ದೌರ್ಜನ್ಯ ಏನು ಹೊಸದೇನಲ್ಲ, ಬೇಕಾದಷ್ಟು ಜನಕ್ಕಾಗಿದೆ, ಆ ಥರ ದಲಿತರಿಗೆ ಮಾತ್ರ ಆಗಲ್ಲ ಅನ್ನೋ ಒಂದು ಪ್ರತಿಕ್ರಿಯೆಗಳು ಕೂಡ ಕೇಳಿದ್ವಿ. ಯಾಕೆಂದರೆ ಅದು ಒಂದು ರೀತಿ ಅದು ಅದನ್ನ ಎಲ್ಲ ನಿಮ್ಮ ಒಂದು ರೀತಿ ಯಾವುದೇನು ಪೂರ್ವಾಗ್ರಹಗಳಿಲ್ಲದೆ ಓದಿದ್ದ ಒಂದು ಒಂದು ಫಲ ಅಂತ ಅನ್ಸುತ್ತೆ. ನಿಮಗೇನು ಅನ್ಸುತ್ತೆ, ನಿಮಗೆ ಇದು ಪ್ರಾಮಾಣಿಕವಾಗಿ ಒಂದು ಪ್ರತಿಕ್ರಿಯೆಗಳನ್ನ ಬರಬೇಕಾದ್ರೆ ಈ ರೀತಿಯ ಒಂದು ನಿಯಂತ್ರಣ ಎಷ್ಟು ಫೇರ್, ಅದು ಎಷ್ಟು ನಿಜವಾದ ಒಂದು ಪ್ರತಿಕ್ರಿಯೆ ಒಂದು ಸಂಗತಿ ಅದು. ಅಂದರೆ ವೆನ್ ಸಂಬಡಿ ಇಸ್ ಟೆಲ್ಲಿಂಗ್ ದಟ್ ಯು ನೀಡ್ ಟು ಲೈಕ್ ಲುಕ್, ಅಂದ್ರೆ ನೀವೇನು ಇದನ್ನು ಓದಿ ವಿಷಯಗಳನ್ನ ತಿಳ್ಕೊಂಡು ಪ್ರತಿಕ್ರಿಯಿಸಿ ಅಂತ ಹೇಳೋದು ನಿಜವಾದ ಸರಿನಾ ಅದು? ಒಂದು ಸಾಹಿತ್ಯ ಕೃತಿಗೆ ಈ ತರದ್ದು ಒಳ್ಳೇದಲ್ಲ ಸರ್. ಒಂದು ಸಾಹಿತ್ಯ ಪಠ್ಯ ಅಥವಾ ಒಂದು ಸಾಹಿತ್ಯ ಕೃತಿಗೆ ಈ ತರದ ಏರಿಕೆ ಆಗ್ಬಾರ್ದು ಸರ್. ಅದು ಮತ್ತೆ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಫ್ಯಾಸಿಸ್ಟ್ ಮನೋಭಾವ ಅದು ಇದು ಅಂತ ಮಾತಾಡ್ತಿರ್ತೀವಲ್ಲ, ಸೊ ಅದು ಇಲ್ಲಿ ಅಪ್ಲೈ ಆಗುತ್ತೆ ಅಂತಲೂ ಮತ್ತೆ ನಮಗೂ ಅನೇಕ ಸಲ ನಾವು ಅಪ್ಲೈ ಮಾಡ್ಕೊಬೇಕಾಗತ್ತೆ ಅನ್ಸುತ್ತೆ ಸರ್. ಅದನ್ನ ನಾವು ಬೇರೆ ಸಂದರ್ಭದಲ್ಲಿ ನಾವು ಇದನ್ನ ಮಾತಾಡ್ತಿರ್ತೀವಿ, ಸೊ ನಮ್ಮ ಸಂದರ್ಭದಲ್ಲಿ ನಾವು ಕುರುಡರಾಗ ಅಗತ್ಯ ಕಾಣ್ ಬರಲ್ಲ ಒಂದು. ಮತ್ತೆ ಅದೇ ಮಹಾದೇವ್ ಅವರದೇ ಒಂದ್ ಏನೋ ಮಾತಿದೆ ಸರ್. ಈಗ ನಮ್ಮ NK ಹನುಮಂತ ಇಂದ ಒಂದು ಕವಿತೆ, ಅವ್ವ ನಿಂತ ಇದ್ದಾಳೆ ಅಂತ ಬರಿಬೇಕಾದ್ರೆ ಏನಪ್ಪಾ ನೀನು ನಿನ್ನ ಅವನ ಬಗ್ಗೆ ನಿನ್ಗೆಲ್ಲ ಬರ್ಕೊಂಡ್ಬಿಟ್ಟಿದ್ದೆ, ಚರ್ಚೆ ಇದ್ ಬಂತು. ಅನೇಕರಿಗೆ ಗೊತ್ತಿರುತ್ತೆ ಮೋಸ್ಟ್ NK ಹನುಮಂತ ಇಂದ ಒಂದು ಅವ್ವ ಪಾಪರಾದಂತ ಮತ್ತೆ ಬೇರೆ ತರ ಸಂವೇದನೆ ಉಳ್ಳ ಕವಿತೆ. ಆ ಕವಿತೆ ಗೊತ್ತಿಲ್ಲದ ಪಕ್ಷದಲ್ಲಿ ಅವ್ರು ತನ್ನ ತಾಯಿ ಬಗ್ಗೆ ತನ್ನ ಗಂಡ ಸತ್ತಾಗ ನಮ್ಮ ಅವ್ವನ ಮುಖದಲ್ಲಿ ನನ್ನ ಗಂಡನ ಶವದ ಮುಂದೆ ನಗು ಚೆಲ್ಲಿದವನು, ಮೀಸೆ ಮನೆಯಲ್ಲಿ ನಕ್ಕೋ, ಈ ತರದ್ ಏನೋ ಸಾಲಿದೆ ಸರ್ ಅದು. ಅವಾಗ ಹನುಮಂತಯ್ಯನಿಗೆ ಒಂದ್ ಪ್ರಶ್ನೆ ಎದುರಾಗುತ್ತೆ. ದೇವ್ನೂರ್ ಹತ್ರ ಹೋಗ್ಬಿಟ್ಟು ಏನು ಹನುಮಂತಯ್ಯ ತನ್ನ ಕವಿತೆ ಸೃಜನಶೀಲತೆ ಸ್ವತಂತ್ರ ಇದೆ ನನಗೆ ಅಂತ ಹೇಳ್ಬಿಟ್ಟು ತನ್ನ ಅವ್ವನ ಬಗ್ಗೆ ಹಿಂಗೆಲ್ಲ ಬರ್ಕೊಂಬೋದಾ ಅಂತ ಏನೋ ಒಂದ್ ಪ್ರಶ್ನೆ ಕೇಳಿದಾಗ ಮಹಾದೇವ್ ಅವ್ರ ಒಂದ್ ಮಾತು ಹೇಳ್ತಾರೆ. ಅವನು ಹನುಮಂತಯ್ಯ ತನ್ನ ಅವ್ವನ ಬಗ್ಗೆ ಎಲ್ಲಿ ಬರ್ದಿದ್ದಾನೆ, ಅವನು ಇಡೀ ಭಾರತ ಮಾತೆ ಬಗ್ಗೆ ಬರ್ದಿದ್ದಾನೆ, ಇಡೀ ಭಾರತ ಮಾತೆ ಕಥಾನ ಅದು ಅಂತ. ಸೊ ನಾನು ಇದನ್ನ ನೋಡ್ಬೇಕಾದ್ರೆ ಕೆಲವ್ರಿಗೆ ನನ್ನ ಅವ್ವನ ಬಗ್ಗೆ ನಾನ್ ಹಿಂಗ್ ಬರ್ಕೊಂಬೋದಾ? ಸೊ ಹನುಮಂತಯ್ಯನಿಗೆ ಎದುರಾದ ಪ್ರಶ್ನೆ, ನಾನ್ ದಲಿತ ಚಳುವಳಿನ ನನ್ನ ತಾಯಿ ಅಂತ ನಾನ್ ಅಂದ್ಕೊಳೋದ್ರಿಂದ, ಮತ್ತೆ ದಲಿತ ಚಳುವಳಿ ಅನೇಕರಿಗೆ ತಾಯಿ ಆಗಿರೋದ್ರಿಂದ ಅವ್ರ ಅವ್ವನ ಬಗ್ಗೆ ನಾ ಪ್ರಶ್ನೆ ಮಾಡ್ಬೇಕಾದ್ರೆ ಸಹಜವಾಗಿ ಈ ತರ ಸಿಟ್ಟು ಬರುತ್ತೆ ಅನ್ಸುತ್ತೆ ಸರ್ ಅದು. ಸೊ ನನ್ಗೆ ಈ ಗೊಂದಲ ಇದೆ ಸರ್. ಈ ಗೊಂದಲ ನನಗೂ ಇದೆ ಸರ್. ಅದು ತನ್ನ ತಾಯಿ ಬಗ್ಗೆ ದಲಿತ ಚಳುವಳಿ ಅನೇಕ ದಮನಿತ ಸಮುದಾಯಗಳಿಗೆ, ನನ್ನಂತವ್ರಿಗೆ ಒಂದು ತಾಯಿನೇ ಅದು. ಸೊ ಅದು ಫ್ಯಾಸಿಸ್ಟ್ ಮನೋಭಾವ, ಇದು ಪ್ರಶ್ನೆ ಮಾಡಬಾರ್ದು ಅನ್ನೋದು ಹೇಳ್ಕೊಂತಲೇನೆ ನನ್ನ ಅವ್ವನ ಬಗ್ಗೆ ಇನ್ನೊಬ್ರು ಹಿಂಗ ಮಾತಾಡೋದನ್ನ ಮಾತಾಡ್ಬೇಡ ಅಂತಕ್ ನಾನ್ ಯಾರು, ಅಥವಾ ನನ್ನ ಅವ್ವನ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಮೌನವಾಗಿರೋದು ಸರಿನಾ, ಈ ತರದ್ ನನ್ ಗೊಂದಲ ಬಗೆಹರ್ದಿಲ್ಲ ಸರ್. ಬಹಳ ಚೆನ್ನಾಗಿ ಹೇಳಿದ್ರಿ. ಐ ಥಿಂಕ್ ಇಟ್ಸ್ ಅ ವೆರಿ ಟಚಿಂಗ್ ರೆಸ್ಪಾನ್ಸ್. ಅಂದರೆ ನೀವು ಆ ಥರ ಹೇಳಿದಾಗ
ನಿಮ್ಮ ಈ ಕಾದಂಬರಿನ ಓದ್ಬೇಕಾದ್ರೆ ಇನ್ನೊಂದು ಬೇರೆನೇ ಆಯಾಮ ಸಿಗುತ್ತೆ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ನೀವು ಆ, ಅಷ್ಟು ಪರ್ಸ್ನಲ್ ಆಗಿ ನಮ್ಮ ಅಮ್ಮನ ಬಗ್ಗೆ ನಾವು ಬರೆದಾಗ, ನಾನು ಈ ಥರದ್ದು ಬೇರೆ ಏನೇ ತೊಡಕು ಅಥವಾ ಇದನ್ನ ಎದ್ದು ತೋರಿಸಿದಾಗ ಅದನ್ನ ಬೇರೆಯವ್ರೇನಾದ್ರು ಅದ್ರ ಬಗ್ಗೆ ನೀನು ಇವ್ ಹೇಳಿದ್ ಕರೆಕ್ಟು ಅಂತ ಹೇಳಿದ್ರು ಕೂಡ ನಮಗೆ ಸಿಟ್ಟು ಬರ್ತದೆ. ನಮ್ಮ ಅಮ್ಮನ ಬಗ್ಗೆ ನಾನು ಹೇಳ್ಬೋದು, ನೀವು ಹೇಳೋದು ಯಾಕೆ ಅನ್ನೋ ಥರ. ನಿಮ್ಗೆ ಸರಿ ಅನ್ಸುತ್ತಾ ಅದು ಅದು ಆ ಥರ ನಾನು ಗ್ರಹಿಕೆ ಸರಿನಾ, ಅಥವಾ ಬೇರೆ ನೀವು ಹೇಳಿದ ಬೇರೆ ಥರ ಇತ್ತು? ಗೊಂದಲ ಇದೆ ಸರ್. ನಾನು ಇದು ಫ್ಯಾಸಿಸ್ಟ್ ಮನೋಭಾವದ ಇನ್ನೊಂದು ಅಂತ ನಾನು ನೋವಿಗೆ ಮಾತಾಡೋದಕ್ಕೆ ಯಾರು ಅಂತ ಪ್ರಶ್ನೆ ಮಾಡೋಣ. ನನಗೆ ಬಗೆಹರ್ದಿಲ್ಲ ಸರ್ ಇದು. ಓಕೆ ಓಕೆ ಓಕೆ. ನಾನೊಂದು ಈಗ ಅಂದರೆ ಈ ಎರಡು ಪ್ರಶ್ನೆಗೆ ನಾನು ಒಂದು ಸುಮ್ಮನೆ ಇದು ಈ ಸಂವಾದಕ್ಕೊಂದು ಸುಮ್ಮನೆ ಒಂದು ಪ್ರವೇಶ ಒದಗಿಸ್ಕೊಟ್ಟಿದ್ದು. ಬೇರೆ ಯಾರಾದರೂ ಪ್ರಶ್ನೆಗಳು ಕೇಳಬೇಕು ಅಂತಂದರೆ ಜಸ್ಟ್ ಹ್ಯಾಂಡ್ ರೈಸ್ ಮಾಡಿ, ಆಮೇಲೆ ಕಂಟಿನ್ಯೂ ಅನ್ಸುತ್ತೆ. ಮೈಸೂರು ನಟರಾಜ್ ಅವರು. ಹಾಂ, ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಪುಸ್ತಕಕ್ಕೆ ಸಂಬಂಧಪಟ್ಟಿದ್ದಲ್ಲ, ನಿಮ್ಮ ಬ್ಯಾಕ್ಗ್ರೌಂಡು, ನೀವು ಐ ಥಿಂಕ್ ಕನ್ನಡ ಓದ್ಕೊಂಡು ನೀವು ಮೇಷ್ಟ್ರಾಗಿದ್ದೀರಿ ಅಂತ ನಾನು ತಿಳ್ಕೊಂಡಿರೋದು ಸರಿನೋ ತಪ್ಪೋ ತಿಳಿಸಿ. ಹೌದು ಹೌದು. ಈ ಒಂದು ಸಾಹಿತ್ಯ ಪ್ರಪಂಚಕ್ಕೆ ನೀವು ಕಾಲಿಡೋಕ್ ಮುಂಚೆ ಯಾವ ರೀತಿ ತಯಾರಿ ನಡೆಸಿದ್ರಿ ನೀವು? ಏನು ನಿಮ್ಮ ಓದು ಅಂದ್ರೆ, ಏನು ನಿಮ್ಮ ಯಾವ ಸಬ್ಜೆಕ್ಟ್ಗಳನ್ನು ಕುರಿತು ನೀವು ಓದ್ತೀರಿ? ನೀವು ಬರೀ ಸಾಹಿತ್ಯ ಓದ್ತೀರಾ, ಅಥವಾ ಸಾಹಿತ್ಯೇತರ ವಿಚಾರಗಳನ್ನು ಓದ್ತೀರಾ, ಅಥವಾ ಈ ಐಡಿಯಾಲಜೀಸ್ಗಳ ಬಗ್ಗೆ ಓದ್ತೀರಾ? ಯಾವ ಭಾಷೆಯಲ್ಲಿ ಓದ್ತೀರಾ? ಏನು ನಿಮ್ಮ ತಯಾರಿ ಈ ಪುಸ್ತಕ ಬರೆಯೋದಕ್ಕೆ ಮುಂಚೆ ಅಥವಾ ಸಾಹಿತ್ಯ ಪ್ರಪಂಚಕ್ಕೆ ಇಳಿಯೋದಕ್ಕೆ ಮುಂಚೆ? ಹೇಗೆ ನೀವು ಅದನ್ನ ಪ್ರವೇಶ ಮಾಡಿದ್ರಿ? ಕೇವಲ ಒಂದು ಬರವಣಿಗೆ ಮಾಡೋದಕ್ಕೆ ಮುಂಚೆ ನಿಮ್ಮ ತಯಾರಿ ಬಗ್ಗೆ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ತಿಳ್ಕೊಳಕ್ ನನಗೆ ಇಷ್ಟ ಆಗುತ್ತೆ. ಯಾಕೆಂತಂದ್ರೆ ಬೇರೆಯವರೆಲ್ಲ ಸಾಧಾರಣವಾಗಿ ಬರವಣಿಗೆ ಮಾಡಿದವರೆಲ್ಲರೂ ಹಿಂದಿನ ಕಾಲದವರೆಲ್ಲ ಕವಿಗಳು, ಅವರೆಲ್ಲ ಕನ್ನಡ ಮೇಷ್ಟ್ರುಗಳು ಅಥವಾ ಇಂಗ್ಲಿಷ್ ಮೇಷ್ಟ್ರುಗಳಾಗಿದ್ದವರು ಕಾಲೇಜುಗಳಲ್ಲಿ, ಯೂನಿವರ್ಸಿಟೀಸ್ಗಳಲ್ಲಿ. ಅವರ ಒಂದು ಸಾಮಾಜಿಕ ಬ್ಯಾಕ್ಗ್ರೌಂಡು ಒಂದು ಎಲ್ರಿಗೂ ಒಂಥರ ಗೊತ್ತಿತ್ತು ಅದು. ಆದರೆ ಈಗ ಬೇರೆ ವರ್ಗದವರು ಆಗಿ ಬಂದು ಸಾಹಿತ್ಯ ಪ್ರಪಂಚಕ್ಕೆ ಕಾಲಿಡುವಾಗ ಅವರ ಸಾಮಾಜಿಕ ಒಂದು ಬ್ಯಾಕ್ಗ್ರೌಂಡ್ ಬೇರೆ ಇರುತ್ತೆ, ಅವರ ನೋವು ನಲಿವುಗಳು ಬೇರೆ ಇರುತ್ತೆ. ಅದನ್ನೆಲ್ಲ ಅವರು ತಗೊಂಡು ಬರ್ತಾರೆ ಇಲ್ಲಿಗೆ. ಅದನ್ನು ಅವರು ಒಂದು ಸೃಜನಶೀಲ ಸಾಹಿತ್ಯದ ರೀತಿ ಬೇರೆಯವ್ರಿಗೂ ಅರ್ಥವಾಗೋ ಹಾಗೆ ಒಂದು ಕ್ರಿಯೇಟಿವ್ ಒಂದು ಪ್ರಾಡಕ್ಟ್ ಮಾಡುವಾಗ ಅದಕ್ಕೆ ಏನು ತಯಾರಿ ಮಾಡಿದ್ರಿ ನೀವು? ಅದನ್ನು ಸ್ವಲ್ಪ ತಿಳಿಸ್ತೀರಾ? ಸರ್, ಅದೇ ನನ್ಗೆ ಅನೇಕರು ನನ್ಗಿಂತ ಒಂದು ಸಣ್ಣ ಜನರೇಷನ್ ಮೇಲಿರೋರು ಲಂಕೇಶ್ ಬಗ್ಗೆ ಹೇಳ್ತಾರೆ. ಲಂಕೇಶ್ ಪತ್ರಿಕೆ ಓದ್ತಿದ್ದು, ನಾವು ಲಂಕೇಶ್ ಪತ್ರಿಕೆ ಓದ್ತಿದ್ದು ಅಂತ. ಬಟ್ ನನ್ನ ಜನರೇಷನ್ ಬರೋ ಹೊತ್ತಿಗೆ ಲಂಕೇಶ್ ಇನ್ನೂ ಅಷ್ಟು ಕಣ್ಣಿಗೆ ನನ್ ಕಾಣಿಸ್ತಿರ್ಲಿಲ್ಲ. ಅಷ್ಟೊತ್ತಿಗೆ ಈ ಹಾಯ್ ಬೆಂಗಳೂರು ಎಲ್ಲ ಸ್ವಲ್ಪ ಮೇನ್ ಸ್ಟ್ರೀಮ್ ಅಲ್ಲಿ ಕಾಣಿಸ್ತಿದ್ ಸಂದರ್ಭ. ನಮ್ಮ ಅಕ್ಕ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿನಿ. ನಮ್ಮ ಅಕ್ಕ ನಮ್ಮ ತೋಟದ ಹತ್ರ ಕುತ್ಕೊಂಡ್ಬಿಟ್ಟು ಈ ನಿರಂಜನ ಅವ್ರ ಚಿರಸ್ಮರಣೆ, ಈ ಬೆಟ್ಟದ ಜೀವ, ಶಿವರಾಮ್ ಕಾರಂತ ಬೆಟ್ಟದ ಜೀವ, ಇಂಥ ಕಾದಂಬರಿಗಳನ್ನ ಓದ್ಬಿಟ್ಟು ನಮ್ಮ ತೋಟದ ಮಾವಿನ ಮರದ ಕೆಳಗಡೆ ಕುತ್ಕೊಂಡು ಕಣ್ಣೀರಾಗಿ ಧಾರಾಕಾರವಾಗಿ ಕಣ್ಣೀರ್ ಹರಿಸ್ಕೊಂಡು ಕುತ್ಕೊಂಡ್ಬಿಟ್ರು ನಮ್ಮ ತೋಟದಲ್ಲಿ. ನಮ್ಗೆ ಏನಕ್ಕ ಅಂತ ನಾವು ಊಟ ನಿದ್ದೆ ಎಲ್ಲ ಬಿಟ್ಬಿಟ್ಟು ತೋಟದ ಹತ್ರ ಕುತ್ಕೊಂಡು ಓದ್ತಿರೋರು. ನಾವು ಹುಡ್ಕೊಂಡು ಹೋದಾಗ ಆ ಕಾದಂಬರಿಯ ಅವರು ಚಿರಸ್ಮರಣೆ ಒಳಗಡೆ ನೇಣಿಗೆ ಒಳಗಾದಂತ ಆ ಇವುಗಳು ಕ್ರಾಂತಿಕಾರಿಗಳದು ಇವನ್ನೆಲ್ಲ ಕಣ್ಣಿಗೆ ಕಟ್ಟಂಗೆ ನಮಗೂ ಹೇಳಿ ಕಣ್ಣೀರ್ ತರಿಸ್ಬಿಡೋರು ನಮ್ಮಕ್ಕ. ಸೊ ಆ ಒಂದು ಓದು ಗೀಳ್ ಅಲ್ಲಿಂದ ಶುರುವಾಯ್ತು ಒಂಚೂರು. ಇದೇನೋ ನಮ್ಮಕ್ಕ ಆ ಪಾತ್ರ ಒಳಗೆ ಜೀವಿಸ್ತದಳಲ್ಲ. ಆಮೇಲೆ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿನಿ ಅವಳು. ಯಾವ್ದೋ ಒಂದು ಕಥೆಗಳನ್ನ ನಮ್ಗೆ ಓದಿ ಹೇಳೋದು, ಈ ತರದೆಲ್ಲ ನಡೀತಾ ಇತ್ತು ನಮ್ಮ ಅಕ್ಕನಿಂದ. ಸೊ ನಮ್ಮ ಮನೆಯಲ್ಲಿ ಪುಸ್ತಕಗಳು ಸಿಗವು, ಬೆಟ್ಟದ ಜೀವ ಸಿಗೋದು. ಆಮೇಲೆ ನಮ್ಮ ಅಕ್ಕ ಸ್ವಲ್ಪ ಆಯ್ ಬೆಂಗಳೂರು ಓದುಗಳು, ಅವೇನೋ ಕಾಸು ಬತ್ತಿದಾರಲ್ಲ. ಪ್ರಾಮಾಣಿಕವಾಗಿ ನಾನು ಹೇಳ್ಕೊಬೇಕು, ಇವತ್ತು ಬೇರೆ ಬೇರೆ ವರ್ಷನಲ್ಲಿ ನಾವು ಯೋಚನೆ ಮಾಡೋದು ಬೇರೆ. ಆದ್ರೆ ಅವತ್ತು ನಮ್ಮ ಮುಂದೆ ಇದ್ದಂತ ಪತ್ರಿಕೆಗಳು ಅವೆಲ್ಲ ಇದ್ದು. ಆಮೇಲೆ ನಾನ್ ಸ್ವಲ್ಪ ಕಣ್ಬಿಡಕ್ಕೆ ಒಂಚೂರು ನನಗೆ ಇದು ಕಾಣೋ ಅಷ್ಟಿಗೆ ಅಗ್ನಿ ಪತ್ರಿಕೆ ಕಾಣಿಸಕ್ ಶುರುವಾಯ್ತು. ನಮ್ಗೆ ನಮ್ಮ ಕನ್ನಡದಲ್ಲಿ ಅಗ್ನಿಶ್ರೀಧರ್ ಬರೆದ ಪತ್ರಿಕೆ ಕಾಣಿಸಕ್ ಶುರುವಾಯ್ತು. ಮತ್ತೆ ನನಗೆ ಬಹಳ ಟಚಿಂಗ್ ಆಗಿದೆ ಯಾವ್ದಪ್ಪ ಅಂತಂದ್ರೆ, ನಮ್ಮ NK ಹನುಮಂತಯ್ಯನ ಗೋವು ತಿಂದು ಗೋವಿನಂತ ಆದವನು ಅನ್ನೋ ಕವಿತೆ ನೆನ್ನೆ. ಸೊ ಹನುಮಂತಯ್ಯ ಬರೆದ ಆ ಕವಿತೆ
ಸಿಕ್ಕಂತ ಇದೇನಪ್ಪ ಇವರು ನನ್ನ ಬದುಕನ್ನೇ ಹೇಳ್ತಾವ್ರಲ್ಲ, ನನ್ನ ಭಾಷೆನಲ್ಲೇ ಕವಿತೆ ಕಟ್ಟಿ ಹೇಳಿದಾರಲ್ಲ, ಅದು ನಿಂಗೂ ಹೇಳ್ಬೋದಾ? ಅಸ್ಪೃಶ್ಯ ಹೌದು, ನಾನು ವಿದ್ಯುತ್ತಿನ ಹಾಗೆ ನಿಮ್ಮ ತಣ್ಣನೆಯ ಸ್ಪರ್ಶಕ್ಕೆ ಸಿಕ್ಕಲಾರೆ ಅಂತ ಬರೀತಾರೆ ಅವರು. ನಾನು ಗೋವು ತಿನ್ನುತ್ತೇನೆ, ಗೋವು ತಿಂದು ಗೋವಿನಂತಾಗಿ ರೋಮಗಳಲ್ಲೆಲ್ಲ ಕೆಚ್ಚಲನ್ನು ಈ ತರದ್ ಬರೀತಾರೆ. ನನಗೆ ಅದುವರೆಗಾಗೂ ಸಾಹಿತ್ಯದ ನನ್ನ ಪದಗಳನ್ನ ಹನುಮಂತಯ್ಯ ಹಿಡ್ಕೊಟ್ಬಿಟ್ಟಿದ್ದಾರೆ ಅನ್ನೋ ನನ್ನ ಬದುಕಿನ ಪದಗಳನ್ನ ಅಂತ ಅನಿಸ್ಬಿಡ್ತು. ಸೊ ಇಂಥವು ಒಂದು ಆಕರ್ಷಣೆ ಮೂಡಿಸ್ತು ಸರ್ ನನಗೆ ಸಾಹಿತ್ಯದೊಳಗಡೆ. ಆಮೇಲೆ ಅದೇ ನನ್ಗೆ ಸಾಹಿತ್ಯದೊಳಗಡೆ ಈ ಒಂಚೂರು ಕಣ್ಬಿಡದ ಟೈಮ್ಗೆ 2007-8 ಸಂದರ್ಭ ಅನ್ಸುತ್ತೆ. ಬಂಜಗೆರೆ ಜಯಪ್ರಕಾಶ್ದು ಆನುದೇವ ಹೊರಗಣವನು ಅಂತ ಒಂದು ಕೃತಿ ಬಂತು 2007ರಲ್ಲಿ. ಅದು ಕನ್ನಡ ಸಾಹಿತ್ಯದೊಳಗಡೆ ಒಂದು ಸಾಂಸ್ಕೃತಿಕ ವಲಯದೊಳಗೆ ಉಂಟು ಮಾಡಿದ ಒಂದು ಸಂಘರ್ಷ ಇದೆಯಲ್ಲ, ನಿರಂತರವಾಗಿ ಚರ್ಚೆಗಳು ಇರೋದು ಅದ್ರ ಬಗ್ಗೆ. ಬೆಳಗ್ಗೆದ್ದು ಒಂದು ಪುಸ್ತಕ ಮುಟ್ಟುಗೋಲು ಹಾಕಬೇಕು, ಹೋರಾಟ ಹಂಗಾಗಿದೆ, ಕ್ಷಮೆ ಕೇಳಬೇಕು, ಸುಮಾರು ಒಂದು 2-3 ವರ್ಷಗಳ 2-3 ತಿಂಗಳು ನಿರಂತರವಾಗಿತ್ತು ಸಂಘರ್ಷ ಅದು. ಸೊ ಒಂದು ಸಾಹಿತ್ಯ ಪಟ್ಟಿ ಇಷ್ಟೆಲ್ಲ ಚರ್ಚೆ ಇದಕ್ಕೆ ಇಷ್ಟೊಂದು ಶಕ್ತಿ ಇದೆಯಾ ಅಂತ ನಾನ್ ಸಣ್ಣಪುಟ್ಟ ಓದೋದಿದ್ನಲ್ಲ, ಒಂದು ಫ್ಯಾಷನ್ ಶುರುವಾಯ್ತು ನನಗೆ ಅಲ್ಲಿಂದ. ಹನುಮಂತಯ್ಯ ಬರೆದಂತ ಆ ಕವಿತೆ ಸಾಲುಗಳು ಮತ್ತೆ ಬಂಜಗೆರೆ ಅವರು ಉಂಟು ಮಾಡಿದಂತ ತಲ್ಲಣ ಸಾಹಿತ್ಯದೊಳಗೆ ಈ ತರದ್ದು ಒಂದು ಫೋರ್ಸ್ ಇದೆಯಾ ಅಂತ ನನಗೊಂದು ಆಕರ್ಷಣೆ ಉಂಟು ಮಾಡ್ತದೆ ಸರ್ ಅದು. ಆಮೇಲೆ ನಿಧಾನಕ್ಕೆ ನಾನು ಈ ಪತ್ರಿಕೆ ಓದೋ ಅಭಿರುಚಿ ಇದ್ದರಿಂದಾಗಿ ಮೆತ್ತಗೆ ನಾನು ಕೂಡ ಏನನ್ನೋ ಸಣ್ಣ ಪುಟ್ಟ ಕವಿತೆಗಳು ಬರೆಯಕ್ ಶುರು ಮಾಡಿದೆ ಅನ್ಕೊಂತೀನಿ. ಅಲ್ಲಿಂದ ಹಿಂಗೆ ಬೆಳ್ಕೊಂಡ್ ಬಂತು ಸರ್ ನನ್ನ ದಾರಿ. ಆಮೇಲೆ ನಾನು ನನ್ನ ಎಕನಾಮಿಕ್ ಪರಿಸ್ಥಿತಿ ತಕ್ಕಂತೆ ಒಂದು PUC ಮಾಡ್ಕೊಂಡು TCH ಮಾಡೋದಿಕ್ ಮಾತ್ರ ನಮ್ಮ ಮನೆಯಲ್ಲಿ ವಾತಾವರಣ ಇತ್ತು. TCH ಮಾಡ್ಕೊಂಡು ಮೇಸ್ಟ್ರ್ ಆಗೋದಿಕ್ ಮಾತ್ರನೇ ಒಂದು ಸಪೋರ್ಟ್ ಮಾಡ ಅಂತ ಇದಿತ್ತು. ನಾನು ಸೀರಿಯಸ್ ಆಗಿ ಕನ್ನಡನ ನನಗೆ ಆಸೆ ಇತ್ತು, MA PhD ಕನ್ನಡದಲ್ಲೆಲ್ಲ ಮಾಡ್ಕೊಂಡು ಯೂನಿವರ್ಸಿಟಿಗಳಿಗೆಲ್ಲ ಹೋಗಿ ಓದಬೇಕು ಈ ಥರದ್ದೆಲ್ಲ ನನ್ ಕನಸಿತ್ತು. ಆದ್ರೆ ನನ್ನ ಆರ್ಥಿಕ ಪರಿಸ್ಥಿತಿ ತಕ್ಕಂತೆ ಕೇವಲ ಮೇಸ್ಟ್ರ್ ಆಗೋದಿಕ್ ಮಾತ್ರ ಸಾಧ್ಯ ಆಯ್ತು. ಆಮೇಲೆ ಕರೆಸ್ಪಾಂಡೆನ್ಸ್ ನಲ್ಲಿ ನಮ್ಮ ಮೈಸೂರು ಯೂನಿವರ್ಸಿಟಿನಲ್ಲಿ ಕನ್ನಡ MA ಮತ್ತೆ ಈಗ ನಮ್ಮ ತುಮಕೂರು ಯೂನಿವರ್ಸಿಟಿಯಲ್ಲಿ PhD ಕೂಡ ಮಾಡ್ತಿದ್ದೀನಿ ಸರ್. ನಾನು ಮೇಸ್ಟ್ರ್ ಆಗಿ ಈಗ 18 ವರ್ಷ ಆಗಿದೆ ನಾನು ಸ್ಕೂಲ್ ಟೀಚರ್ ಆಗಿ. ಅದ್ರ ಜೊತೆಗೆ ಮುಕ್ತವಾಗಿ ನಾನು ಕರೆಸ್ಪಾಂಡೆನ್ಸ್ ನಲ್ಲಿ ಇವೆಲ್ಲ ಕೋರ್ಸ್ ಮಾಡ್ಕೊಂತಾ ಇದೀನಿ ಸರ್. ಈಗ ಇನ್ನು 1-2 ಪ್ರಶ್ನೆಗಳಿದೆ. ನಾನು ತುಂಬಾ ಡಾಮಿನೇಟ್ ಮಾಡಕ್ ಇಷ್ಟ ಇಲ್ಲ, ಅನೇಕರು ಕೇಳಕ್ಕೆ ಕಾಯ್ತಾ ಇದ್ದಾರೆ. ಒಂದು, ಇವಾಗ ಇವರು ನಮ್ಮ ಕಾರಂತರು ಚೋಮನದುಡಿ ಬರೆದಾಗ ಕೆಲವರು ನಿಮಗೆ ಅದರ ಬಗ್ಗೆ ಬರೆಯೋದಕ್ಕೆ ಯಾವ ಅಧಿಕಾರ ಇದೆ, ನಿಮ್ಗೇನು ಗೊತ್ತು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಆ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಅವ್ರು ಬರೆಯೋದು ತಪ್ಪ, ಅವ್ರಿಗೆ ಗೊತ್ತಿರೋ ಅನುಭವ, ತಾವಾಗೇ ಅನುಭವಿಸಿರೋ ಒಂದು ಅನುಭವ ಬಿಟ್ಬಿಟ್ಟು ಬೇರೆಯೇ ಅದ್ರ ಬಗ್ಗೆನೂ ಬರೀಲೇ ಕೂಡದು ಅನ್ನೋ ಒಂದು ರಿಜಿಡ್ ಥಿಂಕಿಂಗ್ ನಿಮ್ಮಲ್ಲಿದೆಯಾ? ಅಥವಾ ನೀವು ಯಾರಾದ್ರೇನಂತೆ ಅವರ ತಿಳುವಳಿಕೆಗೆ ತಕ್ಕ ಬರಿಬಹುದು, ಅದರಲ್ಲೂ ಕೂಡ ಒಂದು ಸತ್ವ ಇರೋಕ್ ಸಾಧ್ಯತೆ ಇದೆ ಅನ್ನೋ ನಂಬಿಕೆ ನಿಮಗಿದೆಯಾ? ಇದಾದ್ಮೇಲೆ ಇನ್ನೊಂದು ಪ್ರಶ್ನೆ ಇದೆ ಅಷ್ಟೇ ನಂದು. ಸರ್, ಇವತ್ತು ನನ್ಗೆ ಬುದ್ಧಿ ಬಂದಿದೆ, ಬುದ್ಧಿವಂತಿಕೆ ಇದೆ ಅಂತೇಳಿ ನಾನು ಇವತ್ತು ಏನಾದ್ರೂ ಅದು ಕಾನ್ಶಿಯಸ್ ಆಗಿ ಹೇಳ್ಬೋದು. ಆದ್ರೆ ನಾನು PU ಓದ್ಬೇಕಾದ್ರೆ ಚೋಮನದುಡಿ ಓದಿ, ಕುಂ ವೀರಭದ್ರಪ್ಪನ ದೇವರ ಹೆಣ ಓದಿ ಥ್ರಿಲ್ ಆಗಿದ್ದುಂಟು. ಮತ್ತೆ ಅದರಿಂದ ನಾನು ನನ್ನ ಲೋಕನ ಇವರು ಕಾಣಿಸಿದಾರಲ್ಲ ಅಂತ ನನಗೆ ಆಶ್ಚರ್ಯ ಆಗಿದ್ದುಂಟು ಸರ್. ಇವತ್ತು ನಾನು ಕಾನ್ಶಿಯಸ್ಲಿ ಅದನ್ನ ಮರೆಮಾಚಿ ಬೇರೆ ಏನಾರ ಮಾತಾಡ್ಬೋದೇನೋ, ಅದು ಪ್ರಜ್ಞಾಪೂರ್ವಕವಾಗಿ ಮಾಡ್ಬೋದಾಗಿರುತ್ತೆ. ನಾನು ಮುಗ್ಧವಾಗಿ ಹೇಳೋದಾದ್ರೆ ಅವೆಲ್ಲವೂ ನನ್ನ ಪ್ರಭಾವಿಸಿದೆ ಸರ್, ಅಷ್ಟೇ ಹೇಳ್ಬೋದು ನಾನು. ಸರಿ, ಮತ್ತೊಂದು ಸ್ವಲ್ಪ ಸೆನ್ಸಿಟಿವ್ ಪ್ರಶ್ನೆ ಇದು. ಅಂಬೇಡ್ಕರ್ ಅವರು ಈ ಹಿಂದೂ ಧರ್ಮವನ್ನು ಬಿಟ್ಟು ಹೋಗ್ಬಾರ್ದು, ಹಿಂದೂ ಧರ್ಮದಲ್ಲೇ ಇರಬೇಕು ಅಂತ ಬಹಳ ವರ್ಷಗಳ ಕಾಲ ಪ್ರಯತ್ನ ಪಟ್ಟು ಕೊನೆಗೆ ಹಿಂದೂ ಧರ್ಮದಲ್ಲಿ ನನಗೆ ಸಮಾನತೆ ಸಿಕ್ಕೋದಿಲ್ಲ, ನ್ಯಾಯ ಸಿಕ್ಕೋದಿಲ್ಲ ಅಂತ ಹೇಳಿ ಅವರು ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಮಾಡ್ಕೊಳ್ತಾರೆ. ಅದನ್ನ ಅನೇಕ ಜನ ಫಾಲೋ ಮಾಡಿ ದಲಿತ ವರ್ಗದವರೆಲ್ಲ ಬೌದ್ಧ ಧರ್ಮಕ್ಕೆ ಸೇರ್ಕೊಳ್ತಾರೆ. ಈ ಬಗ್ಗೆ ನಿಮ್ಮ ಚಿಂತನೆ ಏನು? ಅದು ನಿಜವಾಗಿ ಸಮಸ್ಯೆಗೆ ಪರಿಹಾರನ, ಅಥವಾ ನೀವು ಬೌದ್ಧ ಧರ್ಮಕ್ಕೆ ಹೋದಾಗ ನಿಮ್ಮನ್ನ ಅಲ್ಲಿ ಅವರು ಸಮಾನವಾಗಿ ಟ್ರೀಟ್ ಮಾಡ್ತಾರ ಬೇರೆಯವರು, ಇತರ ಬೌದ್ಧರು? ಈ ಬಗ್ಗೆ ನಿಮ್ಮ ಚಿಂತನೆ ಏನು? ಇದು ನಿಮ್ಗೆ ಏನ್ ಹೇಳ್ಬಹುದು ಅನ್ಸುತ್ತೋ ಅಷ್ಟನ್ನ ಮಾತ್ರ ಹೇಳಿ. ನಾನು ಐ ಡೋಂಟ್ ವಾಂಟ್ ಟು ಇದನ್ನ ಪೊಲಿಟಿಕಲ್ ಆಗಿ ನಾನು ನೋಡಕ್ ಇಷ್ಟಪಡೋದಿಲ್ಲ. ನಂದು ಮುಖ್ಯವಾದ ಉದ್ದೇಶ ಏನಪ್ಪಾ ಅಂದ್ರೆ, ಇದು ತುಂಬಾ ಒಂದು ದೊಡ್ಡ ಸಮಸ್ಯೆ ಆಗ್ಬಹುದು ಮುಂದೆ ನಮ್ಮ ದೇಶದ ಪಾಲಿಟಿಕ್ಸ್ ನಲ್ಲಿ ಮತ್ತೆ ಸಾಮಾಜಿಕ ಚಿಂತನೆ ಒಳಗೆ. ಇದರಿಂದ ಸಾಕಷ್ಟು ತೊಂದರೆಗಳಾಗ್ಬೋದು, ಅಥವಾ ಸಮಸ್ಯೆ ಪರಿಹಾರವೂ ಸಿಗ್ಬಹುದು. ನನಗೆ ಗೊತ್ತಿಲ್ಲ, ಆ ವಿಚಾರ ನಾನು ಹೆಚ್ಚಾಗಿ ಯೋಚನೆ ಮಾಡಿಲ್ಲ. ಆದ್ರೆ
ಇದು ಬಹಳ ಮುಖ್ಯವಾದ ಸಮಸ್ಯೆ ಅಂತ ನನ್ಗನ್ಸುತ್ತೆ. ನಿಮ್ಗೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಸರ್, ಅಂಬೇಡ್ಕರ್ ಅವತ್ತು ಭಾರತದ ಜಡ್ಡುಗಟ್ಟಿದ ವ್ಯವಸ್ಥೆ ಒಳಗಡೆ ಅವ್ರು ತಗೊಂಡಂತ ಸ್ಟ್ಯಾಂಡು ಪೊಲಿಟಿಕಲ್ ಸ್ಟ್ಯಾಂಡ್. ಅದು ನನಗೆ ಅನ್ಸೋದು ಪೊಲಿಟಿಕಲ್, ಅದು ಸ್ಪಿರಿಚುವಲ್ ದಾರಿ. ಅವರು 20-30 ವರ್ಷ ಟೈಮ್ ತಗೊಂತಾರ. ಅವರು ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಹಿಂದೂವಾಗಿ ಸಾಯಲಾರೆ ಅಂತ ಹೇಳಿ 30 ವರ್ಷ ಅವರ ಸಾಯೋ 1-2-3 ತಿಂಗಳು ಹಿಂದೆ ಅಷ್ಟೇನೆ ಅವ್ರು ಬೌದ್ಧ ಧರ್ಮಕ್ಕೆ ಹೋಗೋ ಅಂತದ್ದು. ಸೊ ಅಂಬೇಡ್ಕರ್ ಆ ಪೊಲಿಟಿಕಲಿ ನಮ್ಮ ಜಡ್ಡುಗಟ್ಟಿದ ಜಾತಿ ವ್ಯವಸ್ಥೆಗೆ ಕೊಡ್ಬೋದಾದಂತ ಒಂದು ಮದ್ದಾಗಿ ಆ ಸ್ಟ್ಯಾಂಡ್ ಅನ್ನ ಗೌರವಿಸ್ಬೇಕಾಗತ್ತೆ. ಬಿಟ್ರೆ ಅದೊಂದು ಸ್ಪಿರಿಚುಯಲಿ ನಮ್ಮ ದಲಿತ ದಾರ್ಶನಿಕತೆ ಅಥವಾ ನಮ್ಮ ಭಾರತದ ಇದು ಇದೆಯಲ್ಲ, ಆ ದಾರ್ಶನಿಕತೆ ಕೇವಲ ಅದ್ರಿಂದ ಅಷ್ಟೇನೆ ಒಂದು ಅಂಗಿನ ಬಿಚ್ಚಿ ಮತ್ತೊಂದು ಅಂಗಿನ ಹಾಕೊಂಡಷ್ಟು ಸುಲಭ ಅಲ್ಲ ಸರ್. ಅದು ಅಷ್ಟು ಸುಲಭ ಅಲ್ಲ. ಅದೇ ಜಗಜೀವನ್ ರಾಮ್ದು, ಅಂಬೇಡ್ಕರ್ ಈ ತರದೊಂದು ಚರ್ಚೆ ಇದೆ ಸರ್. ಇದೊಂದು ಮತಾಂತರ ಅನ್ನೋದೊಂದು ಸ್ಪಿರಿಚುವಲ್ ಜರ್ನಿ, ಒಂದು ಆಧ್ಯಾತ್ಮಿಕವಾದ್ದು. ಒಂದು ಕೋಟನ್ನ ಕಳಚಿ ಮತ್ತೊಂದು ಕೋಟ್ ಹಾಕೊಡೋಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ. ಸೊ ಈ ದಾರ್ಶನಿಕತೆ ನಂದು ಅದೇ ಮೂಲದ್ದು ಅಂತ ಅನ್ಸುತ್ತೆ ಸರ್. ಪೊಲಿಟಿಕಲಿ ಜಡ್ಡುಗಟ್ಟಿದ ವ್ಯವಸ್ಥೆಗೆ ನಾವು ಇಂಜೆಕ್ಷನ್ ಕೊಡ್ಬೇಕಾಗಿದ್ದು ಆ ತರದ್ ಒಂದು ಥೆರಪಿಯಾಗಿ ಕಾಣಿಸುತ್ತೆ. ಬಿಟ್ರೆ ನಮ್ಮೊಳಗೇನೆ ಇರೋ ಅಂತ ನಮ್ಮ ದಾರ್ಶನಿಕತೆ, ದಲಿತ ದಾರ್ಶನಿಕತೆ, ಇರೋ ಅಂತ ಬುದ್ಧ ಪ್ರಜ್ಞೆ ಅಥವಾ ಅದಕ್ಕಿಂತ ಹಿಂದಿನ ಒಳಗುನು ನಾವ್ ಇಲ್ಲೇನೆ ಬೇರೆ ಈಗ ಸಂಸ್ಕೃತೀಕರಣ ಅಥವಾ ಬೇರೆ ಈಗ ನಾವೇನು ವೇಷ ತೊಟ್ಟಿದೀವೋ ಅದ್ರ ಮೂಲದೊಳಗೆ ನಮ್ಮೊಳಗೆ ಇರೋ ಅಂತ ಮೆಡಿಸನ್ ನಾವು ಮೆಡಿಸನ್ ಇದೆ ಸರ್, ನಮ್ಮೊಳಗೆ ಮೆಡಿಸನ್ ಇದೆ. ಪೊಲಿಟಿಕಲಿ ಕರೆಕ್ಟ್ ಇರ್ಬೋದು ಸರ್, ಅಂಬೇಡ್ಕರ್ ತಗೊಂಡಂತ ಸ್ಟ್ಯಾಂಡ್ ಪೊಲಿಟಿಕಲಿ ಕರೆಕ್ಟ್ ಇರ್ಬೋದು. ಬೇರೆಯವ್ರ ಕೇಳಿ. ಹಾ ಗುರು, ನೀವು ಹೇಳಿದ್ದು ಬಹಳ ಖುಷಿ ಆಯ್ತು. ಅಂದ್ರೆ ಬಹಳ ಜನ ನಮ್ಮ ಈ ಜನಪ್ರಿಯ ಪತ್ರಿಕೆಗಳನ್ನ ಓದಿ ನಮ್ಮ ಸಂವೇದನೆಗಳನ್ನ ರೂಪಿಸ್ಕೊಂಡ್ವಿ, ಅಥವಾ ಜನಪ್ರಿಯ ಪತ್ರಿಕೆಗಳು ನಮ್ಮ ಸಂವೇದನೆ ರೂಪಿಸ್ತು ಅಂತ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂದೆಗೆಯವರೇ ಜಾಸ್ತಿ. ನಾವು ಕೂಡ ಅಷ್ಟೇ. ಚಿಕ್ಕ ವಯಸ್ಸಿನಲ್ಲಿ ಅಮರ ಚಿತ್ರಕಥೆ ಮತ್ತೆ ಎಂಡಮೂರಿ ವೀರೇಂದ್ರನಾಥ್ ಈ ತರ ಒಂದು ಪಾಪ್ಯುಲರ್ ಮತ್ತೆ ನಮ್ಮ ಜನಪ್ರಿಯ ಸಾಹಿತ್ಯ ಮತ್ತೆ ನಮ್ಮ ಸಂವೇದನೆಗಳನ್ನ ಬೆಳೆಸಿದ್ದು ರಾಜ್ಕುಮಾರ್ ಸಿನಿಮಾಗಳು. ಮುಖ್ಯವಾಗಿ ನಮ್ಮ ಜನರೇಷನ್, ನಮ್ಮ ಪೀಳಿಗೆಯಲ್ಲಿ ಮೋರ್ ದೆನ್ ಅನಂತಮೂರ್ತಿ ಅಥವಾ ಭೈರಪ್ಪನವ್ರ ಕಾದಂಬರಿಗಿಂತ ಈ ರೀತಿ ಒಂದು ಜನಪ್ರಿಯ ಮೀಡಿಯಾಗಳಿದೆಯಲ್ಲ, ಅದು ನಮ್ಮ ಒಂದು ಪ್ರಜ್ಞೆನ ಯಾವ ರೀತಿ ರೂಪಿಸ್ತವೆ ಅನ್ನೋದು ನಾವು ಹೇಳ್ಕೊಳ್ಳೋದಿಲ್ಲ ಬಹಳ. ಅದನ್ನು ನೀವು ಹೇಳಿದ್ ತುಂಬಾ ಖುಷಿ ಆಯ್ತು. ಮುಂದಿನ ಪ್ರಶ್ನೆ ಕಾವ್ಯ. ನಮಸ್ಕಾರ ಗುರು. ನಮಸ್ತೆ. ಹಾಯ್. ಸೊ ನಾನು ಅದೇ ಅಟ್ರಾಸಿಟಿ ಅಂತೂ ಇಲ್ಲಿ ಚರ್ಚೆ ಆಗಿತ್ತು. ಅದ್ರ ಜೊತೆ ನಾನು ಕುರುಹು ಮತ್ತೆ ನಾಟಿ ಹುಂಜ ಹಾಗೆ ದಾಸಯ್ಯನ ದನಗಳು ಅನ್ನೋ ಕಥೆಗಳು ಕೂಡ ಸಿಕ್ಕಿದ್ವು ನನ್ಗೆ. ಅದು ಆ ಮೂರು ಕಥೆಗಳ ಜೊತೆ ಅಟ್ರಾಸಿಟಿ ಕೂಡ ಓದಿ ಅದೊಂಥರ ಈ ನಿಮ್ಮ ಒಂದು ಸ್ಟ್ಯಾಂಡ್ ಹೇಗಿದೆ ಅನ್ನೋ ತರ ನಾನಂದ್ರೆ ಅದನ್ನ ಸ್ಟಡಿ ಮಾಡಕ್ ಸಾಧ್ಯ ಆಯ್ತು ಈ ಎಲ್ಲವನ್ನು ಓದಿದಕ್ಕೋಸ್ಕರ. ಅಂದ್ರೆ ಇವಾಗ ನಮ್ಮ ಪ್ರತಿ ಜನರೇಷನ್ ನಲ್ಲೂ ಹಾಗೆ ಆಗತ್ತಲ್ವಾ, ಒಂದು ಸಿದ್ಧ ಮಾದರಿ ಅನ್ನೋದು ಫಾರ್ಮ್ ಆಗಿರತ್ತೆ ಒಂದು ವಿಷಯದ ಬಗ್ಗೆ. ಎಲ್ಲಾ ತರದ ಒಂದು ಸ್ತ್ರೀವಾದಿ ಸಾಹಿತ್ಯದ ಬಗ್ಗೆನೂ ಹಾಗೆ ಆಗಿರತ್ತೆ. ಅಂದ್ರೆ ಸಿದ್ಧ ಮಾದರಿ ಸೆಟ್ ಆಗಿರತ್ತೆ. ಆಮೇಲೆ ಅದು ಯಾವ್ದೋ ಒಂದು ಕೃತಿ ಬಂದು ಆ ಸಿದ್ಧ ಮಾದರಿಯನ್ನ ಭಂಜಿಸತ್ತೆ. ಸೊ ಆ ಕೆಲಸವನ್ನ ಖಂಡಿತವಾಗಿ ಅಟ್ರಾಸಿಟಿ ಮಾಡಿದೆ ಅನ್ಸುತ್ತೆ. ಹಾಗೆ ನಿಮ್ ಎಲ್ಲ ಬರಹಗಳ ಬಗ್ಗೆನೂ ಹಾಗೆ ಅನ್ಬೋದು. ಅಂದ್ರೆ ವಿಸಾಜಿ ಅವರ ಒಂದ್ ಕಡೆ ಹೇಳ್ತಾರೆ, ಅದು ಕುವೆಂಪು ಅವರ ಮದುಮಗಳು, ದೇವನೂರದ ಕುಸುಮಬಾಲೆ ಮತ್ತೆ ನಾಗವೇಣಿಯವರ ಗಾಂಧಿ ಬಂದ, ಇದು ಕನ್ನಡ ಸಾಹಿತ್ಯದ ಅಪೂರ್ವ ಸಹೋದರಿಯರು ಅಂತ ಒಂದ್ ಯಾವ್ದೋ ರೈಟಿಂಗ್ ಅಲ್ಲಿ ಹೇಳಿದ್ರು. ಅದೇ ಹನುಮಂತಯ್ಯನವರು ಪೋಯಮ್ಸ್ ಕೂಡ ಮಾಡಿದ್ದು ಅದನ್ನೇ ಅನ್ಸುತ್ತೆ. ಅಂದ್ರೆ ಒಂದು ಸಿದ್ಧ ಮಾದರಿಯನ್ನ ಅದು ಚೇಂಜ್ ಮಾಡುತ್ತೆ. ಅಲ್ಲಿಂದ ಒಂದು ಟರ್ನ್ ತಗೊಂಡು ಹೊಸದೇನೋ ಒಂದು ಲೋಕ ನಮ್ಗೆ ಕಾಣಿಸುತ್ತೆ ಅನ್ನೋ ತರ. ಅಂದ್ರೆ ಆ ರೆಫರೆನ್ಸ್ ಪಾಯಿಂಟ್ ಅನ್ನ ಚೇಂಜ್ ಮಾಡೋದಿದೆಯಲ್ಲ, ಅದನ್ನ ನಿಮ್ ರೈಟಿಂಗ್ ನಿಮ್ಮೆಲ್ಲ ರೈಟಿಂಗ್ಸ್ ಮಾಡತ್ತೆ ಅಂತ ತುಂಬಾ ಅಭಿಮಾನ ಆಗುತ್ತೆ. ಆಮೇಲೆ ಈಗಿನ ಒಂದು ಸೋಷಿಯಲ್ ಮೀಡಿಯಾ ಸೆಟಪ್ ಅಲ್ಲಿ ಕೃತಿಗಿಂತ ಕೃತಿಗಾರರು ಮುಂದೆ ಇರ್ತಾರಲ್ಲ. ಅಂದ್ರೆ ನಮ್ಗೆ ಎಷ್ಟೋ ಸಲ ಎಲ್ಲ ರೈಟರ್ಸ್ ಯಾರ್ಯಾರಂತ ಎಲ್ಲ ಗೊತ್ತಿರುತ್ತೆ, ಬಟ್ ಅವ್ರು ಏನ್ ಬರ್ದಿದ್ದಾರೆ ಅನ್ನೋದು ಗೊತ್ತಿರಲ್ಲ. ಆದ್ರೆ ಇವಾಗ ಈ ನಮ್ಮ ಅಟ್ರಾಸಿಟಿಯನ್ನು ನಾವೆಲ್ಲರೂ ಇಷ್ಟು ಅಂದ್ರೆ ನಾನ್ ಎಲ್ಲಾ ಫ್ರೆಂಡ್ಸು ಅಂದ್ರೆ ಅದನ್ನ ಓದಿರ್ತಾರೆ, ಬಟ್
ನೀವು ಯಾರು ಅಂತ ಗೊತ್ತಿರಲ್ಲ. ಅಂದ್ರೆ ಕೃತಿಗಾರನಿಗಿಂತ ಕೃತಿ ಮುಂದೆ ಇರೋದಿದೆಯಲ್ಲ, ಇದು ಈ ಕಾಲದ ಬಹುದೊಡ್ಡ ಆಶಾವಾದ ಅಂತಾನೆ ನಂಗೆ ತುಂಬಾ ಖುಷಿ ಆಯ್ತು ಆ ಬಗ್ಗೆ. ನಿಮಗೆ ಪ್ರಶ್ನೆ ಒಂದ್ ಕೇಳ್ಬೇಕು ಅಂದ್ರೆ, ಅದೇ ಮುಂದಿನ ನಿಮ್ಮ ಏನ್ ಬರಿತಾ ಇದ್ದೀರಾ ಇವಾಗ ಅನ್ನೋದು, ಅಂದ್ರೆ ಅದ್ ನಂಗೆ ತುಂಬಾ ಕುತೂಹಲ. ಸೊ ದಟ್ಸ್ ಮೈ ಕ್ವಶನ್. ಮೇಡಮ್, ಅದು ನನಗೆ ಅಟ್ರಾಸಿಟಿ ಬರೆದ ಟೈಮ್ನಲ್ಲಿ ಆ ಪ್ರಕಟಣೆ ನಂತರದಲ್ಲಿ ಒಂದಷ್ಟು ತುಂಬಾ ಗೊಂದಲಗಳಿತ್ತು ನನಗೆ. ಮೀನ್ಸ್ ಯಾವ ತರ ಅಂತಂದ್ರೆ, ಇದು ನಮ್ಮ ದಲಿತ ವರ್ಗ ಹೆಂಗ್ ತಗೊಳುತ್ತೆ, ದಲಿತೇತರ ವರ್ಗ ಹೆಂಗ್ ತಗೊಳುತ್ತೆ, ಈ ತರದೆಲ್ಲ ಚಾಲೆಂಜಸ್ ಇತ್ತು. ಮತ್ತೆ ತುಂಬಾ ಡಿಸ್ಟರ್ಬ್ ಆಗಿದ್ದೆ ಕೂಡ ನಾನು. ಈಗ ಅದರ ಅಟ್ರಾಸಿಟಿಯ ಕ್ಲೈಮ್ಯಾಕ್ಸ್ ಬಗ್ಗೆ ಬಹಳ ತಕರಾರುಗಳೆಲ್ಲ ಇತ್ತು. ಸೊ ನಾನು ಇದಕ್ಕೆ ಆಮೇಲೆ ಅನೇಕರು ಹೇಳಿದವರು, ಇದನ್ನ ಅಟ್ರಾಸಿಟಿ ಇನ್ನಷ್ಟು ಬೆಳೆಸ್ಬೇಕು ನೀವು, ಹೇಳೋ ಸಂಗತಿಗಳು ತುಂಬಾನೇ ಈ ತರದೆಲ್ಲ ಇತ್ತು. ಸೊ ನನ್ಗೆ ಇದು ತೀವ್ರ ಪ್ರತಿಕ್ರಿಯೆ ಹೆಂಗ್ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ನನ್ನೊಳಗೆ ಒಂದು ರೂಪುಗೊಂಡಿದ್ದು ಅಟ್ರಾಸಿಟಿ ಪಾರ್ಟ್ 2 ಅಂತ ನನ್ನೊಳಗಡೆ ಒಂದು ರೂಪುಗೊಂಡಿತ್ತು ಅದು ಆಕ್ಚುಲಿ. ಸೊ ನಾನು ಏನೋ ಕಾಂಪನ್ಸೇಟ್ ಮಾಡ್ಬೇಕೆ ಆಗುತ್ತೇನೋ ಆ ತರದ್ದೆಲ್ಲ ಇತ್ತು. ಆಮೇಲೆ ಆತರ ಇತ್ತು ಕೂಡ ನನ್ ಕಂಟೆಂಟ್ ಬೇರೆ ಬೇರೆ ಇತ್ತು. ನಾನು ಇದರಲ್ಲಿ ಅಟ್ರಾಸಿಟಿ ಫಸ್ಟ್ ಅಲ್ಲಿ ಒಂದಷ್ಟು ಪಾತ್ರಗಳು ಪರಿಚಯ ಮಾಡ್ತೀನಿ ಅಷ್ಟೇನೆ. ಅದು ಪರಿಚಯ ಮಾಡಿ ಏನೋ ಒಂದು ಹಂತಕ್ಕೆ ಹೋಗುತ್ತದೆ. ಇನ್ನೂ ಮುಟ್ಟಬೇಕಾದ ಗಮ್ಯ ಬೇರೆ ಬೇರೆನೆ ಇದೆ ಅಂತ ನನ್ಗೂ ಅನ್ಸ್ತದೆ. ಸೊ ನಾನು ಮೊದ್ಲಿದ್ದ ಆ ಹುರುಪು, ಇದರ ಹೊರಗಿನ ಪ್ರತಿಕ್ರಿಯೆಗೆ ನಾನು ಹೆಂಗ್ ರೆಸ್ಪಾಂಡ್ ಮಾಡ್ಬೇಕು ಅನ್ನೋದು ಪ್ರಶ್ನೆ ನನಗೂ ಕೂಡ ಇತ್ತು. ಈಗ ಅದು ಉಳಿದಿಲ್ಲ ನನಗೀಗ. ಅಟ್ರಾಸಿಟಿ ಇದು ಮುಗೀತು. ಸೊ ನನ್ಗೆ ಅದು ಬೇರೆ ತರದ ಒಂದು ವಸ್ತುನ ಅಟೆಂಡ್ ಮಾಡ್ತಾ ಇದ್ದೆ ನಾನು ಆಕ್ಚುಲಿ. ಒಂದು ಫ್ಯಾಂಟಸಿ, ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಒಂದು ಕಂಟೆಂಟ್ ನನ್ನ ತಲೆ ಒಳಗಡೆ ಇತ್ತು. ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಲವ್ ಸ್ಟೋರಿ ತರದ್ದೊಂದು ಕಂಟೆಂಟ್ ಇತ್ತು. ಸೊ ಅದ್ ನಾನು ಬಹಳ ಅಟ್ರಾಸಿಟಿಗೆ ತದ್ವಿರುದ್ಧವಾದ್ನ ಅಟೆಂಡ್ ಮಾಡ್ತಾ ಇದ್ದೆ ನಾನೀಗ. ಅದ್ರ ಬಗ್ಗೆ ನಂಗೆ ಫ್ಯಾಷನ್ ಇತ್ತು ನನಗೆ ನಿಜ. ನನ್ನ ಒಂದು ಏನು ಮಾರ್ಕ್ ಮಾಡ್ಬೋದಿತ್ತೋ ಅದು ಕಳ್ಚ್ಕೊಳ್ಳೋ ಸಾಧ್ಯತೆ ಇತ್ತು. ನಾನು ಈಗ ಮಾಡ್ಬೋದಾದ ಮುಂದಿನ ಅದೇನೋ ಕತೆ ಬರಿತಿದ್ದೋನು ಕಾದಂಬರಿಗಳ ಕಡೆಗೇನೆ ಹೆಚ್ಚು ಒಲವು ಶುರು ಆಗ್ಬಿಟ್ಟಿದೆ ಈಗ. ಸೊ ಇನ್ನೊಂದು, ನಾನು ಇದುವರೆಗೂ ಪ್ರಕಟ ಮಾಡಿರೋಂಥ 3 ಕಥಾ ಸಂಕಲನಗಳಲ್ಲಿ ಇಂಥದ್ದೇ ವಸ್ತುಗಳನ್ನ ಅಟೆಂಡ್ ಮಾಡಿದೀನಿ ನಾನು. ಅಟ್ರಾಸಿಟಿ ಬೇರೆ ಇರ್ಬೋದು, ಈ ಮಠಾಧೀಶರದಾಗಿರ್ಬೋದು, ಮತ್ತೆ ಟಿಪ್ಪು ಅಂತ ಒಂದು, ಇದು ಬೇರೆ ಬೇರೆ ಈ ತರ ಕಾಂಟೆಂಪರರಿ ಇಶ್ಯೂಸ್ ನ ನನ್ನ ಕಥೆಗಳಲ್ಲೂ ಕ್ರಿಯೇಟಿವ್ ಆಗಿ ಕಾಣಿಸಿರೋದಿದೆ. ಆದ್ರೆ ಅದು ಯಾವುದು ಕೂಡ ಹೆಚ್ಚು ಕಾಯಿನ್ ಆಗ್ಲಿಲ್ಲ. ಅದು ಕಾದಂಬರಿ ಆದಾಗ ಬಹಳ ಕಾಯಿನ್ ಆಯ್ತು ನನಗೆ ಗಮನಿಸ್ದಂಗೆ. ಒಂದು ಬಿಡಿಕತೆಯಾಗಿ ಅಟ್ರಾಸಿಟಿ ಮಾಡಿದಾಗ ಇಷ್ಟು ಸೆಳೆತಿರ್ಲಿಲ್ಲ ನನ್ ಗಮನಕ್ಕೆ ಬಂದಂಗೆ. ಒಂದು 10 ಕತೆಗಳೊಳಗಡೆ ಒಂದಾಗಿದ್ರೆ ಅಟ್ರಾಸಿಟಿ, ಈಗೆಷ್ಟು ಚರ್ಚೆ ಆಗಿದೆಯೋ ಮತ್ತೆ ಈಗೆಷ್ಟು ಗಮನ ಸೆಳೆದಿದೆಯೋ ಅದು ಸೆಳಿತಿರ್ಲಿಲ್ಲ ನಾನು. ನನ್ನ ಹಳೆ 2-3 ಸಂಕಲನದೊಳಗಡೆ ಇಂಥ ಕಂಟೆಂಟ್ಗಳು ಇದೆ, ಬಟ್ ಅದ ಎಷ್ಟಕ್ ಬೇಕು ಒಂದು ಕತೆಗೆ ಅಷ್ಟೇ ಸೀಮಿತ ಆಗಿದೆ. ಸೊ ಒಂದು ಕಾದಂಬರಿಯ ವಿಸ್ತಾರ ದೊಡ್ಡದು ಅಂತ ನನ್ಗೆ ಅನ್ನಿಸ್ತು. ಸೊ ಆ ಕಾರಣಕ್ಕೆ ಏನೋ ಈ ಕಾದಂಬರಿ ಕಡೆಗೇನೋ ಒಲವಿದೆ. ನೆಕ್ಸ್ಟ್ ನ ಅಟೆಂಡ್ ಮಾಡಬಹುದಾದ ಕಾದಂಬರಿ ಇದಕ್ಕೆ ತದ್ವಿರುದ್ಧವಾಗಿರೋ ಅಂತ ಅಥವಾ ಬೇರೆ ಇನ್ನೊಂದು ರೂಪದ್ದಾಗಿತ್ತು. ಅದೇನಾಗುತ್ತೆ ನೋಡ್ಬೇಕು ಮೇಡಮ್. ಬೆಸ್ಟ್ ವಿಶಸ್. ಗುರು, ನೀವು ಇದನ್ನ ಹೇಳಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ನೀವು ಸಿನಿಮಾ ನೋಡ್ತೀರಾ? ಸಿನಿಮಾಗಳು ನೋಡ್ತೀರಾ? ಎಸ್ ಸರ್, ಸಿನಿಮಾ ನೋಡ್ತಿದ್ದೆ. ಇತ್ತೀಚೆಗೆ ಯಾಕೆ ಬೇಸರ ಆಗೋಗ್ಬಿಟ್ಟಿದೆ ಸರ್. ಅಲ್ಲ, ಯಾಕೆಂದ್ರೆ ಸಿನಿಮಾ ನೋಡ್ತಿದ್ದೆ ಈಗ ನೀವು ಒಂದು ಕಾದಂಬರಿಯ ಪ್ರತಿಕ್ರಿಯೆ ನೋಡಿ ಅದರ ಒಂದು ಪಾತ್ರಗಳನ್ನ ವಿಸ್ತರಿಸೋದಿದೆಯಲ್ಲ, ಅದು ಒಂದ್ ರೀತಿ ಸಿನಿಮಾದಿಂದ ಆಗಿರೋ ಒಂದು ಸಂವೇದನೆ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ನಮ್ಮ ಯಾರು ದೇವನೂರವ್ರನ್ನ ಕುಸುಮಬಾಲೆ ಪಾರ್ಟ್ 2 ಬರೀತೀರಾ, ಒಡಲಾಳ ಪಾರ್ಟ್ 2 ಬರೀತೀರಾ ಅಂತ ಕೇಳಿದ್ರೆ, ಕುಸುಮಬಾಲೆ ಕೂಡ ಆತರ ವಿಸ್ತರಣೆ ಬೇಕಾದಷ್ಟು ಮಾಡ್ಬೋದು. ಅಂದ್ರೆ ಆ ಜನರೇಷನ್ ಅವ್ರ ಯೋಚನೆ ಕೂಡ ಮಾಡದೇ ಒಂದು ಸಂವೇದನೆ ಅದು. ಮತ್ತೆ ನೀವು ಹೇಳ್ದಂಗೆ ಈಗ ಅದು ಒಂದ್ ರೀತಿ ನಮ್ಮ ಗೊತ್ತಿಲ್ಲದೆ ಹೇಗೆ ನಮ್ಮ ಸೆನ್ಸಿಬಿಲಿಟಿನ ಬೇರೆ ಬೇರೆ ಮೀಡಿಯಾಗಳು ಈಗೊಂದು ಪೀಳಿಗೆಗಿರೋ ಒಂದು ಅಡ್ವಾಂಟೇಜ್ ಅದು ನಮಗೂ ಕೂಡ ಆಗಿದೆ. ನಾನು ತುಂಬಾ ಸಿನಿಮಾ ನೋಡ್ತೀನಿ, ಹಂಗಾಗಿ ಅದನ್ನ ಇದೆಲ್ಲ ನೋಡಿದಾಗ ಇರ್ಬೋದು ಸರ್ ಸಿನಿಮಾ ನೋಡ್ತಿದ್ದೆ. ಆದ್ರೆ ಆ ಪ್ರಭಾವ ಇರ್ಬೋದು. ಬಟ್ ನಾನು ಬಂದ ರಿಯಾಕ್ಷನ್ ನನ್ನ ಆತರ ಯೋಚನೆ ಮಾಡಕ್ ಅವಕಾಶ ಮಾಡಿದ್ದು ಸುಳ್ಳಲ್ಲ ಸರ್. ನಾನು ಪ್ರಾಮಾಣಿಕವಾಗಿ ಹೇಳ್ಕೋಬೇಕು ಸರ್. ಖಂಡಿತ ತಪ್ಪೇನಿಲ್ವೇ ಇಲ್ಲ. ಅದನ್ನ ಹೇಳಿದ್ದು ಪ್ರೆಟಿ ಇಂಟ್ರೆಸ್ಟಿಂಗ್ ಸಿ. ಅಂದ್ರೆ ನಮ್ಮ ವಿಜುವಲ್ ಮೀಡಿಯಾದಿಂದ ಅಕ್ಷರಗಳಿಗೆ ಬದಲಾವಣೆ ಆಗುತ್ತಲ್ಲ ಈಗ, ಅದು ಹೊಸ ಒಂದು ಬದಲಾವಣೆ. ಮೊದಲು
ಅದು ಇದೇ ಇರ್ತಿರ್ಲಿಲ್ಲ. ನಮ್ಮ ಸಂವೇದನೆಗಳನ್ನ ಹ್ಮ್. ದೃಶ್ಯ ಮಾಧ್ಯಮಗಳು ಬೆಳೆಸ್ತವೆ. ಅದನ್ನ ಅನೇಕ ಜನ ಈಗಿನ ಒಂದು ಪೀಳಿಗೆಯವರದ್ದು ಅದೇ ಒಂದು ದೊಡ್ಡ ಬದಲಾವಣೆ. ಅಂದ್ರೆ ನಾವೆಲ್ಲ ಅಕ್ಷರಗಳಿಂದ ನಮ್ಮ ಸಂವೇದನೆಗಳನ್ನ ರೂಪಿಸ್ಕೊಂಡು ಈ ಸಿನಿಮಾಗಳನ್ನ ಆಮೇಲೆ ಮಾಡಿದ್ರು ಈಗಿರೋರು. ಈಗ ನಿಮ್ಮ ಸಿನಿಮಾ ಏನು ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಅವರೆಲ್ಲ ನೋಡಿದ್ರೆ ದೃಶ್ಯಗಳನ್ನ ಹೇಳ್ತಾರೆ ಅವರು. ಹೌದು ಸರ್. ಅವರು ಬದಲಾವಣೆಗಿಂತ ತಲೆ ಒಳಗೆಲ್ಲ ಮಾಡ್ಕೊಂಡು ಆಮೇಲೆ ಅಕ್ಷರಗಳಿಗೆ ಇಳಿಸೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ಅದೊಂದು ರೀತಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಂತ ಅನಿಸ್ತು. ಮುಂದೆ ಯಾರಾದ್ರೂ ಕೇಳ್ತೀರಾ? ಉಮಾ. ಓಕೆ. ನಮಸ್ಕಾರ ಗುರುಪ್ರಸಾದ್ ಅವರೇ. ನಾನು ನಿಮ್ದು ಮೊದಲನೇ ಪುಸ್ತಕ ಇದೆ ಫಸ್ಟ್ ಓದಿದ್ ನಾನು. ಈಗ ನಮಸ್ತೆ ಪುಸ್ತಕ ಮೇಡಮ್. ಓದಿದ್ಮೇಲೆ ಬೇರೆ ಪುಸ್ತಕಗಳನ್ನ ಓದುವಂತ ಕುತೂಹಲ ತುಂಬಾ ಇದೆ. ನನ್ 3 ಪ್ರಶ್ನೆ ಇದೆ, ಅದು 3 ಪುಸ್ತಕಕ್ಕೆ ಸಂಬಂಧಪಟ್ಟಿದ್ದು. ಈ ಪುಸ್ತಕದ ಹೆಸರು ನೀವು ಅಟ್ರಾಸಿಟಿ ಅಂತ ಇಂಗ್ಲಿಷಿನ ಪದನ ಉಪಯೋಗಿಸಿದ್ದೀರಾ. ಇದ್ರ ಹಿಂದಿನ ಒಂದು ಇದು ತಿಳ್ಕೊಳ್ಳೋ ಕಾರಣ ತಿಳ್ಕೊಳ್ಳೋ ಒಂದು. ಎರಡನೇದು, ಇಷ್ಟೊಂದು ಪ್ರಭಾವಿ ಮಾಧ್ಯಮಗಳ ಬಗ್ಗೆ ನೀವು ಪುಸ್ತಕದಲ್ಲಿ ಕಡೆಯಲ್ಲಿ ಬರೆದಿರೋ ಹಾಗೆ ಜನ ನಿಮ್ಮ ದಲಿತ ಇದರಲ್ಲಿ ಒಪ್ಕೋತಾರೆ, ಎಲ್ಲಾದ್ನೂ ಅಮಾಯಕತೆ ತುಂಬಾ ಇದೆ ಅಂತ ಹೇಳಿ ಅದು ಗೊತ್ತಾ ಇದ್ರಲ್ಲಿ ಬರ್ದಿದ್ದೀರಾ ನೀವು. ಆ ಅಮಾಯಕತೆ, ಮುಗ್ಧತೆ ಇನ್ನೂ ಉಳಿದಿದೆ, ಒಪ್ಕೋತಾರೆ ಅಂತ ಈಗ ನೀವು ನಿಮ್ಮ ಮಾತಲ್ಲಿ ಬಿಗಿನಿಂಗಲ್ಲೂ ಹೇಳಿದ್ರಿ. ಅದು ಹಾಗೇ ಇದೆಯೇ ಜನಗಳಲ್ಲಿ? ಇನ್ನೂ ಅದು ಬದಲಾವಣೆ ಆಗಿಲ್ಲ? ಇಷ್ಟೊಂದು ಪ್ರಭಾವಿ ಮಾಧ್ಯಮಗಳ ನಡೀತಾ ಇದೆ, ಜನ ವಿಚಾರಗಳನ್ನ ತಿಳ್ಕೊತಾ ಇದ್ದಾರೆ, ಇನ್ನೂ ಆ ಮುಗ್ಧತೆ ಉಳಿದಿದೆಯೇ? ಅದೊಂದು. ಮೂರನೇದು, ನೀವು ಪುಸ್ತಕ ಬರೆಯೋಕ್ಕಿಂತ ಮುಂಚೆ ನೀವು ಈ ಚಳುವಳಿಗಳ ಮಧ್ಯೆ, ಆ ಜನಗಳ ಮಧ್ಯೆ ಇದ್ದೋರು, ಅದ್ರ ಬಗ್ಗೆ ನೋಡ್ಕೊಂಡೇ ಬೆಳೆದಿರೋರು, ಅದರಿಂದ ಇದ್ರ ಬಗ್ಗೆ ಬರೆಯೋಕ್ಕೆ ನಿಮ್ಮ ಮನಸ್ಸಲ್ಲಿ ಇದು ನನ್ನ ಜವಾಬ್ದಾರಿ ಬರಿಬೇಕು ಅಂತ ಅನ್ನಿಸ್ತಾ? ಅದು 3 ನನ್ನ ಪ್ರಶ್ನೆ. ಮೇಡಮ್, ಇದು ನನ್ಗೆ ಈ ಅಟ್ರಾಸಿಟಿ ನಾನು ಬರೆದ ಟೈಮ್ ಕೇವಲ 15 ಮೇಡಮ್. ಇದು ನಾನು ಕಾದಂಬರಿ ನನ್ನ ಕೈಲಿ ಬರೆಯಕ್ ಸಾಧ್ಯನಾ, ಅದಕ್ಕೆ ತುಂಬಾ ಸಿದ್ಧತೆ ಬೇಕು, ಸುಮಾರು 3 ತಿಂಗಳು 6 ತಿಂಗಳು ಹಿಂಗೆಲ್ಲ ಟೈಮ್ ತಗೋಬೇಕು ಅಂತರದ್ ನನಗೆ ಒಂದಿಷ್ಟು ಪ್ರಿಜುಡಿಸ್ ಇತ್ತು. ಬೇರೆಯವರು ತಾವು ಕಾದಂಬರಿಗಳು ಅಟೆಂಡ್ ಮಾಡಿದಾಗ ತಗೊಂಡ್ರೆ ಟೈಮ್ಗಳ ಬಗ್ಗೆ ಓದ್ಕೊಂಡಾಗ. ಬಟ್ ನನಗೆ ಈ ಕಂಟೆಂಟ್ ಸುಮಾರು 2-3 ವರ್ಷದಿಂದ ನನ್ನ ಒಳಗಡೆ ಕೂತಿತ್ತಿದ್ದು. ಆಮೇಲೆ ವಿಶೇಷ ಅಂತಂದ್ರೆ, ಈಗ ಈ ಅಟ್ರಾಸಿಟಿಯನ್ನ ಒಂದು ಕಾದಂಬರಿ ಶೀರ್ಷಿಕೆನೆ ಮೊದಲು ನನಗೆ ಇಟ್ಕೊಂಡಿತ್ತು. ನಾನು ಅನೇಕ ಕಥೆಗಳು ಬರಿಬೇಕಾದ್ರು ಅನೇಕ ಸಲ ಫಸ್ಟ್ ನನಗೆ ಈ ಸ್ನಾನಗಿನ ಮಾಡ್ಬೇಕಾರೆ ಶಾಂಪು ಗಿಂಪು ಹಾಕಿ ತಲೆ ಉಜ್ಬೇಕಾದ್ರೆ ಒಂದು ಟೈಟ್ಲ್ ಬಂದ್ಬಿಡ್ತು ನನಗೆ ತಲೆ ಒಳಗಡೆ. ಸೊ ಹಂಗ ಅಟ್ರಾಸಿಟಿ ಅನ್ನೋದೊಂದು ಟೈಟಲ್ ನನಗೆ ಹುಟ್ಟುಬಿಟ್ಟಿತ್ತದು. ಸೊ ಈಗ ಇಂಗ್ಲಿಷ್ ಟೈಟಲ್ ಅನ್ನೋದಕ್ಕೆ ನಮ್ಮ ಕನ್ನಡ ಸಂವೇದನೆ ಅಥವಾ ಇಂಡಿಯಾದೊಳಗಡೆ ಅಟ್ರಾಸಿಟಿ ಅನ್ನೋದು ಕನ್ನಡದ ಭಾಷೆಯಾಗಿ ಅದು ಒಂದು ಶಬ್ದವಾಗಿ ಆಗ್ಬಿಟ್ಟಿದೆ. ಹಳ್ಳಿ ಪ್ರತಿ ಮಾತು, ಪ್ರತಿ ಸಂದರ್ಭದಲ್ಲೂ ಅಟ್ರಾಸಿಟಿ ಅನ್ನೋ ಪದನ ಕನ್ನಡದ ಮಾತೇ ಆಗೋಗಿದೆ ಮೇಡಮ್ ಅದು. ಸೊ ನನಗೆ ಅದೇನ್ ಬೇರೆ ಅದು ನಾನೇನೋ ಜಾತಿ ದೌರ್ಜನ್ಯ ಅಂತ ಪ್ರಮೇಯ ಕಂಡು ಬರಲಿಲ್ಲ ನನ್ಗದು. ಅದು ಕನ್ನಡದ ಮಾತೇ ಆಗಿ ಉಳಿದ್ಬಿಟ್ಟಿದೆ. ನಮ್ಮ ಅನೇಕ ತಾಲೂಕ್ ಆಫೀಸು, DC, ಪೊಲೀಸ್ ಸ್ಟೇಷನ್ ಪ್ರತಿನಿತ್ಯ ಇದೊಂದು ನಮ್ಮ ಭಾಷೆಯಾಗೆ ಉಳ್ಕೊಂಡಿರೋ ಅಂತದ್ದು ಒಂದು. ಎರಡನೇದು, ಇನ್ನೋಸೆನ್ಸ್ ಬಗ್ಗೆ ಹೇಳಿರಿ. ಈ ಕಾದಂಬರಿ ಬಂದಾಗ ನಮ್ಮಲ್ಲಿ ನೀನೇನಾದ್ರೂ ದಲಿತನ ಅಲ್ದಲೇನೆ ಬೇರೆ ಯಾರಾದ್ರೂ ಈ ಕಾದಂಬರಿ ಬರ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಇಷ್ಟೊತ್ತಿಗೆ ನೀನ್ ತುಂಬಾ ಎದುರಿಸ್ಬೇಕಾಗಿತ್ತು. ನೀನ್ ದಲಿತ ಅಲ್ದಲೇ ಬೇರೆ ಯಾರಾದ್ರೂ ಬರ್ದಿದ್ರೆ ಬಹಳ ಕಷ್ಟ ಇರ್ತಿತ್ತು ಅಂತ. ಈ ಮಾತು ಒಪ್ಕೊಂತೀನಿ ಮೇಡಮ್. ಈ ಇನ್ನೋಸೆನ್ಸ್ ನಮ್ಮ ಸಮುದಾಯದೊಳಗಡೆ ಇವತ್ತಿಗೂ ಇದೆ. ಅದು ಅವ್ರು ಓದಿರ್ತಾರೋ ಬಿಟ್ಟಿರ್ತಾರೋ ಗೊತ್ತಿಲ್ಲ. ಅವ್ರಿಗೆ ಭಾವನಾತ್ಮಕವಾಗಿ ಅದನ್ನ ಒಳಗಡೆ ಏನಾಗಿದೆ ಬಿಟ್ಟಿದೆ ಅನ್ನೋದ್ಕಿಂತ ಒಂದು ಟ್ರಿಗರ್ ಎಲ್ಲೋ ಹೊತ್ಕೊಂಡ್ಬಿಟ್ರೆ ಅದಕ್ಕೆ ಸ್ಪಂದಿಸೋದೇ ಹೆಚ್ಚು ಮೇಡಮ್. ಸೊ ನಮ್ ಸಮುದಾಯ ಆ ಇನ್ನೋಸೆನ್ಸ್ ನ ಇರೋದ್ರಿಂದಲೇ ನನ್ನನ್ನು ಉಳಿಸಿದೆ ಅಂತಕಂತೀನಿ ನಾನು. ಇನ್ನೊಂದೇನೋ ಕೇಳಿರಿ, ಮರ್ತೋಯ್ತು ನನಗೆ. ಅದೇ ಇದನ್ನ ಬರಿಬೇಕು ಅಂತ ನಿಮ್ಗೆ ಒಂಥರ ಮನಸ್ಸಿಗೆ ನಿಮ್ ಜವಾಬ್ದಾರಿ ಇದು ನಂದು, ನಾನು ಇದ್ರ ಬದಲಾವಣೆಗಳನ್ನ ನಾನು ಜನಕ್ಕೆ ತೋರಿಸ್ಬೇಕು, ಹೇಳ್ಬೇಕು ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಅಂತ? ಮೇಡಮ್, ಅದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಪ್ಕೊಂತೀನಿ ಮೇಡಮ್. ನಾನು ಇದನ್ನ ಹೇಳ್ಬೇಕಾಗಿ ಬಂತು. ನಾನು ಯಾಕೆಂದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ ದಲಿತ ಚಳುವಳಿ ಸಂಬಂಧಪಟ್ಟಂತೆ ನನ್ನ ಅನೇಕ ಪುಸ್ತಕ ಕಥೆಗಳು ಬೇರೆ ಬೇರೆ ಒಂದು ಆಟೋಬಯೋಗ್ರಫಿನೇ ನರೇಷನ್ ಮಾಡಿದೀನಿ. ಈ ತರದ್ದು ನನ್ನ ರೆಸ್ಪಾನ್ಸಿಬಿಲಿಟಿ ಇತ್ತು. ಸೊ ಇದನ್ನು ಹೇಳ್ಬೇಕಾದ ಜವಾಬ್ದಾರಿ ನಂದೇ ಆಯ್ತು ಮೇಡಮ್. ಅದು ವಿಪರ್ಯಾಸ ಕೂಡ ಹೌದು. ಹಾಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಲೈಟರ್ ನೋಟ್ ಗುರು, ನಾನು ನಾಳೆಯಿಂದ ಶಾಂಪೂ ಹಾಕಕ್ ಶುರು ಮಾಡ್ಬೇಕನ್ಸುತ್ತೆ ಮುಂದಿನ ಅಲ್ಲ, ಇಲ್ಲ ಸರ್, ನನಗೆ ಅನೇಕ ಸಲ ಹಂಗ ಅನ್ಸ್ಬಿಟ್ಟಿದೆ ಸರ್. ಅದೇನೋ ನಿಮಗೆ ಗೊತ್ತಿರುತ್ತೆ ವೈದ್ಯಕೀಯ ಭಾಷೆ ಒಳಗಡೆ ಅದೇನೋ ಹಿಂಗೇನೋ ಮಾಡ್ಕೊಬೇಕಾದ್ರೆ ಅಲ್ಲಿ ಯೋಚನೆ ಮಾಡಿ ಚಕ್ ಅಂತ ಏನೋ ಒಂದು ಹೊಡೆದು ಬಿಟ್ಟಿರುತ್ತೆ ಸರ್. ಆರ್ಕಿಮಿಡೀಸ್ ಕಾರ್ಯದಿಂದ ನಡೀತಾ ಇದೆ ಅವ್ರ ಬಾತ್ ಯುರೇಕಾ ಅಂತ ಕೂತ್ಕೊಂಡಿದ್ದೆ. ಶಶಿಕಲಾ, ಆ ತರದೊಂದು
ಹಾ ಹಾ. ಶಶಿಕಲಾ, ಮುಂದಿನ ಪ್ರಶ್ನೆ. ಮ್ಯೂಟ್ ಆಗಿದ್ದೀರಾ? ಶಶಿ ಮ್ಯೂಟ್ ಆಗಿದೆ. ಇದಾಳ ಶಶಿ? ಇದಾರೆ, ಇದಾರೆ, ಮ್ಯೂಟ್ ಕೈ ಆಗಿದೆ. ಎತ್ತಿದ್ರಲ್ಲ. ಇದೀನಿ. ನಮಸ್ಕಾರ ಎಲ್ಲರಿಗೂ. ಹ್ಮ್. ಹಾ, ಇವು ಹಾ. ಕೈ ಎತ್ತದ್ ಹೆಂಗೆ ಅಂತ ಬರಲ್ಲ, ಮ್ಯೂಟ್ ಮಾಡೋದ್ ಹೆಂಗೆ ಅಂತ ಬರಲ್ಲ. ತುಂಬಾ ಅಭ್ಯಾಸ ತಪ್ಪೋಗಿದೆ ಝೂಮ್ ಕಾಲಿಗೆ ಬಂದು ಬಂದು. ಬರ್ಬೇಕು ಅಲ್ಲ, ಅದಕ್ಕೆ. ಬುಕ್ ಎಲ್ಲರಿಗೂ ಓದ್ಲಿಕ್ಕೆ ಬಂದ್ರೆ ನಮಸ್ಕಾರ. ಗೊತ್ತಾಗತ್ತೆ. ಸಾರಿ, ಮುಖ ತೋರ್ಸಕ್ಕಾಗಲ್ಲ, ಮುಖ ನಮಸ್ಕಾರ ತೋರ್ಸಲಾಗದಂತ ನಮಸ್ಕಾರ. ಸ್ಥಿತಿಯಲ್ಲಿದ್ದೀನಿ. ಸೊ ಗುರು ಅವ್ರೆ, ನಮ್ ಗುರು ಆ ಮೇಡಮ್ ಗುರು ನಮಸ್ತೆ. ಹೇಗೆ ಇಬ್ರು ಗುರುಗಳು ನಮ್ಮವ್ರೆ. ಯಾಕಂದ್ರೆ ನಾನ್ ತುಮಕೂರು, ಅವಳು ತುಮಕೂರು ಅಂದ್ರೆ ಆ ಹೌದು. ಮುದ್ದೆ ಸೀಮೆ ತುಮಕೂರು. ತಿಪ್ಟೂರು ಅಂತ ಈಗ ಅಷ್ಟೇ ಒಂದು ಇವರು ಬೂದಾಳ ಅವ್ರದ್ದು ಆರ್ಟಿಕಲ್ ಕಳ್ಸಿದ್ರು, ಅದ್ ನೋಡ್ತಾ ಇದ್ದೆ. ಅವ್ರು ಒಂದು ಆರ್ಟಿಕಲ್ ಅಲ್ಲಿ ಬರ್ದಿದ್ದಾರೆ, ಇದು ತುಮಕೂರು ಅಂದ್ರೆ ಸೀಮೆ, ಅದು ತಿಪ್ಟೂರು ಬರೀ ಸೀಮೆ. ಇದ್ ಹೇಳ್ತೇನೆ ತಾಳಿ, ಒಂದ್ ನಿಮಿಷ, ಒಂದೇ ಸೆಕೆಂಡ್. ತೆಂಗು ಹಿಂದೆ ಹಿಂದೆ ಅಲ್ಲ, ತಿಪ್ಟೂರು ಬರೀ ತಿಪ್ಟೂರು ಅಂದ್ರೆ ಸಾಲದು, ತಿಪ್ಟೂರು ಸೀಮೆ ಅನ್ಬೇಕು. ಯಾಕೆಂದ್ರೆ ಅದು ಬರೀ ಒಂದು ಊರಿನ ಹೆಸರಲ್ಲ, ಬದಲಿಗೆ ಒಂದು ಜೀವನ ವಿಧಾನದ ಹೆಸರು. ನಮ್ದು ಮುದ್ದೆ ಸೀಮೆ. ನಮ್ಮ ಮುದ್ದೆ ಸೀಮೆಯ ಜೀವನ ಮೀಮಾಂಸೆ ಬೇರೆ. ಸೊ ಆ ಮೀಮಾಂಸೆಗೆ ಹಲವಾರು ಜನ ವ್ಯಾಖ್ಯೆ ಕೊಟ್ರು, ಅದನ್ನ ನಮ್ ಕಣ್ ಮುಂದೆ ತಂದ್ರು, ನಮ್ ಕಣ್ಣಿನ ಪೊರೆ ತೆರೆಸಿದ್ರು. ಅದ್ರಲ್ಲಿ ಬೂದಾಳವರು ಒಬ್ರು ಅಂತ ಮೆನ್ಷನ್ ಮಾಡ್ಬೇಕು ನಾನು. ಅವರಿಂದ ಹೌದು ಬಹಳಷ್ಟು, ಮೇಡಮ್, ಹೌದು. ಬಹಳ ಒಂಥರ ನನ್ಗೆ ಇನ್ನೊಂದು ಚಶ್ಮೆ ಹಾಕ್ದಂಗೆ ಕಣ್ಣಿಗೆ, ಇನ್ನೊಂದು ಲೋಕನೇ ತೋರ್ಸಿದ್ರು ಅವ್ರು ಹಾಗೆ. ಹಾಗೆ ನೀವು ಆ ಸೀಮೆದು ಸೊಗಡಿದೆ ಅಲ್ಲ, ಅದನ್ನ ಎತ್ತಿ ತೋರ್ಸಿಕೊಟ್ಟಿದ್ದೀರ. ಅದಂತೂ ಖಂಡಿತ ನಿಜ. ನಾನು ಆ ಗೋಡೆ ಕೆರೆ ಚಿಕ್ಕನಾಯ್ಕನಲ್ಲಿ ಅಲ್ಲೆಲ್ಲ ತುಂಬಾ ಓಡಾಡಿ, ನಂಗೆ ಬಹಳ ಇಷ್ಟದ ಸಂಸ್ಕೃತಿ ಅದು. ಅದು ನಂದೇ ಅಂತ ನಾನೇ ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಮನ್ನ ನಾನ್ ಅಡಾಪ್ಟ್ ಮಾಡ್ಕೊಂಡಿದ್ದೀರೋ, ನನ್ನನ್ನು ನೀವು ಅಡಾಪ್ಟ್ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ. ಸೊ ಹಂಗಾಗೋಗಿದೆ, ಏಕಮುಖ ಆಗೋಗಿದೆ. ಸೊ ಈ ಕತೆ, ಈ ಕಾದಂಬರಿ ನೀಳ್ಗತೆ ಹೇಗಾದ್ರೂ ಸರಿ, ನೀವೇ ಓದ್ದೆ. ಆದ್ರೆ ಸಂವೇದನೆ ಲಾಸ್ಟ್ ಟೈಮ್ ಇದು ಚರ್ಚಲ್ಲಿ ಭಾಗವಹಿಸಕ್ಕಾಗಿರ್ಲಿಲ್ಲ, ನಾನು ಇನ್ಯಾವುದೋ ಊರಲ್ಲಿದ್ದೆ. ಹಾಗಾಗಿ ಇದ್ರಲ್ಲಿ ಬರೋ ಪಾತ್ರಗಳನ್ನೆಲ್ಲ ನಾನು ತುಂಬಾ ಸಕ್ರಿಯವಾಗಿ ಹತ್ತಿರದಿಂದ ನೋಡಿದೀನಿ. ನಿಮ್ಮಷ್ಟಲ್ದೇ ಇದ್ರು ಅದಕ್ಕೆ ಸಮೀಪವಾದದ್ದು. 70s ಅಲ್ಲಿ ದಲಿತ ಚಳುವಳಿಯ ಇದು ಉನ್ನತ ಇದು ಅನ್ಸತ್ತೆ ಕಾಲ ಅದು. ಮಿಡ್ 70s, ಅರ್ಲಿ 70s ಅಲ್ಲಿ. ಸೊ ಈಗ ಓದುವಾಗ್ಲೂ ಅಷ್ಟೇ ಇದನ್ನ, ಹೌದಲ್ಲ ಇದನ್ನೆಲ್ಲ ನಾನು ಮೊದ್ಲು ನೋಡಿದೀನಿ, ಕೇಳಿದೀನಿ, ಓದಿದೀನಿ. HS ನಾಗವೇಣಿಯವರು ಒಂದ್ ಕತೆ ಬರೀತಾರೆ, ಆಮೇಲೆ ಹನೂರ ಅವ್ರ ಕತೆಗಳು, ಹೀಗೆ ಅದನ್ನೆಲ್ಲ ಎಕ್ಸ್ಕ್ಯೂಸ್ ಮಿ, ಅದನ್ನೆಲ್ಲ ಓದಿದೀವಿ. ಇದರಲ್ಲಿ ವಿಶೇಷತೆ ಏನು? ಸುಮ್ನೆ ಹಿಂಗೆ ಪಳಕ್ ಪಳಕ್ ಅಂತ ಒಂದು ಚಿತ್ರ, ನಾವು ಒಂದ್ ವ್ಯಕ್ತಿ ಚಿತ್ರಣ ಕೊಟ್ಟ ನಿಮ್ಮ ಉದ್ದೇಶ ಏನು ಅಂತ ಫಸ್ಟಿಗೆ ಅರ್ಥ ಆಗಿರ್ಲಿಲ್ಲ ನನ್ಗೆ, ನಿಜ ಹೇಳ್ಬೇಕಂದ್ರೆ. ಹೌದು, ಇದೆಲ್ಲ ನಿಜ, ಮನ್ಸಿಗೆ ಹತ್ರ ಆಗತ್ತೆ. ತೆರೆದಿಟ್ಟಿದ್ದೀರಾ, ಒಳ್ಳೆ ಕಿತ್ತಳೆ ತೊಳೆನ್ ಬಿಡಿಸಿ ತಗೊಂಡ್ ಕೈಗಿಟ್ಟು ಕೊಟ್ಟ ಹಾಗೆ, ಬಾಳೆಹಣ್ಣು ಸುಲ್ದು ಎದುರುಗಿಟ್ಟ ಹಾಗೆ ಆ ಜೀವನನ ತೆರೆದು ಇಟ್ಟಿದ್ದೀರಾ, ಅದೆಲ್ಲ ಸರಿ. ಇದನ್ನ ಚೆನ್ನಾಗಿಲ್ಲ ಅನ್ನಕ್ಕಿಂತ ನಮ್ ಕಣ್ಣು ಮುಂದೆ ನಮ್ಮ ಅಂಗಳಕ್ಕೆ ತಂದು ಬಿಟ್ರಿ. ನನ್ಗೆ ಆ ದಿನಗಳು ತುಂಬಾನೇ ನೆನಪಾಯ್ತು ಹತ್ರದಿಂದ ನೋಡಿದವರು. ಇದು ಹೇಳ್ದಂಗೆ ಇದು ಸೀಮೆ ಒಂದು ವಿಶಿಷ್ಟ, ಯಾಕಂದ್ರೆ ನಮ್ಗಳಿಗೆಲ್ಲ ಬಹಳ ಸಹಿಷ್ಣುತೆ ಕೊಟ್ಟಿತ್ತು, ಕಲ್ಸಿದ್ದದು. ನಮ್ಮ ಗುಣದಲ್ಲ ಇದೆಯನ್ನೋ ಗೊತ್ತಿಲ್ಲ, ತುಮಕೂರು ತಾಲೂಕಿನ ಎಲ್ಲದ್ರಲ್ಲಿ ಹೆಚ್ಚು ಜನರು ಬಳಕೆ ಬರ್ತಾರೆ, ಹೆಚ್ಚು ಜನ ಹತ್ರ ಆಗ್ತಾರೆ, ಹೆಚ್ಚು ಜನ ಕಾಣಿಸಕ್ ಸಿಗ್ತಾರೆ ನಮ್ಗೆ. ಸೊ ಆಮೇಲೆ ಮತ್ತೆ ನಾನು ಇದನ್ನ ಕೇಳಿದೆ, ಹೋದ್ವಾರ ಚರ್ಚೆದಲ್ಲೆಲ್ಲ ಕೇಳಿದೆ, ಮತ್ತೆ ಈಗ ನಿಮ್ ಮಾತುಗಳನ್ನ, ನಿಮ್ಮ ನಿಲುವನ್ನ ಎಲ್ಲ ಕೇಳ್ತಾ ಇನ್ನಷ್ಟು ಹತ್ರ ಆಗಿತ್ತು, ಇನ್ನಷ್ಟು ಹೌದಲ್ಲ, ಈಗೂ ಯೋಚಿಸಿರ್ಲಿಲ್ಲ ನಾನು. ಇದು ನಿಜ, ಮತ್ತಷ್ಟು ಆಪ್ತವಾಗಿ ಅನ್ಸ್ತು. ಹೊಸದೇನಿಲ್ಲ ಅನ್ನೋದಂತೂ ಮೊದಲನೇ ಸಾಲಿಂದಾಗಿತ್ತು ನಂದು. ಹೊಸದೇನ್ ಆಗಿರ್ಬೇಕಿಲ್ಲ. ಅವ್ರು ಹೇಳಿದ್ರಲ್ಲ ಅದನ್ನ, ಏನ ಒಂದು ಇದೇ ಲೇಖನದಲ್ಲಿ ಇವರು ನಟರಾಜ್ ಹೇಳ್ತಾರೆ, ಹಿಂದನ ಹೆಜ್ಜೆಯ ನರಿಯಲಲ್ಲದೆ ಮುಂದಿನ ನಿಲುವು ಗೊತ್ತಾಗಲ್ಲ ಅಂತ. ಸೊ ಮತ್ತೆ ಅವ್ರು ಇನ್ನೊಂದ್ ಕಡೆ ಅದನ್ನು ಹೇಳಿದ್ದು ನಿಜ ಅನ್ಸ್ತು. ನೀವು ಕಾವ್ಯಾಂಗ್ ಉತ್ತರ ಕೊಟ್ರಲ್ಲ, ನಿಮ್ಮ ಮುಂದಿನ ದಿನ ಅಲ್ಲೇ ಸಿಕ್ಕಾಕೊಳ್ಬಾರ್ದು, ಬೇರೆ ಕಡೆ ಬೇರೆ ದಿಕ್ಕಿನಲ್ಲಿ ಹೋಗ್ಬೇಕು. ಆದ್ರೆ ಹಿಂದಿನ ನಿಮ್ಮ ಬ್ಯಾಕ್ ಗ್ರೌಂಡ್ ತಲೆನಲ್ಲಿ ಆ ಸೂಕ್ಷ್ಮತೆ, ಸಂವೇದನೆ, ನೀವು ಕಲ್ತ ಪಾಠಗಳು, ನೀವು ನೋಡಿದ್ದು ಆಕ್ರಂದನ ಅವರದ್ದು ತಳಮಳ ಎಲ್ಲ ನೋಡಿ ಅದನ್ನೂ ಇರ್ಬೇಕು ಈ ಬ್ಯಾಕ್ ಗ್ರೌಂಡ್ ಅಲ್ಲಿ. ಮುಂದಿನ ಏನು ನಿಮ್ ಮುಂದಿನ ಯಾನ ಏನು ಅನ್ನೋದು ಕಾವ್ಯನ್ ಪ್ರಶ್ನೆ ತುಂಬಾನೇ ಇಷ್ಟ ಆಯ್ತು. ಅದಕ್ಕೆ ಈ ಬೂದಾಳೋದ್ರಲ್ಲಿ ಒಂದು ಉತ್ತರ ನೋಡಿದೆ ನಾನು.
ಅದೊಂದು KB ಕ್ರಾಸ್ ನಲ್ಲಿ ಇದ್ದೇವೆ. ಅವ್ರು ಹೇಳ್ತಾರೆ, ನಟರಾಜ್ ಬರ್ದಿರೋದು, KB ಕ್ರಾಸ್ ನಲ್ಲಿ ಇದ್ದೇವೆ, ಎತ್ತ ಬದಿಗಾದ್ರೂ ಹೋಗ್ಬಹುದು, ಅದು ಎಲ್ಲಿ ಹೋಗ್ತೀವಿ ಅನ್ನೋ ಎಚ್ಚರ ವಹಿಸೋದು ನಿರ್ಧರಿಸ್ಬೇಕಷ್ಟೇ ನಾವು ಅನ್ನೋದನ್ನ ಎಚ್ಚರದಿಂದ ನಿರ್ಧರಿಸ್ಬೇಕು. ಅದಕ್ಕೆ ಕ್ರಾಸ್ ಬಂದಾಗ ಒಂದು ಕೈ ಮರ ನೆಟ್ಟಿರ್ತಾರೆ, ದಟ್ಸ್ ದ ರೀಸನ್. ಎಲ್ಲ ಅದು KB ಕ್ರಾಸ್ ನೋಡಿದವ್ರಿಗೆ ಈ ಅನಾಲಜಿ ಚೆನ್ನಾಗಿ ಅರ್ಥ ಆಗತ್ತೆ. ಅದೆಷ್ಟು ಟಿಸಲ್ ಹೊಡ್ಕೊಂಡು ಹೋಗತ್ತಲ್ವಾ, ಹಾಗೆ ಹೌದು. ನಿಮ್ಮ ಯಾನನು ಕೂಡ ಅದಕ್ಕೆ ಕ್ರಾಸ್ ಬಂದಾಗ ಕೈ ಮರ ನೆಟ್ಟಿರ್ತಾರೆ. ದಿಕ್ಕು ತಪ್ಪಿದರೆ ಇನ್ನು ನಮ್ಮ ಮುಂದಿನ ಪ್ರಯಾಣ ದಿಕ್ಕು ತಪ್ಪಿದ ಯಾನ ಅಂತ. ಸೊ ನಿಮ್ಗೆ ನಾನು ಮುಂದಿನ ತಿಂಗಳು ತುಮಕೂರಿಗೆ ಬರ್ತಾ ಇದ್ದೀನಿ. ಖಂಡಿತ ನಾನು ಯಾವತ್ತು ಗೋಡೆಕೆರೆಗೆ ಹೋಗೇ ಹೋಗ್ತೇನೆ. ನಡುವಿನಳ್ಳಿಗೆ, ಅದ್ರಲ್ಲೂ ನಡುವಿನಳ್ಳಿ ಜೀವ ನನ್ಗೆ. ಅಲ್ಲಿ ಹೊಲ ಇದು ಹೊಡಿಯೋದು, ಚಕ್ಕಡಿ ಹೊಡಿಯೋದು, ಎತ್ತಿನ ಗಾಡಿ ಓಡಿಸೋದು ಅಂದ್ರೆ ನನಗೆ ಬಹಳ ಆಸೆ. ಸೊ ಖಂಡಿತ ಬರ್ತೀನಿ. ನೀವು ಊರಲ್ಲಿದ್ರೆ ಭೇಟಿಯಾಗೋ ಖುಷಿ ಇದೆ. ಸೊ ನಿಮ್ಮ ಅಲ್ಲ ಯಾನ. ಮೇಡಮ್, ನಾನು ಹೇಳಿ. ಗೋಡೆಕೆರೆನಲ್ಲೇ ಸ್ಕೂಲ್ ಟೀಚರ್. ಅಯ್ಯೋ ಶಿವನೇ, ಅಲ್ಲೇ ಸಿದ್ದರಾಮೇಶ್ವರ ದೇವಸ್ಥಾನ ಇದೆಯಲ್ಲ, ಅಯ್ಯೋ ಐ ಅದ್ರ ನೋ ಪಕ್ಕದ ದಟ್. ಸ್ಕೂಲಲ್ಲೇ ನನ್ನ ಮೇಷ್ಟ್ರು. ಕಾರ್ತಿಕ ಇದು ಎಷ್ಟು ಚೆನ್ನಾಗಿರುತ್ತೆ, ಕಾರ್ತಿಕ ದೀಪದ ಲಕ್ಷ ಹಬ್ಬ. ದೀಪೋತ್ಸವ ನಡೀತದಲ್ಲಿ. ಅದೇ ಹಾ. ಗೋಡೆಕೆರೆನಲ್ಲೇ ನಾನು ಸ್ಕೂಲ್ ಟೀಚರ್. ನಂಗೆ ರಾಮೇಗೌಡ್ರ ಮನೆಯವರೆಲ್ಲ ಅಲ್ಲಿಗೆ ಬರೋದು. ರಾಮೇಗೌಡ್ರ ಮಕ್ಳಿದಾರಲ್ಲ, ವಿವೇಕ, ಅಶೋಕಣ್ಣ, ಜೆಸಿಪುರದವರು. ಅವರೆಲ್ಲ. ಇಲ್ಲ ಇವನು ಅಶೋಕಣ್ಣ ನಡುವಿನಳ್ಳಿಲ್ಲ ಇದ್ದಾನೆ, ಹತ್ರ ದೇವಸ್ಥಾನಕ್ಕೆ ಹತ್ರ. ಎನಿವೆ, ಸೊ ನಿಮ್ಮ ಯಾನ ಹೀಗೆ ಮುಂದುವರಿಲಿ, ಯಶಸ್ವಿಯಾಗಿರ್ಲಿ. ನೀವು ಬರವಣಿಗೆಯಲ್ಲಿ ಯಶಸ್ಸು ಕಂಡಿದ್ದೀರಾ. ಸೊ ಹೀಗೆ ಮುಂದುವರಿಲಿ. ಶುಭಾಶಯಗಳು, ಶುಭ ಆಶೀರ್ವಾದಗಳು. ನಿಮ್ಗೆ ತುಂಬಾ ದೊಡ್ಡವಳಾಗಿದ್ರಿಂದ ಆಶೀರ್ವಾದ ಹೇಳ್ಬೋದು ನಾನು, ಶುಭಾಶೀರ್ವಾದ ಅಂತ. ಎಲ್ಲ ಶುಭ ಆಗ್ಲಿ. ಥ್ಯಾಂಕ್ ಯು ಮೇಡಮ್. ಮೀರಾ ಹೇಳಿ, ಮ್ಯೂಟ್ ಇದ್ದೀರಾ? ನಮಸ್ಕಾರ ಕಂಟಲ್ಗೆರೆ ಅವ್ರೆ. ಗುರು ಅಂದ್ರೆ ಕನ್ಫ್ಯೂಸ್ ಕಂಟಲ್ಗೆರೆ ಅವ್ರೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನೀವು ಈ ಪುಸ್ತಕ ಬರ್ದಾಗ, ಅಂದ್ರೆ ನಿಮ್ಗೆ ಬರ್ದು ಮುಗಿಸ್ದಾಗ ಈ ಕಾದಂಬರಿನ, ಅಂದ್ರೆ ನಿಮ್ಗೆ ನೀವ್ ಏನ್ ಹೇಳಕ್ ಹೊರಟ್ರಿ ಅದನ್ನ ನಿಮ್ಗೆ ಸರಿಯಾಗಿ ಹೇಳಿದ್ದೀನಿ, ಹೇಳ್ಬೇಕಾದನ್ನೆಲ್ಲ ಹೇಳಿದ್ದೀನಿ ಅಂತ ಅನ್ನಿಸ್ತಾ ಅಂತ ಒಂದು. ಇನ್ನೊಂದು, ಅದಕ್ಕೆ ಬಂದ ಪ್ರತಿಕ್ರಿಯೆಗಳನ್ನೆಲ್ಲ ನೋಡಿದ್ಮೇಲೆ ನಿಮ್ಗೇನ್ ಅನ್ನಿಸ್ತು, ನಿಮ್ಗೇನಾದ್ರೂ ಹೊಸದೇನಾದ್ರೂ ಅದು ಹುಟ್ಟಿಸ್ತಾ, ಆ ಥರದ್ದೇನಾದ್ರೆ ಹಂಚ್ಕೊಳ್ಳಿ, ಅದೊಂದು. ಇನ್ನೊಂದು, ನನಗೆ ಇದೊಂದು ಮನುಷ್ಯನಲ್ಲಿ ಇದೊಂದು ಗುಣ ಇದೆಯಲ್ಲ, ಅಂದ್ರೆ ನಾನು ಮತ್ತೆ ಇನ್ನೊಂದು ಬೇರೆ ಅಂತ ಅನ್ಕೊಳ್ಳೋ ಒಂದು ತಿಳುವಳಿಕೆ ನಮ್ ಸರ್ವೈವಲ್ಗೆ ಬಹುಶಃ ಬೇಕಾಗಿರೋಂಥದ್ದು. ಬಟ್ ಅದ್ರ ಮೇಲೆ ಎಕ್ಸ್ಟ್ರಾ ನಾನು ಇನ್ನೊಂದಕ್ಕಿಂತ ಜಾಸ್ತಿ ಅನ್ಕೊಳ್ಳೋದು ಅಥವಾ ಇನ್ನೊಂದಕ್ಕಿಂತ ಕಮ್ಮಿ ಅನ್ಕೊಳ್ಳೋದು, ಇದು ಇನ್ಸ್ಪೈಟ್ ಆಫ್ ನಮ್ಮೆಲ್ಲರ ಜಾತಿ, ಲಿಂಗ, ವರ್ಗ ಎಲ್ಲಾನು ಮೀರಿ ಆಗುವಂತ ಒಂದು ಬೇಸಿಕ್ ಇದೆಯಲ್ಲ, ಅದ್ರ ಬಗ್ಗೆ ನಿಮ್ಗೆ ಬಹುಶಃ ನೀವು ಇದನ್ನ ಯೋಚನೆ ಮಾಡಿರ್ತೀರಿ ಅಂತ ಅನ್ಕೊಂಡಿದೀನಿ. ಎಲ್ಲರೂ ಯೋಚನೆ ಮಾಡ್ತಾ ಇರ್ತೀವಿ ಇದ್ರ ಬಗ್ಗೆ ಅನ್ಸತ್ತೆ ಒಂದಲ್ಲ ಒಂದ್ಸಲ. ನಿಮ್ಗೆ ಆ ಗುಣದ ಬಗ್ಗೆ ನಿಮ್ಗೆ ಏನ್ ಅನ್ಸತ್ತೆ, ನಿಮ್ಗೆ ನಿಮ್ ಅನ್ಸಿಕೆ? ಮೇಡಮ್, ಕರೆಕ್ಟ್ ಮೇಡಮ್. ನೀವು ಕೇಳಿದ ಪ್ರಶ್ನೆ, ನಾನು ಅಟ್ರಾಸಿಟಿ ಬರೆಯಕ್ ಶುರು ಮಾಡಿದಾಗ ನಿಜ ನಾನು ಏನ್ ಅಂದ್ಕೊಂಡಿದ್ನ ಅದು ಬರ್ದ್ ಮುಗಿಸ್ಬಿಟ್ಟೆ ಮೇಡಮ್. ನನ್ನ ನಿಜವಾದ ಅಭಿವ್ಯಕ್ತಿ ನನ್ನ ಫಸ್ಟ್ ಕಾಪಿನೇ ಆಗಿತ್ತದು. ಫಸ್ಟ್ ಒಂದು ರಾನೆಸ್ ಬರ್ತದಲ್ಲ, ಅದು ನಾನು ಏನ್ ಹೇಳ್ಬೇಕಿತ್ತೋ, ನಾನು ಈಗೇನ್ ಅಟೆಂಡ್ ಮಾಡಿದನೋ ಅದು ಇನ್ನೊಂದ್ ಸ್ವಲ್ಪ ಹಾರ್ಷಾಗಿತ್ತು ಕೂಡ, ಇನ್ನೊಂದಿಷ್ಟು ಹಾರ್ಷಾಗೆ ಇತ್ತದು. ಆಮೇಲೆ ನಾನು ಆನಂತರ ಯೋಚನೆ ಮಾಡಕ್ ಶುರು ಆದೆ. ನಾನು ಬರ್ದ ಒಂದು ವಾರ 15 ದಿನದಲ್ಲಿ ಬರ್ದ್ ಮುಗಿಸಿ ಯೋಚನೆ ಮಾಡಿ ಮತ್ತೆ ಇನ್ನೊಂದು ಚೂಚ್ ಏನೇನೋ ಒಂದಷ್ಟು ಈಗ್ಲೂ ಹಾರ್ಶ್ನೆಸ್ ಅಂತ ಉಳ್ಕೊಂಡಿದ್ರೆ ಆ ಮೊದಲ ಕಾಪಿ ಇನ್ನೂ ಹಾರ್ಷ್ ಆಗಿತ್ತು ಅಂತ ಹೇಳ್ಬೋದು ನಾನು. ಸೊ ಆನಂತರ ಒಂದಿಷ್ಟು ಮಾರ್ಪಾಡಾಗಿದ್ದು ನಿಜಾನೇ ಅದು. ಆಮೇಲೆ ನಾನೊಂದ್ 4-5 ಫೀಡ್ಬ್ಯಾಕ್ ತಗೊಂಡೆ ನಮ್ ದಲಿತ ಚಳವಳಿಯ ನಮ್ಮ ಮೈಸೂರಿನ ಎಚ್ ಗೋವಿಂದಯ್ಯನವರು, ಈ ತರದ ಅನೇಕ ನನ್ನ ಗೆಳೆಯರ ಜೊತೆಗೆ ನಾನು ಫೀಡ್ಬ್ಯಾಕ್ ತಗೊಂಡೆ. ಸೊ ಅವಾಗ ಆ ಫೀಡ್ಬ್ಯಾಕ್ ಇಂದ ಒಂದಷ್ಟು ಈಗ ಆಗಿರೋದು ಆಗಿದೆ ಮೇಡಮ್, ಅದು ನಿಜ ಅದು. ಆಮೇಲೆ ಎರಡನೇದು ನೀವ್ ಹೇಳ್ದಂಗೆ ಅದೇ ಮೇಲರಿಮೆ ಈ ತರದೇನೋ ಆ ಪ್ರಶ್ನೆ ಬಂತು. ಮನುಷ್ಯನಾಗಿ ಹೇಳಿ ಮೇಡಮ್, ಹೇಗೇನ್ ಹೇಳಿ ಒಂಚೂರು. ಅಂದ್ರೆ ನನ್ಗೆ ಈ ಮನುಷ್ಯನೊಳಗೆ ತಾನೇ ತಾನಾಗಿ ಒಂದೇನೋ ಒಂದ್ ಇದೆಯಲ್ಲ, ಈ ತರದ್ ಒಂದು ಭಾವನೆ. ಅದು ನೀವು ಯಾವ ಜಾತಿಲೇ ಹುಟ್ಟಿರಿ, ಯಾವ ಲಿಂಗದಲ್ಲೇ ಹುಟ್ಟಿರಿ, ನನ್ನನ್ನ ಇನ್ನೊಬ್ಬಂದಕ್ಕಿಂತ ಇನ್ನೊಂದು ಜೀವಕ್ಕಿಂತ ನನ್ನನ್ನ ಮೇಲು ಅನ್ಕೊಳ್ಳೋದು ಅಥವಾ ಕೆಳಗೆ ಅನ್ಕೊಳ್ಳೋದು, ಅದು ಒಂದ್ ಇದೆಯಲ್ಲ, ಅದರ ಬಗ್ಗೆ ನಿಮ್ಗೆ ಏನ್ ಅನ್ಸತ್ತೆ? ನಿಮ್ಗೆ
ಮೇಡಮ್ ಈ ತರದ್ದೆಲ್ಲ ಸಾಮಾನ್ಯವಾಗಿ ಇದ್ದೇ ಇತ್ತು ಮೇಡಮ್. ಅದು ಹಿಂದಿಂದು ಮತ್ತೆ ಮುಂದಿಂದು ಎರಡೂ ಇತ್ತು. ಸೊ ಇಂಥವನ್ನೆಲ್ಲ ಒಡೆದಿದ್ದು ನನ್ಗೆ ಹೊಡೆದಿತ್ತು ಯಾವ್ದಪ್ಪ ಅಂದ್ರೆ ಮಹಾದೇವ್ ಅವರ ಸ್ಟೇಟ್ಮೆಂಟ್ ಇತ್ತಲ್ಲ, ನನ್ನ ಜಾತಿ ಯಾರನ್ನೂ ಕೊಂದಿಲ್ಲ, ಯಾರನ್ನೂ ಸುಲಿದಿಲ್ಲ, ಸೊ ನನ್ಗೆ ನನ್ನ ಜಾತಿ ಬಗ್ಗೆ ಮೇಲರಿಮೆನೇ ಇದೆ ಅಂತ ಹೇಳ್ತಾರಲ್ಲ. ಸೊ ಇಂಥ ಕೆಲವು ಸ್ಟೇಟ್ಮೆಂಟ್ಗಳು ನನ್ನನ್ನ ಮತ್ತೆ ನನ್ಗೆ ಇದ್ದ ಹಿಂದಿನ ಪ್ರುಜುಡಿಸ್ ನ ಮತ್ತೆ ಮುಂದೆ ಬರ್ಬೋದಾಗಿರೋ ಅಂತದನ್ನ ಎರಡನ್ನೂ ತೊಡೆದಾಕಂತ ಕೆಲವು ಸ್ಟೇಟ್ಮೆಂಟ್ಗಳು ನನ್ನ ರೂಪಿಸ್ತಾ ಇದೆ ಅನ್ಸುತ್ತೆ ಮೇಡಮ್. ಹ್ಮ್ 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 ಹಾಗೆ ಓಕೆ. ಅಂದ್ರೆ ಈ ತರದ ಮಹಾದೇವರ ಸ್ಟೇಟ್ಮೆಂಟ್ ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ಆಗಿ ನನಗೆ. ಹೌದು, ನನ್ನ ಜಾತಿ ಯಾರನ್ನೂ ಸುಲ್ದಿಲ್ಲ, ಯಾರನ್ನೂ ಕೊಂದಿಲ್ಲ, ನನ್ಗೆ ಈ ಜಾತಿ ಬಗ್ಗೆ ಕೀಳರಿಮೆ ಆಗ್ಲಿ, ನನ್ನ ಈ ತರದ ಒಂದು ಮಾತಿದೆಯಲ್ಲ ಮಹಾದೇವ್ ಅವ್ರದ್ದು. ಹೌದು. ಸೊ ನನ್ಗೆ ಈ ತರದ ಮಾತುಗಳು ನನ್ನ ರೂಪಿಸಿದೆ ಮೇಡಮ್. ಹ್ಮ್ ಹ್ಮ್ ಥ್ಯಾಂಕ್ ಯು ಗುರು ಅವರೇ. ಯಾ ಥ್ಯಾಂಕ್ ಯು ಮೇಡಮ್. ಸಂಜೋತ. ನಮಸ್ಕಾರ ಗುರುಪ್ರಸಾದ್ ಅವರೇ, ಕೇಳಿಸ್ತಾ ಇದೆ? ನೀವು ಬರ್ದಿದ್ರಿ ಅಲ್ಲ ಮೇಡಮ್? ಹಾ, ನಾನು ಬರ್ದಿದ್ದೆ. ಸೊ ನನ್ಗೆ ಆ ಚರ್ಚಿನಲ್ಲಿ ಮಾತಾಡಕ್ ಆಗ್ಲಿಲ್ಲ, ನಂದೇನೋ ಸೌಂಡ್ ಪ್ರಾಬ್ಲಮ್ ಇತ್ತು ಅಂತ ನಾನು ಪೋಸ್ಟ್ ಹಾಕಿದ್ದೆ. ಹೌದು. ನನ್ನದು ಒಂದು ಪ್ರಶ್ನೆ ಅಂದ್ರೆ, ನೀವು ಬರೆಯಲಿಕ್ಕೆ ಶುರು ಮಾಡೋಕಿನ ಮುಂಚೆ ಲೇಖಕರ ಮಾತಿನಲ್ಲಿ ಒಂದಿಷ್ಟು ಹೇಳ್ತೀರಾ, ಅಂದ್ರೆ ತುಂಬಾ ನೋವಿನಿಂದ ಈ ಕತೆ ಬರಿತಾ ಇದ್ದೀನಿ ಅಥವಾ ಹೇಳಲೇಬೇಕಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಂತ. ಸೊ ಹಾಗೆ ಬರೆಯುವಾಗ ನಿಮ್ಗೆ ಇದು ಈ ವಿಷಯದ ಬಗ್ಗೆ, ಅಂದ್ರೆ ನೀವೇನು ಕಾದಂಬರಿನಲ್ಲಿ ಹೇಳಿದಿರಲ್ಲ ಆ ವಿಷಯದ ಬಗ್ಗೆ ಅಳುಕಿತ್ತ, ಅದನ್ನ ಓದುಗರು ಹೇಗೆ ಸ್ವೀಕರಿಸ್ತಾರೆ ಅಂತ. ಅದಾದ್ಮೇಲೆ ಅದಕ್ಕೆ ಬಂದ ಪ್ರತಿಕ್ರಿಯೆ ಏನಿತ್ತು, ಅದನ್ನ ನೀವು ಹೇಗೆ ಸ್ವೀಕಾರ ಮಾಡಿದ್ರಿ? ಅಂದ್ರೆ ನಿಮ್ಗೆ ಎಕ್ಸ್ಪೆಕ್ಟೆಡ್ ಇತ್ತ ಈ ತರ ಬರ್ಬಹುದು, ನಾನು ಈ ತರದೊಂದು ಭಿನ್ನವಾಗಿರೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇಂಥ ಪ್ರತಿಕ್ರಿಯೆಗಳು ಬರ್ಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ನಿಮ್ಗೆ ಅಂತ. ಅದು ಒಂದು. ಆಮೇಲೆ ಇನ್ನೊಂದು, ನಿಮ್ದೇ ಒಂದು ಸ್ಟೈಲ್ ಇದೆ. ಈಗ ಯಾವುದೇ ಒಂದು ನಿಮ್ ಭಾಷೆ ಇರ್ಬೋದು, ನೀವು ಆಯ್ದುಕೊಳ್ಳೋ ವಸ್ತು ಇರ್ಬೋದು, ಅದನ್ನ ಓದಿದ ತಕ್ಷಣ ಅನ್ಸುತ್ತೆ ಇದನ್ನ ಗುರುಪ್ರಸಾದ್ ಅವರೇ ಬರ್ದಿರ್ಬೋದು ಅಂತ ಖಂಡಿತವಾಗಿ ಹೇಳುವಂತ ಒಂದು ಮಾದರಿ ಇದೆ. ಈ ತರ ನೀವು ಬರೀತಾ ಇದ್ದಾಗ ನಿಮ್ಗೆ ಒಂದು ಫ್ರೇಮ್ ಅಲ್ಲಿ ಅದೇ ತರದ ವಸ್ತುಗಳನ್ನ, ಅದೇ ತರದ ಅಥವಾ ಕಥಾ ವಸ್ತುಗಳ ಮೇಲೆ ಬರೀಬೇಕು ಅನ್ನೋದು ಒಂದು ಚೌಕಟ್ಟು ಆಗ್ಬಿಡತ್ತೆ. ಸೊ ಅದು ನಿಮ್ದು ಮುಂದಿನ ಪ್ಲಾನ್ಸ್ ಏನು ಅಂತ, ಅಂದ್ರೆ ಅದೇ ಶೈಲಿಯಲ್ಲಿ ಮುಂದುವರ್ಕೊಂಡು ಹೋಗೋದು, ಅದೇ ತರದ ವಸ್ತುಗಳ ಬಗ್ಗೆ ಬರೆಯೋದು, ಈ ತರದ್ದ, ಅಥವಾ ಮತ್ತೇನಾದ್ರೂ ಎಕ್ಸ್ಪ್ಲೋರ್ ಮಾಡ್ಬೇಕು ಸಾಹಿತ್ಯದಲ್ಲಿ, ಆ ತರದ್ದೇನಾದ್ರೂ ಇದೆಯಾ? ಇದೆರಡು ನನ್ನ ಪ್ರಶ್ನೆ ಸರ್. ಹೌದು ಮೇಡಮ್, ಒಂದು ಕರೆಕ್ಟ್. ಅದು ಒಂದು ರೆಗ್ಯುಲರ್ ಫ್ರೇಮ್ ಸಿಕ್ಬಿಟ್ಟಿದೆ ನನಗೆ. ಒಂದು ಕತೆ ಶುರು, ಕೊನೆ, ಮಧ್ಯೆ ಈ ತರದ್ದೆಲ್ಲ ಒಂದು ರೆಗ್ಯುಲರ್ ಒಂದು 30-40 ಕತೆಗಳು ಆಗಿರೋದ್ರಿಂದ ಸೊ ನಾನು ಅದು ಬಿಡಿಸ್ಕೊಳ್ಬೇಕಾದ ಟಾಸ್ಕ್ ನನ್ಗೆ ಎದುರಿಗಿದೆ ಮೇಡಮ್. ಅದು ಒಪ್ಕೊಬೇಕು ನಾನು ಅದು. ಸೊ ಬೇರೆ ಬೇರೆ ರಶೀದ್ ಅವ್ರ ಕತೆಗಳು ನಾನು ಗಮನಿಸ್ತೀನಿ, ಜಯಂತ್ ಅವ್ರ ಕತೆಗಳು ಗಮನಿಸ್ತೀನಿ. ಸೊ ಹಿಂಗೆಲ್ಲ ಇದ್ಬೇಕಾದ್ರೆ ನನ್ನ ಫ್ರೇಮ್ ನನಗೆ ಗೊತ್ತಾಗ್ತಿದೆ ಮೇಡಮ್. ನಾನು ಅದ್ ಕಳಿಸ್ಕೊಳೋ ಪ್ರಯತ್ನದಲ್ಲಿ ನಾನು ಸಾಗ್ಬೇಕು ಅಂತ ನನ್ನ ಅರಿವಿದೆ ಮೇಡಮ್. ಅದು ಆ ದಾರಿನಲ್ಲಿ ನಾನು ಸಾಗ್ಬೇಕಿದೆ. ಒಂದು ಫಸ್ಟ್ ಹೇಳಿದ್ದು ಹೌದು, ನನಗೆ ಈ ಕಾದಂಬರಿ ಬರಿಬೇಕಾದ್ರೆ ಒಂದಷ್ಟು ಆತಂಕಗಳು ಹುಟ್ಟಿದ್ದು ಸುಳ್ಳಲ್ಲ ಮೇಡಮ್. ಈ ಕಾದಂಬರಿ ಶುರುನಲ್ಲಿ ನಾನು ಈ ಕಂಟೆಕ್ಸ್ಟ್ ನ ಅಟೆಂಡ್ ಮಾಡ್ಬೇಕಾದ್ರೇನೆ ನನಗೆ ಇತ್ತು ಈ ತರದರ ಪರಿಣಾಮ ಬೇರೆ ಬೇರೆ ಇರುತ್ತೆ ಅಂತ. ಆದ್ರೆ ನಾನು ಇದನ್ನ ಅಟೆಂಡ್ ಮಾಡ್ಲೇಬೇಕಿತ್ತು. ನಾನಲ್ದೆ ಬೇರೆ ಯಾರು ಅಟೆಂಡ್ ಮಾಡಕ್ ಆಗ್ತಿರ್ಲಿಲ್ಲ ಇದು ಮೋಸ್ಟ್ಲಿ. ನಾನು ಬಹುತೇಕ ನನ್ನ ಕತೆಗಳು ಗಮನಿಸಿದ್ರೆ ಈ ಕಾಂಟೆಂಪರರಿ ಇಶ್ಯೂಸ್ ನ ನಮ್ ಗುರು ಕಾಗಿನೆಲೆ ಸರ್ ಹಿಜಾಬ್ ಈ ತರದಲ್ಲಿ ಅಟೆಂಡ್ ಮಾಡ್ದಂಗೆ ನನಗೂನು ಈ ಸಮಕಾಲೀನ ಪ್ರಜ್ಞೆ ಜಾಸ್ತಿ ಅನ್ಸುತ್ತೆ. ನಾನು ಇರೋ ಲೋಕದ ನನ್ನ ಅನುಭವಕ್ಕೆ ಸಿಕ್ಕಿದ್ದನ್ನ ನಾನು ಅಟೆಂಡ್ ಮಾಡೋ ಅಂತ ಟಾಸ್ಕ್ ನಾನು ತಗೊಂಡಿದ್ದೀನಿ. ಸೊ ನಾನು ಇದನ್ನ ಅಟೆಂಡ್ ಮಾಡ್ಲೇಬೇಕಿತ್ತು. ಇದು ಇನ್ನೊಂದೇನೋ ಅಂದ್ರಿ ನೀವು? ಇಲ್ಲ, ಎರಡೇ ಪ್ರಶ್ನೆ ಇತ್ತು. ಅಂದ್ರೆ ಆ ತರದ ಪ್ರತಿಕ್ರಿಯೆ ಬಂದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು? ಅಂದ್ರೆ ಈ ತರದ ಒಂದು ವಿಪರ್ಯಾಸ ಅಂತಂದ್ರೆ ಮೇಡಮ್, ನನ್ನ ಇದು ದಲಿತ ವರ್ಗ ಮತ್ತೆ ದಲಿತೇತರ ವರ್ಗ ಎರಡೂ ಗಮನಿಸಿಲ್ಲ ಅಂತ ಹೇಳೋದಿಲ್ಲ. ಪ್ರತಿಕ್ರಿಯೆ ಬರೋದು ದಲಿತ ವರ್ಗಗಳಿಂದ ಓದಿ ಸುಮ್ಮನೆ ತಣ್ಣಗೆ ಅಥವಾ ನನ್ನ ಈ ಹಿಂದಿನ ಬರಹಗಳನ್ನ ಓದಿ ಗಮನಿಸಿರೋ ಕಾರಣಕ್ಕೋ ಏನೋ ಒಂದು ನನಗೆ ರಿಯಾಯಿತಿ ಕೊಟ್ಟು ಸುಮ್ಮನಾಗಿದೆ ಏನೋ ಗೊತ್ತಿಲ್ಲ, ತಣ್ಣಗಿದೆ.
ಒಂದು ದಲಿತೇತರ ವರ್ಗ ಹಿಂದಲಿಂದಲೂ ನಾನು ಅದನ್ನ ಹೇಳ್ಕೊಳ್ಳೇಬೇಕು. ಓದಿ ಪ್ರತಿಕ್ರಿಯಿಸಿ ಮೆಚ್ಚಿರೋ ವರ್ಗ ಎಲ್ಲ ದಲಿತೇತರ ಈ ತರ ಎಲ್ಲಾ ವರ್ಗಗಳ ಪ್ರೀತಿ ನನಗೆ ಸಿಕ್ಕಿದೆ ಮೇಡಮ್. ಸೊ ಈ ಕಾದಂಬರಿ ಸಂದರ್ಭದಲ್ಲೂ ಕೂಡ ನನಗೆ ಹೆಚ್ಚಿನ ಪ್ರೀತಿ ಓದಿನ ಪ್ರೀತಿ ಇದೆಲ್ಲ ಎಲ್ಲಾ ವರ್ಗಗಳಿಂದಲೂ ಸಿಕ್ಕಿದೆ. ಬಟ್ ಇದು ಪ್ರತಿಕ್ರಿಯೆ ನೀಡಿದವರು ನಾನ್ ಪ್ರತಿನಿಧಿಸೋ ವರ್ಗಗಳಿಗಿಂತ ಹೊರಗಿನವರೇ ಹೆಚ್ಚು. ಹಿಂದಿನ ಕಥೆಗಳಲ್ಲೂ ಇದು ಆಗಿದೆ. ಇದರಲ್ಲಿ ಎಸ್ಪೆಷಲಿ ಅಟ್ರಾಸಿಟಿನಲ್ಲಿ ಏನು ಪ್ರತ್ಯೇಕವಾಗಿ ಆಗಿದೆ ಅಂತಲ್ಲ. ನಾನು ಹಿಂದೆ ಕೆಂಡದ ಬೆಳದಿಂಗಳು ಕತೆ ಮಾಡಿದಾಗ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಆಗಿದೆ. ಮುಕ್ತವಾಗಿ ನನ್ನ ಜೊತೆ ಹಂಚ್ಕೊಳ ಅಂತದ್ದು ನನ್ನ ಅಥವಾ ನನ್ನ ವರ್ಗದವ್ರಿಗೆ ಇದು ಹೊಸದಲ್ಲ ಅಂತ ಅನ್ನಿಸ್ಬೋದು ಅವ್ರಿಗೆ. ಸೊ ಹಂಗಾಗಿ ಅವ್ರ ಮೌನ ಕಾರಣ ಇರ್ಬೋದು. ನನ್ನ ಲೋಕದ ಆಚೆಗಿರು ಪ್ರತಿಕ್ರಿಯಿಸ್ತಾರೆ ಯಾಕೆ ಅಂತಂದ್ರೆ ಮೋಸ್ಟ್ಲಿ ಅವ್ರಿಗೆ ನಾನು ಹೊಸದಾಗಿ ಕಾಣಿಸೋರ್ಬೋದು. ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು ಗುರು. ಈ ಪ್ರಶ್ನೆ ಮಧು, ಒಂದೇ ನಿಮಿಷ. ಈ ಈ ಈ ಒಂದು ಸಂಗತಿ ಬಂದಿದ್ದಕ್ಕೆ ಈ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಒಂದು ಮೊಗಳಿ ಗಣೇಶ್ ಅವರು ತಕರಾರು ಅಂತ ಹೇಳಿ ಒಂದು ಅಗ್ನಿ ಪತ್ರಿಕೆ ಬರೀತಾರೆ, ನೀವು ಓದಿರ್ಬೋದು. ಆ ಪುಸ್ತಕ ಕೂಡ ಬಂದಿದೆ. ಅದರಲ್ಲಿ ಅವರು ದೇವನೂರ್ ಮಹಾದೇವ್ ಅವರ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದು ನೀವು ದಲಿತ ಮತ್ತು ದಲಿತೇತರ ವರ್ಗದ ಪ್ರತಿಕ್ರಿಯೆ ಅಂತ ಹೇಳಿದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅವರು ದೇವನೂರು ಮಹಾದೇವ ಅವರದ್ದ ಕೃತಿಗಳು ರೆಕಗ್ನೈಸ್ ಆಗಿದ್ದು ಅದಕ್ಕೆ ಸಿಕ್ಕ ಒಂದು ವೈದಿಕ ಪ್ರತಿಕ್ರಿಯೆಗಳಿಂದ ಉಳಿದ ದಲಿತರಿಗೆ ದಲಿತ ಸಾಹಿತ್ಯಕ್ಕೆ ಆ ಒಂದು ವೈದಿಕ ಪ್ರತಿಕ್ರಿಯೆಗಳು ಸಿಗದೇ ಇದ್ದಿದ್ರಿಂದ ಅವ್ರು ಮುಖ್ಯವಾಗಿ ತಮ್ಮನ್ನೇ ಉದಾಹರಿಸ್ಕೋತಾರೆ. ಅವರು ಅಂದ್ರೆ ಮೊಗಳ್ಳಿಯವರ ಸಾಹಿತ್ಯನೇ ಅವ್ರು ತಗೊಂಡು ನನ್ನ ಒಂದು ಸಾಹಿತ್ಯಕ್ಕೆ ಈ ತರ ಒಂದು ಶಿಷ್ಟ ಮತ್ತು ವೈದಿಕ ಪ್ರತಿಕ್ರಿಯೆಗಳು ಸಿಗದೇ ಇರೋದ್ರಿಂದ ಅವರಿಗೆ ಸಿಕ್ಕ ರೆಕಗ್ನಿಷನು, ನನಗೆ ಕುಸುಮಬಾಲಕ್ಕೆ ಸಿಕ್ಕ ರೆಕಗ್ನಿಷನು ನನ್ನ ತೊಟ್ಟಿಲು ಆಗಲಿ ಬೇರೆ ನನ್ನ ಕೃತಿಗಳಿಗೆ ಸಿಕ್ಕಲಿಲ್ಲ ಅಂತ ಒಂದು ಹೇಳ್ತಾರೆ. ಅದು ಒಂದು. ಎರಡನೇದು ಸಂಜೋತ ಹೇಳಿದ ಒಂದು ನಿಮ್ಮ ಒಂದು ಚೌಕಟ್ಟನ್ನ ಮೀರಿ ನೀವು ಪ್ರಯತ್ನ ಮಾಡ್ತೀರಾ ಅಂತ ಕೇಳಿದ್ರು. ಚೌಕಟ್ಟಿನ ಮೀರಿ ಪ್ರಯತ್ನ ಮಾಡಬೇಕಾ? ನೀವು ಯಾವುದೇ ಕಥೆ ಬರೆದ್ರು, ಕಾದಂಬರಿ ಬರೆದ್ರು, ಗುರುಪ್ರಸಾದ್ ಕಂಟ್ಲಗಿರಿ ಅವರೇ ಆಗಿರ್ತೀರಾ ನೀವು. ಅಂದ್ರೆ ಅದು ಒಂದು ಕಥಾಲೋಕ ಅಂತ ಒಂದಿರುತ್ತಲ್ಲ ನಮ್ಮೆಲ್ರಿಗೂ. ತೇಜಸ್ವಿ ಅವರು ಎಷ್ಟೇ ಬರೆದ್ರು ಅವ್ರು ತೇಜಸ್ವಿಯವ್ರು ಬರೆದ್ರು ಅಂತ ಹೇಳಿ ಕೊನೆಗೂ ಗೊತ್ತಾಗ್ತಾ ಇತ್ತು. ಚಿತ್ತಾಲ್ ಅವರು ಅಷ್ಟೇ, ಜಯಂತ್ ಅವರು ಅಷ್ಟೇ, ಗೋಕರ್ಣದಿಂದ ಹಿಡಿದು ಬಾಂಬೆಗೆ ಹೋಗಿ ಬಾಂಬೆ ಮುಗಿಸ್ಕೊಂಡು ಬೆಂಗಳೂರು, ಚಿತ್ರರಂಗ, ಮತ್ತೆ ವಾಪಸ್ ಏನೇನು ಮಧುಬಾಲದಿಂದ ಏನೇನು ಬರೆದ್ರು ಜಯಂತನ ಓದಿದ ತಕ್ಷಣ ಜಯಂತ ಅಂತ ಗೊತ್ತಾಗುತ್ತೆ. ಕೆಲವರು ಮಾಸ್ತಿಕತೆಗಳು ಆಗಲಿ, ಎಲ್ರಿಗೂ ಒಂದು ಕಥಾಲೋಕ ಅಂತ ಇದೆ. ಅವ್ರು ಎಕ್ಸ್ಪ್ಲೋರ್ ಬೇರೆ ವರ್ಲ್ಡ್ ಮಾಡ್ಬೋದೇ ಹೊರತು ನಿಮ್ಮ ಕಥಾಲೋಕ ಮತ್ತು ನೀವು ಒಂದು ಶೈಲಿ ಮತ್ತು ಭಾಷೆ ಇವುಗಳನ್ನ ಮೀರಿ ಹೊರಗಿನ ಹೋಗಿ ಪೂರ್ತಿ ಬೇರೆನೇ ಒಂದು ಬರೆಯೋದು ಅದು ಬಹಳ ಕಷ್ಟ. ನನಗೆ ಅನ್ಸುತ್ತೆ ಅದು ಮಾಡಬೇಕಾಗಿರೋ ಒಂದು ಅವಶ್ಯಕತೆ ಕಡೆ ಇಲ್ಲ ಅಂತ ಅನ್ಸುತ್ತೆ ಒಬ್ಬ ಲೇಖಕನಿಗೆ. ಅಂದರೆ ನಿಮ್ಮ ಪರಿಸರ ಬದಲಾವಣೆ ಆಗ್ಬೋದು, ನೀವೊಂದು ಫ್ಯಾಂಟಸಿ ಥ್ರಿಲ್ಲರ್ ಜಾನ್ರ ಬದಲಾವಣೆ ಆಗ್ಬೋದು, ಪ್ರಕಾರ ಬದಲಾವಣೆ ಆಗ್ಬೋದು, ಬಟ್ ಬರೀತಿರೋದು ನೀವೇ. ಹಾಗಾದ್ರಿಂದ ಅದು ಕಥಾ ಲೋಕ ಮತ್ತು ಮಾನಸಿಕ ಲೋಕ, ಒಂದು ಫ್ಯಾಂಟಸಿ ಲೋಕ ಒಂದೇ ಆಗಿರುತ್ತೆ ಅಂತ ನನಗನ್ಸುತ್ತೆ. ಅದಕ್ಕೆ ನಿಮ್ಮ ಮೊದಲನೇದು ಆ ಒಂದು ಅಂದರೆ ವೈದಿಕ ಪ್ರತಿಕ್ರಿಯೆ ರೆಕಗ್ನಿಷನ್ನು, ದಲಿತ ಸಾಹಿತ್ಯಕ್ಕೆ ವೈದಿಕ ರೆಕಗ್ನಿಷನ್ ಎಷ್ಟು ಇಂಪಾರ್ಟೆಂಟು ಅದನ್ನು ಅದು ಆ ಥರ ಒಂದು ಅಭಿಪ್ರಾಯ ಕೂಡ ಯಾತಕ್ಕೆ ಬರುತ್ತೆ. ಎರಡನೇದು ಕಥಾಲೋಕ, ನಾವು ನಮ್ಮ ಒಂದು ಚೌಕಟ್ಟಿನಿಂದ ಜಾಸ್ತಿ ಹೊರಗೆ ಹೋಗೋ ಒಂದು ಅವಶ್ಯಕತೆ ಇದೆಯಾ? ಸರ್, ನೀವು ಹೇಳಿದ್ದು ನಾನು ಯೋಚನೆ ಮಾಡ್ಬೇಕು ಸರ್. ಈಗ ನಮ್ಮ ಚೌಕಟ್ಟನ್ನ ನನ್ನ ಸೀಮಿತ ತಿಳುವಳಿಕೆ ಒಳಗಡೆ ನಾನು ನೋಡಿದಾಗ ಬೇರೆ ಬೇರೆ ಹೌದಲ್ವಾ ನಂದು ಫ್ರೇಮ್ ಇಷ್ಟೇ ಇದೆಯಲ್ವಾ ಅಂತ ಅನಿಸ್ತಿದ್ದು ಕಾದಂಬರಿಕಾರ ಹೇಳಿದಾಗ ನಾನು ಹಿಂಗೂ ಯೋಚನೆ ಮಾಡ್ಬೇಕು ಸರ್. ನಂದೇ ಯಾವ್ದೋ ಒಂದು ಫ್ರೇಮ್ ಇದೆಯಲ್ಲ, ಇದೊಂದು ಪಾಸಿಟಿವ್, ಈ ತರದ್ದು ಯೋಚನೆ ಮಾಡ್ಬೇಕು ಅಂತ ನನಗೆ ಈ ಕ್ಷಣಕ್ಕೆ ಅನಿಸ್ತಿದೆ ಸರ್. ಹೌದು, ಒಂದು ಲೋಕ ಒಂದೇನೆ, ಬರಿತಾರನ ಒಬ್ಬನೇನೆ. ಆದ್ರೆ ನಮ್ಮ ಇನ್ನಷ್ಟು ಓದುನ ಅರಿವು ನಮ್ಮನ್ನ ಇನ್ನೊಂದಷ್ಟು ಬೇರೆ ತರ ಯೋಚನೆ ಮಾಡಕ್ಕೆ ಅವಕಾಶ ಮಾಡಿಕೊಡುತ್ತೆ ಅನ್ನೋ ಗೊತ್ತಿಲ್ಲ ಸರ್. ಸೊ ನೀವು ಬರವಣಿಗೆಯ ಒಂದು ಚಾಲೆಂಜ್ ಆಗಿ ತಗೊಳ್ಬಹುದು. ಈಗ ಅಂದ್ರೆ ಬರವಣಿಗೆ ಚಾಲೆಂಜ್, ನನ್ನ ಒಂದು ಕಾಂಟೆಂಪ್ರರಿ ಇಶ್ಯೂಸ್ ನಾನು ಹೇಳೋದಾಗಿದೆ, ಅದಕ್ಕೋಸ್ಕರ ಚರಿತ್ರೆಯಿಂದ ನಾವು ವಿಷಯಗಳನ್ನ ತೆಕ್ಕೊಂಡು ಬರೀತೀನಿ ಅಂತ ಹೇಳಿ ಮಾಡ್ಬೋದು. ಬಟ್ ನಿಮ್ಮ ಸಂವೇದನೆಗಳು ಮತ್ತು ನೀವು ಏನು ಹೇಳಬೇಕು ಅಂತಿದ್ದೀರಾ ಅದರ ಒಂದು ಆಂಬಿಯನ್ಸ್, ಪರಿಸರ ಬದಲಾವಣೆ ಆಗುತ್ತೆ ಹೊರತು
ನೀವು ಏನ್ ಹೇಳ್ತಿರೋ ಅದು ಬದಲಾವಣೆ ಆಗೋದು ತುಂಬಾ ಕಷ್ಟ. ನೀವೇ ಬರಿತಿರೋದಲ್ಲ ಓದುಗರ, ಅಂದ್ರೆ ನಿಮ್ಮ ಹೌದು. ಓವರ್ ಕಂಟೆಂಟ್ ಇದೆ ನೋಡಿ, ಅದು ಬದಲಾವಣೆ ಆಗೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ನನಗೆ. ನಾನು ಅಂದ್ರೆ Of course sir. ರೈಟರ್. ನನ್ ಮಾತನ್ನೇ ನೀವು ಹೇಳ್ತಿದ್ದೀರಾ ಸರ್, ನಿಜ. ಬಟ್ ಅದ್ ಮೀರ್ಬೇಕೇನೋ ಅಂತ ನನಗೆ ನನ್ ಇದ್ರೊಳಗೆ ಅನ್ನಿಸ್ತಿತ್ತು. ನಾನು ನನ್ನ ಅಭಿಪ್ರಾಯನ ನೀವ್ ಹೇಳಿದ್ರಿಂದ ನಾನು ಯೋಚಿಸ್ಕೋಬಹುದು ಅನ್ನಿಸ್ತಾ ಇದೆ ಸರ್. ಹೌದು, ನನ್ಗೆ ಯಾರಾದ್ರೂ ಕೇಳಿದಾಗ ಹೌದಲ್ವಾ, ನಾನು ರೆಗ್ಯುಲರ್ ನಾನು ಹೌದಲ್ವಾ ಅಂತ ನಂಗೆ ಅನ್ಸೋದು. ಅನೇಕರು ಏನ್ ನಿಮ್ ಸ್ಟೈಲ್ ಆಫ್ ನರೇಶ್ ಈ ತರದೇನೋ ಒಂದೇ ಇದೆಯಲ್ಲ ಆ ತರದೆಲ್ಲ ಅನ್ನಿಸ್ದಾಗ ನನ್ಗೆ ಅನ್ಸೋದು, ಹೌದಲ್ವಾ ನಾನು ಏನೋ ಇಷ್ಟೆಲ್ಲ ಬರೆದ್ರು ಒಂದ್ ಏಕತಾನತೆನಾ ಅಂತ ನನ್ಗೆ ಅನ್ಸೋದು ಸರ್ ಅದು. ಸೊ ನೀವು ಹೇಳಿದ ನಂತರ ನಾನು ನಿಮ್ಮ ಮಾತಲ್ಲಿ ಕಂಡ್ಕೊಬೇಕು ಅನಿಸ್ತಾ ಇದೆ ಈಗ ಅಷ್ಟೇನೆ. ಇನ್ನ ದಲಿತ ಮತ್ತೆ ದಲಿತೇತರ ಅನ್ನೋದು ಅದಿನ್ನೂ ಅಟೆಂಡ್ ಮಾಡೋಷ್ಟು ದೊಡ್ಡನಲ್ವೇನೋ ಸರ್ ನಾನು ಸದ್ಯ. ಬಟ್ ಇರೋ ಪ್ರತಿಕ್ರಿಯೆ ಮಾತ್ರ ಹಿಂಗ್ ಬಂದಿದ್ ಸುಳ್ಳಲ್ಲ ಸರ್. ಮೊನ್ನೆ ಚರ್ಚೆ ಒಳಗೂ ಇದು ಬಂದಿದ್ದು. ಈ ಒಂದ್ ಸಾಕ್ಷ್ಯ ಪ್ರಜ್ಞೆ ತರ ನೋಡ್ಬೋದು ಬಿಟ್ರೆ ಅದ್ರ ಆಚೆಗೆ ನನ್ನ ಅಭಿಪ್ರಾಯ ಮುಂದೇನೋ ರೂಪುಗೊಳ್ತಾನೆ ಗೊತ್ತಿಲ್ಲ ಸರ್. ಸದ್ಯಕ್ಕೆ ಅಭಿಪ್ರಾಯ ರೂಪಿಸ್ಕೊಳ್ಳೋ ಅಂತ ಹಂತಲಿಲ್ಲ ಅನ್ಸುತ್ತೆ ಸರ್ ನಾನು. ಬಟ್ ಈ ಚರ್ಚೆ ಇರೋದಂತದ್ದು ನಿಜ. ದಲಿತೇತರ ವರ್ಗಗಳು ಈ ಅಟ್ರಾಸಿಟಿ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ್ದು ಸೇರಿದಂತೆ ನನಗೂ ಇವರೆಲ್ಲ ಹೇಳಿದಾಗ ಹೇಳಿದ ನಂತರ ನಾನು ಚೆಕ್ ಮಾಡ್ಕೊಳಕ್ ಶುರು ಆದೆ, ಹೌದಾ ಹಿಂಗಿದೆಯಾ ಅಂತ. ಸೊ ನಾನು ಅದನ್ನ ಥಿಯರೈಸ್ ಮಾಡೋ ಮಟ್ಟಿಗೆ ಬೆಳೆದಿಲ್ಲ ಸರ್. ನಿಮ್ಮ ಪ್ರಾಮಾಣಿಕತೆ ಬಹಳ ಖುಷಿ ಆಗುತ್ತಪ್ಪ. ನೀವು ಮತ್ತೆ ಆ ಕೇಳಿದ ಪ್ರಶ್ನೆಗೆ ಚಕ್ ಅಂತ ಹೇಳಿ ಉತ್ತರ ಕೊಡೋದ್ರ ಜೊತೆಗೆ ನಿಮ್ಮ ಅಷ್ಟು ಕ್ಲಿಯರ್ ಆಗಿ ಇಮಿಡಿಯೇಟ್ ಆಗಿ ಬರುತ್ತಲ್ಲ ರೆಸ್ಪಾನ್ಸ್, ಬಹಳ ಖುಷಿ ಆಗುತ್ತೆ. ಅದು ಪ್ರಾಮಾಣಿಕತೆ ಮತ್ತೆ ಕ್ಲಾರಿಟಿ ಎರಡೂ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಮಧು ಹೇಳಿ. ನಮಸ್ಕಾರ ಗುರು ಅವ್ರೆ, ನನ್ನ ಹೆಸರು ಮಧು ಕೃಷ್ಣಮೂರ್ತಿ ಅಂತ. ನಮಸ್ತೆ. ನಮಸ್ಕಾರ, ನಮಸ್ತೆ. ಕ್ಯಾಲಿಫೋರ್ನಿಯಾದಲ್ಲಿ ಇದ್ದೀನಿ. ನನ್ಗೆ ಹಾ, ಸರ್. ಪ್ರಶ್ನೆ, ನಿಮ್ಮ ಪುಸ್ತಕ ಓದಿ ನನಗೆ ತುಂಬಾ ಸಂತೋಷ ಆಯ್ತು. ಏನಂದ್ರೆ ನಮ್ಗೆ ನಮ್ಮ ಸುತ್ತಮುತ್ತಲು ನಡೆಯೋದು ನಮ್ಗೆ ಅರಿವೇ ಇಲ್ವಲ್ಲ ಅನ್ನೋ ತರ ಒಂಥರ ಗಿಲ್ಟಿನೂ ಆಯ್ತು. ನೀವ್ ಈ ತರ ಬರ್ದಿದ್ರಿಂದ ನಮ್ಗೆ ಅನೇಕ ವಿಷಯಗಳು ತಿಳಿಯಿತು. ತುಂಬಾ ಸಂತೋಷ. ಅದಕ್ಕೆ ತಾವಿಂತದ್ ಇನ್ನೂ ಬೇಕಾದಷ್ಟು ಬರ್ದ್ರೆ ನನ್ಗೆ ಓದಕ್ ಇಷ್ಟ ಇದೆ ಅಂತ ಒಂದು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಿಮ್ಗೆ ನಿಮ್ಮ ಸಮುದಾಯದ ಹೊರಗಿರೋರ್ಗೆ ನಿಮ್ಮ ಬಗ್ಗೆ ಎಷ್ಟು ಗೊತ್ತಿಲ್ಲ ಅನ್ನೋದು ಕಾಳಜಿ ನಿಮ್ಗೆ ಇರಬಹುದು. ಅದನ್ನ ನೀವು ಅಡ್ರೆಸ್ ಮಾಡ್ತೀರಾ? ಇವರು ಎಲ್ಲ ನಮ್ದು ಎಷ್ಟೊಂದ್ ಜನಕ್ಕೆ ಏನ್ ಪ್ರಾಬ್ಲಮ್ ಇದೆ ಅಂತಾನೆ ಗೊತ್ತಿರಲ್ಲ. ಅದು ಒಂದು. ಇನ್ನೊಂದು ಪ್ರಶ್ನೆ ಏನಂದ್ರೆ, ಈ ತಿಪ್ಟೂರ್ ಭಾಷೆ ಅಂತ ಬಂತಲ್ಲ ಅದ್ರಲ್ಲಿ, ಅಂತದೊಂದು, ನಾನ್ ತಿಪ್ಟೂರವ್ನೆ, ನಮ್ಮ ತಾಯಿ ತಿಪ್ಟೂರ್ನವ್ರು. ಅದರಿಂದ ಏನ್ ಅಂತ ಭಾಷೆ ಅಂತಿದ್ಯಾ ಅಲ್ಲಿ? ತಿಪ್ಟೂರು ಅನ್ನೋದು ಹೇಗಲ್ಲಿ ಪ್ರಮುಖವಾಯ್ತು ಅನ್ನೋದು ಬಗ್ಗೆ ಹೇಳಿ. ಅದೇ ಸರ್, ಭಾಷೆ ಎಲ್ಲ ಅದೇನೋ ಹೇಳ್ತಾರೆ ಸರ್, ಅದು 11 ಕಿಲೋಮೀಟರ್ಗೆಲ್ಲ ಒಂದೊಂದು ಭಾಷೆ ಹಿಂಗ್ ಚೇಂಜ್, ಈ ತರದೇನೋ ಒಂದು ಇದೆಯಲ್ಲ ಸರ್. ಅದು ಈ ಲೋಕಲ್ದೊಂದು ಭಾಷೆ ಅದು ಇದ್ದೇ ಇರುತ್ತೆ ಸರ್. ಇಲ್ಲಿನ ಗಾದೆನೋ ನುಡಿಗಟ್ಟು. ಈ ನಮ್ ಕಡೆ ನಿಮಗೆ ಗೊತ್ತಿರುತ್ತೆ, ಕ್ಯಾರೆ ಕೆತ್ತ ಅನ್ನೋರಿಲ್ಲ ಅಂತ. ಹೊರಗಡೆ ಸಿಗಲ್ಲ ಸರ್ ಅದು. ಯಾರು ನಮ್ ಕ್ಯಾರೆ ಅನ್ಲಿಲ್ಲ ಅಂತಾರೆ. ನನಗೆ ಬೇರೆಯವ್ರು ಯಾರೋ ಏನಿದು, ಆಮೇಲೆ ನಾವು ರಜಸ್ಸಾಗಿ ಹೊಳಿತಿತ್ತು ಅಂತ ನಾವು ಇಂಗ್ಲಿಷ್ ಮಿಕ್ಸ್ಡ್ ಈ ತರದೇನಿತ್ತು ಸರ್. ಸೊ ನಮ್ ನೇಟಿವ್ ಒಳಗಡೆ ಸಿಗ ಅಂತ ಇದು ನಿಮಗೆ ಗೊತ್ತಿರಂಗ್ ಮೋಸ್ಟ್ಲಿ ನಮ್ಮ ಎಸ್ ಗಂಗಾಧರೇನೋ, ತಿಪ್ಟೂರ್ನವ್ರು ಎಸ್ ಗಂಗಾಧರಯ್ಯ ಕಥೆಗಾರರು. ಅವರು ಮಣ್ಣಿನ ಮುಚ್ಚಳ ಅವ್ರ ಕಥೆಗಳೊಳಗಡೆ ಈ ತರ ತಿಪ್ಟೂರ್ ಭಾಷೆಯ ನುಡಿಗಟ್ಟುಗಳು ಚೆನ್ನಾಗಿ ಸಿಗ್ತವೆ ಸರ್. ಆಮೇಲೆ ಅದೇ ಮಧುಗಿರಿ ಪಾವಗಡ ಈ ಕಡೆಗೆ ಹೋದ್ರೆ ಬೇರೆನೇ ತರ ಸಿಗುತ್ತೆ ಸರ್. ಅದು ಭಾಷೆ ತಿಪ್ಟೂರ್ದೇ ಆದ ಒಂದು ಸೀಮೆ, ಪ್ರತಿಯೊಂದಕ್ಕೂ ಅವ್ರದೇ ಆದ. ಈಗ ಮಾದೇವರದ್ದು ಅಲ್ಲಿ ಚಾಮರಾಜನಗರದ ಭಾಷೆ ಅಂತೀವಲ್ಲ, ಹಂಗಿದೆ ಸರ್. ತಿಪ್ಟೂರ್ದು ನಮಗ್ ಗೊತ್ತಾಗಲ್ಲ, ನಾವು ಬರೆಯೋದೇ ನಮ್ ಭಾಷೆ ಆಗಿರುತ್ತೆ ಅಷ್ಟೇನೆ ಸರ್. ಅದು ನಾವ್ ಬರ್ದಿರೋದು ಬೇರೆ ಗುರ್ಸಿ ತಿಪ್ಟೂರ್ ಭಾಷೆ ಅಂತಾರ ಬಿಟ್ರೆ ನನ್ಗೇನ್ ಗೊತ್ತಿರಲ್ಲ ಸರ್. ನನ್ ಭಾಷೆನೇ, ನಮ್ಮೂರಿನ ಭಾಷೆನೇ ನಾನು ಬರ್ದಿರ್ತೀನಿ ಅಷ್ಟೇನೆ. ಅದ್ ನಮಗ್ ಕನೆಕ್ಟ್ ಆಗುತ್ತೆ ಅಷ್ಟೇ. ನಿಮ್ಗೆ ನಾನ್ ಬರ್ದಿದ್ದಾಗ, ನೀವು ತಿಪ್ಟೂರ್ನೇರೆ ಆಗಿದ್ದಾಗ ಬೇಗ ಕನೆಕ್ಟ್ ಆಗಿ ಹೌದು ಇವನು ಕ್ಯಾರೆ ಕೆತ್ತ ಅಂತ ಬಳಸವನೆ ಅಂತಂದ್ರೆ ನಮ್ಗೂ ನಿಮ್ಗೂ ಚೆನ್ನಾಗಿ ಅರ್ಥ ಆಗಿರ್ತದೆ. ಬೇರೆಯವ್ರಿಗೆ ಏನಿದು ಅಂತ ಕೇಳೋದು ಉಂಟು ಸರ್, ಅಷ್ಟೇನೆ. ಅದು ಭಾಷೆ ಸ್ವಲ್ಪ ದೂರಕ್ಕೂ ನನಗ್ ಬೇರೆ ಇನ್ನೊಂದು ಬರ್ದಿರೋದು ನನಗೊಂದಿಷ್ಟು ಬೇಗ ಅರ್ಥ ರೀಚ್ ಆಗದೆ ಇರ್ಬೋದು. ನಂದು ನಿಮ್ದು ಬೇಗನೆ ರೀಚ್ ಆಗ್ಬೋದು ಸರ್, ಅಷ್ಟೇನೆ. ಅದು ಹಾಗೆ ಸರ್. ಥ್ಯಾಂಕ್ ಯು. ಆಮೇಲೆ ನವೀನ್ ಪಾತ್ರ ತುಂಬಾ ಇಷ್ಟ ಆಯ್ತು. ಅಲ್ಲಿ ಇದ್ದಿದ್ರಲ್ಲಿ ನನಗನ್ಸಿದ್ದು ತುಂಬಾ ಕಾಳಜಿ ಇರೋವನು ನವೀನ. ಅವನು ಯೂತ್ ಅಂತನ ಅಥವಾ ಅವನು
ಅವನ್ ಹೆಚ್ಚು ಪ್ರಾಮಾಣಿಕನಾ? ನಿಮ್ಗೆ ಏನನ್ಸುತ್ತೆ? ಒಂದು ತುಡಿತ ಅದು. ನವೀನ್ ಅಂತವನು ಬೇಕು, ನವೀನ್ ಅಂತವನು ಒಂದು ಆಶಾವಾದವಾಗಿ ಹೊಸ ಜನರ ಅಲ್ಲಿ 3 ತಲೆಮಾರಿನ ನಾಯಕರುಗಳು ಬರ್ತಾರೆ ಸರ್. ಸಣ್ಣ ಸಣ್ಣದಾಗ ಬಂದು ಆಂಶಿಕವಾಗಿ ಬಂದು ಹೋಗ್ಬೋದು. ಫಸ್ಟ್ ಜನರೇಷನ್, ಸೆಕೆಂಡ್ ಮಧ್ಯದಲ್ಲಿ ಒಂದಿಷ್ಟು ಭ್ರಷ್ಟವಾಗಿ ಕಾಣ ಅಂತ ಇನ್ನೊಂದು ಜನರೇಷನ್, ನವೀನ್ ಅಂತ 3ನೇ ಜನರೇಷನ್ ಒಂದು ಆಶಾವಾದ ಇಟ್ಕೊಂಡ್ ಬರ ಅಂತ. ಈ 3 ಜನರೇಷನ್ ತಾಕಲಾಟನು ಪರಿಪೂರ್ಣವಾಗಿ ಅಲ್ದಲೇ ಇದ್ರೂ ಕಾಣಿಸೋಗುತ್ತೆ ಸರ್ ಅಲ್ಲಿ. ಫಸ್ಟ್ ಜನರೇಷನ್ ಒಳಗಡೆ ದಲಿತ ಸಂಘರ್ಷ ಸಮಿತಿಯ ಕೊಡುಗೆ ಕಾಣಿಸುತ್ತೆ, ಬಟ್ ಅದು DSS ಏನೇನ್ ಮಾಡ್ತು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಕಾಣಿಸೋದಿಲ್ಲ. ಅದು ಈ ಕೃತಿ ಒಳಗಡೆ ಆಗಿರೋ ಅಂತ ಬೇರೆಯವ್ರಿಗೆ ಬೆಟ್ ತೋರ್ಸೋದಿಕ್ಕಾಗಿರೋ ಅಂತ ಕಾರಣ ಅಂತ. ನಾನು ಸೆಕೆಂಡ್ ಜನರೇಷನ್ ಭ್ರಷ್ಟವಾಗಿ ಫೋಕಸ್ ಜಾಸ್ತಿ ಆಗಿದೆ ಅಂತ. ಸೊ ನವೀನ್ ಅಂತವನು ಆಶಾವಾದವಾಗಿ ಕಾಣ್ತಾನೆ, ಬಟ್ ಅವನು ಒಂದು ಗೊಂದಲದ ಸ್ಟೇಟಸ್ ಅಲ್ಲಿ ಇರ್ತಾನೆ. ಅವನು ಯಾವ್ದನ್ನ ಮಾಡಲಾಗಿ ತಗೊಬೇಕು, ನಾನು ಅವ್ನು ಕಲ್ತು ಬಂದಿರೋದನ್ನ ಇಂಪ್ಲಿಮೆಂಟ್ ಮಾಡೋದ್ ಹೆಂಗೆ, ನನ್ನ ವಾಸ್ತವವಾಗಿ ನಮ್ಮ ತಾಲೂಕ್ ಹೆಡ್ ಕ್ವಾರ್ಟರ್ಗಳು ನಮ್ಮ ಲೀಡರ್ಗಳು ಹಿಂಗಿದಾರಲ್ಲ ಅಂತ ಒಂದು ಹೊಸ ತಲೆಮಾರಿನ ಹಂಬಲವಾಗಿ ನವೀನ ಅನ್ನೋ ಹೆಸರು ಕೂಡ ಅದನ್ನೇನೋ ಸೂಚಿಸುತ್ತೆ ಅಂತ. ಸೊ ಈ ತರದ್ದು ಇದೆ ಸರ್. ಅದು 3 ತಾಕಲಾಟಗಳನ್ನ ಹಂಗಂಗೆ ಅವ್ ಹೆಂಗಿದೆಯೋ ಹಂಗಂಗೆ ಬಿಟ್ಬಿಟ್ಟಿದ್ದೀನಿ ಅಷ್ಟೇನೆ. ಅವನ್ ಗೊಂದಲ ಅವಂದು, ಮೊದ್ಲಿನ ಗೊಂದಲ ಮೊದ್ಲಿಂದೆಂದು, ಆತರ ಅಲ್ಲಲ್ಲಿಗೆ ಬಿಟ್ಬಿಟ್ಟಿದ್ದೀನಿ ಅನ್ಸುತ್ತೆ ಸರ್ ನಾನು. ಓಕೆ ಗುರು, ಇನ್ನೊಂದು ಪ್ರಶ್ನೆ. ಇವನು ಗಜೇಂದ್ರನ್ ಪಾತ್ರ, ಅವನು Yes, sir. ನನಗೆ ಒಂದು ಏನೋ ಪ್ರೊಟೆಸ್ಟ್ ಮಾಡ್ತಾ ಇದ್ದಾಗ ಇದು ಅಕ್ರಮ ಗೋವು ಸಾಗಾಣಿಕೆ ಮತ್ತೆ ಇವರು ಕ್ರಿಶ್ಚಿಯನ್ಸ್ ನಮ್ಮನ್ನ ಕನ್ವರ್ಟ್ ಮಾಡ್ತಿದ್ದಾರೆ ಅಂತ ಹೇಳೋದು, ಈಗ ಸದ್ಯದ ಪರಿಸ್ಥಿತಿನಲ್ಲಿ ಅವನು ಪ್ರಭಾವಿತನಾಗಿದ್ದಾನ, DSS ಆಶಯದಿಂದ ಹೊರಗೆ ಬರ್ತಾ ಇದ್ದಾನ ಅಂತ. ಇನ್ನೊಂದು, ಈಗ ಆಗ್ತಾ ಇರೋದು ದಲಿತರಲ್ಲೂ ಈಗಿನ ಇದು ಬಿಜೆಪಿ ಸಪೋರ್ಟ್ ಮಾಡೋದು ಅಂತವೆಲ್ಲ ಬಂದಿದೆ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಏನಾದ್ರು ಅಂತ? ಹೌದು ಸರ್, ಹೌದು. ಈಗ ಏನಾಗಿದೆ, ಎಲ್ಲಾ ಚಳುವಳಿಗಳು ಕೂಡ ಇವತ್ತಿನ ಇದ್ರಲ್ಲಿ ಪಕ್ಷ ರಾಜಕಾರಣದ ಒಳಗಡೆ ಎಲ್ಲಾ ಚಳುವಳಿಗಳು ಕೂಡ ಎಲೆಕ್ಷನ್ ಟೈಮ್ ನಲ್ಲಿ, ನಮ್ಮಲ್ಲಿ ಒಂದು ಮಾತಿದೆ, ಎಲೆಕ್ಷನ್ ಟೈಮ್ ನಲ್ಲಿ ಚಳುವಳಿಗಳನ್ನ ಅಷ್ಟು ಎಲೆಕ್ಷನ್ ಮುಗಿದ ನಂತರದಲ್ಲಿ ಚಳುವಳಿಗಳು ಬೇರೆ, ಎಲೆಕ್ಷನ್ ತರದಲ್ಲಿ ಒಂದ್ಸಲ ಡಿಸಾಲ್ವ್ ಆಗ್ಬಿಡ್ಬೇಕು ಆ ತರದೇನೋ ಇದೆ. ಸೊ ಪಕ್ಷಗಳು ಚಳುವಳಿಗಾರನು ಕೂಡ ಅವರ ಸದ್ಯದ ನಿರೀಕ್ಷೆಗಳು ತಕ್ಕಂತೆ ಡಿವೈಡ್ ಮಾಡ್ಕೊಳೋದೆಲ್ಲ ಸತ್ಯ ಸರ್ ಅದು. ಮತ್ತೆ ಈ ತರದ್ ನಡೀತದೆ. ನಮ್ಮ ದಲಿತ ಚಳವಳಿ ಅಂತಾರಲ್ಲ, ಎಲ್ಲಾ ಚಳವಳಿಗಳು ಕೂಡ ಒಂದೊಂದು ಪಕ್ಷದೊಳಗಡೆ ಈ ತರದ್ ನಾನೇ ಹೇಳ್ಬೇಕಾಗಿಲ್ಲ, ಅದು ಎಲ್ಲಾ ವಿಚಾರ ಮತ್ತೆ ಬಿ ಕೃಷ್ಣಪ್ಪನವರು ಫೌಂಡರ್ಗಳು ಕೂಡ ಅದನ್ನ ಹೇಳ್ತಾರೆ ಸರ್. ಅದು ಸೊ ನಮ್ಮಲ್ಲೇ ಕುಂದುಕೊರತೆ ಸಭೆಗಳು ನಡೀತವೆ. ನಮ್ಮ ತಾಲೂಕ್ ಹೆಡ್ ಕ್ವಾರ್ಟರ್ಗಳಲ್ಲಿ ದಲಿತರ ಕುಂದುಕೊರತೆ ಸಭೆಗಳು ನಡೀತವೆ, ಎವ್ರಿ ಮಂತ್ ನಡೀತದೆ. KDP ಸಭೆಗಳು, ದಲಿತರಿಗೂ ಇವರು AC ನಡೀತಿರ್ತವೆ. ಅವಾಗ ಈ ತರದ ದಲಿತರಲ್ಲೇ ಬರ ಅಂತ ಭಿನ್ನಾಭಿಪ್ರಾಯಗಳನ್ನ ನಾನು ಪತ್ರಿಕೆಗಳಲ್ಲಿ ಓದಿದ್ದೀನಿ ಸರ್. ನಾನು ಪ್ರಾಕ್ಟಿಕಲ್ ಆಗಿ ಓದಿದ್ದೀನಿ. ನಾನು ಒಬ್ಬ ಮತಾಂತರ ತಡಿಬೇಕು ಅಂತ ಒಬ್ಬನ ವಾದ, ಒಂದು ಗುಂಪಿನ ವಾದ ಇದ್ರೆ, ಇನ್ನೊಬ್ಬನ ಗುಂಪಿನ ವಾದ ಈ ಮತಾಂತರ ತುಂಬಾ ಜೋರಾಗಿ ನಡೀತಾ ಇದೆ, ಸೊ ಇದ್ರ ಮೇಲೆ ಕಡಿವಾಣ ಹಾಕ್ಬೇಕು ಅಂತ ಹೇಳ್ತಾರೆ. ಇನ್ನೊಬ್ರು ಅಂಬೇಡ್ಕರ್ ಭವನ, ಜಗಜೀವನ್ ರಾಮ್ ಭವನದ ಕಡೆಗೆ ಒತ್ತು ಕೊಡ್ತಿರ್ತಾರೆ. ಅಲ್ಲಿ ಯಾವ್ದೋ ನಿಜವಾಗ್ಲೂ ಅಸಲಿಯಾಗಿ ನಡಿಬೇಕಾಗಿರ ಅಂತ ಆ ಊರ್ನಲ್ಲಿ ಇನ್ನೊಂದು ಯಾವ್ದೋ ಒಂದು ದಿವಾಳಿ ಆಗಿರ ಅಂತ, ಊರ್ ಬಿಟ್ಟು ಹೋಗಿರ ಅಂತ ದಲಿತರ ಅಸಲಿ ಸಮಸ್ಯೆನ ನೋಟಿಸೇ ಆಗೋದಿಲ್ಲ ಅಲ್ಲಿ. ಯಾವ್ದು ಈ ಅಟ್ರಾಸಿಟಿ ವಸ್ತುನೇ ಅದು ಸರ್. ಅದು ಯಾವ್ದು ಮುಖ್ಯವಾಗಿ ಆಗ್ಬೇಕಾಗಿದೆಯೋ ಅದು ಕೈಜಾರು ಹೋಗ್ತಾ ಇದೆ, ಯಾವುದು ಮುಖ್ಯವಾಗಿ ಅಥವಾ ಯಾವುದು ನಾವು ತಗೊಬೇಕಾಗಿರಲು ಅದು ಮುಖ್ಯವಾಗಿ ಮೈನ್ ಸ್ಟ್ರೀಮ್ ಕಾಣಿಸ್ಕೊಂತ ಇದೆ ಅನ್ನೋದ್ರೆ ಈ ಗೊಂದಲನೇ ಅಟ್ರಾಸಿಟಿ ಹುಟ್ಟಿಗೆ ಒಂದು ಕಾರಣ ಸರ್ ಇದು. ಹೀಗೆ 3 ಪಕ್ಷ ಇದ್ರೆ 3 ಪಕ್ಷದ ಜೊತೆಗೆ ಗುರುತಿಸ್ಕೊಂಡಿರೋ ಅಂತ ಲೀಡರ್ಸ್ಗಳು ಎಲ್ಲಾ ಚಳುವಳಿಗಳು ಇದಾರೆ, ಅಂತೆಯೇ ನಮ್ ದಲಿತ ಚಳುವಳಿನಲ್ಲೂ ಇದಾರೆ ಸರ್. ನಾನು ಅದನ್ನ ಆಂಶಿಕವಾಗಿ ಅಲ್ಲಿ ಕಾಣಿಸ್ಬೇಕಾಗಿ ಬಂದಿದೆ ಅಲ್ಲಿ. ಥ್ಯಾಂಕ್ ಯು. ಸಮಯ ಆಗ್ತಾ ಇದೆ ನಮ್ಗಾಗ್ಲೇ, ನಿಮ್ಗೆ ಒಂದು 2 ಪ್ರಶ್ನೆ ಕೇಳಿ ಕಾರ್ಯಕ್ರಮ ಮುಗಿಸ್ಬೋದು ಅನ್ಸುತ್ತೆ. ಅಲ್ಮೇಲು ಮತ್ತೆ ರವಿ ತ್ರಿವೇಣಿ 3 ಜನದ್ದು ಪ್ರಶ್ನೆಗಳು. ನಮಸ್ಕಾರ ಕದ್ಲಗೆರೆ ಅವರಿಗೆ, ನಾನು ಅಲ್ಮೇಲು ಅಂತ. ನಮಸ್ತೆ ಮೇಡಮ್. ನಿಮ್ಮ ಭಾಷೆ ತುಂಬಾ ಇಷ್ಟ ಆಯ್ತು. ಅದೇ ನಟರಾಜ್ ಅವ್ರು ಹೇಳ್ದಂಗೆ ಮೊದ್ಲು ಒಂದ್ ಸ್ವಲ್ಪ ಕಷ್ಟವಾದ್ರು ಆಮೇಲೆ ಒಂಥರ ಪ್ರಿಯವಾಗೋಕ್ ಶುರು ಆಗೋಯ್ತು ಅದು. ಯಾಕೆಂದ್ರೆ ಅದನ್ನ ಮೊದ್ಲು ಕೇಳಿದ್ವಿ ವರ್ಡ್ಸ್ನೆಲ್ಲ ಅಂತ ಹೇಳ್ಬಿಟ್ಟು. ನನ್ನ ಒಂದು ಪ್ರಶ್ನೆ ಏನು ಅಂತಂದ್ರೆ, ಈ ಕಾದಂಬರಿನಲ್ಲಿ ಗಂಡಸರ ಒಂದು ಇದು ದಲಿತ ಗಂಡಸರ ಒಂದು ಪ್ರಾಗ್ರೆಸ್ ಅನ್ನು ನೋಡ್ಬೋದೇ ವಿನಃ ಹೆಂಗಸರು ಅಷ್ಟೇ ಅಸಹಾಯಕರಾಗಿದ್ದಾರೆ ಎಂದಿಗೂ
ಅನ್ನೋ ಒಂದು ಭಾವನೆ ಬಂತು. ಅವರ ಎಸ್ಪೆಷಲಿ ಕೊನೆಯಲ್ಲಂತೂ ಜಯಮ್ಮನವರ ಪ್ರಾಬ್ಲಮ್ ಸಾಲ್ವ್ ಆಗದೆ ಇದ್ದಿದ್ ನೋಡ್ಬಿಟ್ಟು ಅವರು ಮತ್ತೆ ಅದೇ ಹೋಗಿದ್ ನೋಡ್ತು ಅಂತಂದ್ರೆ ಅದಕ್ಕೆ ಅಂದ್ರೆ ಈ ಸಾಮಾಜಿಕ ಬದಲಾವಣೆ ಇಬ್ಬರಲ್ಲೂ ಸಮಾನವಾಗಿ ಆಗ್ತಾ ಇದೆಯಾ, ಅಥವಾ ಅದು ಮೊದಲಿನ ಹಾಗೆ ಮಹಿಳಾ ಶೋಷಣೆ ನಡೀತಾನೆ ಹೋಗ್ತಾ ಇದೆಯಾ? ಈ ದಲಿತ ಚಳುವಳಿಯಿಂದ ಹೆಂಗಸರ ಜೀವನದಲ್ಲಿ ಯಾವ ಒಂದು ಬದಲಾವಣೆಯೂ ಆಗಿಲ್ವಾ ಅನ್ನೋ ಒಂದು ಪ್ರಶ್ನೆ ಬಂತು. ಕೊನೆಯಲ್ಲಿ ಕಾಡ್ತು ಆ ಪ್ರಶ್ನೆ. ಕೊನೆಯಲ್ಲೂ ಹೀಗೆ ಇದೆಯಲ್ಲ, ಚೊಮ್ಮನದುಡಿ ಕುಸುಮಮಾಲೆ ಈ ಕಾಲದಿಂದಲೂ ಹೀಗೆ ನಡ್ಕೊಂಡ್ ಬರ್ತಾ ಇದೆಯಾ ಇದು ಅಂತ ಹೇಳ್ಬಿಟ್ಟು ಅನ್ನಿಸ್ತು. ನೀವು ಮೊದ್ಲೇ ಹಾಗೆ ಮುಕ್ತಾಯಗೊಳಿಸಿರುವ ಉದ್ದೇಶ, ನೀವು ಮೊದ್ಲೇ ಒಂಥರ ಶೀರ್ಷಿಕೆ ಅಟ್ರಾಸಿಟಿ ಅಂತ ತಲೆನಲ್ಲಿ ಬಂದ್ಬಿಟ್ಟಿತ್ತು ಅಂತ ಹೇಳಿದ್ರಲ್ಲ, ಈಗ ನಂಗೆ ಅದು ಹೊಳಿತು. ಅದೇನಾದ್ರೂ ಪ್ರಭಾವ ಬೀರ್ತಾ ಈ ಅಟ್ರಾಸಿಟಿಯಲ್ಲೇ ಮುಗಿಬೇಕು ಈ ಕಾದಂಬರಿ ಅಂತ? ಸೊ ಏನ್ ಅನ್ನಿಸ್ತು ನಿಮ್ಮ ಅಭಿಪ್ರಾಯ ಅಂತ ಕೇಳಿ? ಅಂದ್ರೆ ನಾನು ಈ ಕಾದಂಬರಿ ಒಳಗಡೆ ಹಲವು ಬಗೆಯ ಅಟ್ರಾಸಿಟಿಗಳನ್ನ ಅಟೆಂಡ್ ಮಾಡ್ಬೇಕಿತ್ತು ಮೇಡಮ್. ಹಲವು ಬಗೆಯ ಅಟ್ರಾಸಿಟಿಗಳು, ಕೆಲವು ನೋಟಿಸ್ ಆಗ್ಬೋದಾದ, ನೋಟಿಸ್ ಆಗದೆ ಇರೋ ಅಂತ. ಇಲ್ಲಿ ಒಂದು ಅಟ್ರಾಸಿಟಿ ಇಲ್ಲ ಮೇಡಮ್, ತುಂಬಾ ತರದ ಅಟ್ರಾಸಿಟಿಗಳಿದೆ. ಜಾತಿ ಒಳಗಿನ ಅಟ್ರಾಸಿಟಿಗಳು, ಗೋತ್ರದೊಳಗಿನ ಅಟ್ರಾಸಿಟಿ, ಹೊರಗ್ಲಿಂದ ಅಪ್ಪರ್ ಕ್ಯಾಸ್ಟ್ ಲೋಯರ್ ಕ್ಯಾಸ್ಟ್ ನಡುವಿನ ಅಟ್ರಾಸಿಟಿ, ಮತ್ತೆ ಕ್ಲಾಸ್ ಒಳಗಡೆ ನಡೆಯೋ ಅಟ್ರಾಸಿಟಿ, ಈ ತರ ಅನೇಕ ಅಟ್ರಾಸಿಟಿಗಳು ಇದೆ. ಅದನ್ನ ನಾನು ನೋಟಿಸ್ ಮಾಡ್ಬೇಕಿತ್ತು. ಸೊ ಹಂಗಾಗಿ ಅಟ್ರಾಸಿಟಿಯನ್ನ ಶೀರ್ಷಿಕೆ ಕೂತ್ಕೊಂತು ನಂಗೆ ಫಸ್ಟ್ ಅಂತ ಅನಿಸ್ತದೆ ಒಂದು. ಆಮೇಲೆ ಇನ್ನೊಂದೇನು, ದಲಿತ ಮಹಿಳೆಯರು ಅಂತ. ಸೊ ಹೆಣ್ಮಕ್ಳು ಎಲ್ಲಾ ಇದ್ರಲ್ಲೂ ಬ್ರಾಹ್ಮಣೇತರ ಅಥವಾ ಯಾವುದೇ ಇದಾಗಿರ್ಲಿ, ಎಲ್ಲಾದ್ರಲ್ಲೂ ಹೆಣ್ಮಕ್ಳೇ ಡಿಪ್ರೆಸ್ಡ್ ಅಥವಾ ಶೋಷಿತರು ಅನ್ನೋದನ್ನ ಒಪ್ಕೊಳ್ಳೇಬೇಕು ನಾವು. ಸೊ ದಲಿತ ಚಳವಳಿಗೆ ನಾವು ಕರ್ನಾಟಕದಲ್ಲಿ ಒಂದು ಇಶ್ಯೂ ಇದೆ ಮೇಡಮ್, ಇದು ತಮಗೆ ಗೊತ್ತಿರುತ್ತೇನೋ ಗೊತ್ತಿಲ್ಲ. ಕಳೆದ 15-20 ದಿನದಿಂದ ಈ ಮೈಕ್ರೋ ಫೈನಾನ್ಸ್ ಅವಳಿ ಅಂತೇಳಿ ನಮ್ಮಲ್ಲಿ ತುಂಬಾ ಸೂಸೈಡ್ಸು, ಊರ್ ಬಿಟ್ಟು ಹೋಗೋದು, ಈ ತರದ್ ಬಹಳ ದೊಡ್ಡ ಹಾವಳಿ ಇದೆ ಕರ್ನಾಟಕದಲ್ಲಿ. ಸೊ ಬಹಳಷ್ಟು ಊರುಗಳು, ಗಂಡಸರು ಹೆಂಗಸರು ಊರ್ ಬಿಟ್ಟು ಹೋಗ್ಬಿಟ್ಟು ಸೂಸೈಡ್ಗಳು ಮಾಡ್ಕೊಂಡಿದ್ದೆಲ್ಲ ನಡೀತು. ಅದೇನಂದ್ರೆ ಅಕ್ರಮ ಬಡ್ಡಿ, ಈ ತರ ಮೈಕ್ರೋ ಫೈನಾನ್ಸ್ಗಳು ಈ ತರದ್ದೇನೋ ಒಂದು ಬಂದು ಜನಗಳಿಗೆ ಸಾಲ ಕೊಡೋದು, ಮತ್ತೆ ಅದು ವಸೂಲಿ ಮಾಡಕ್ ಆಗದಲ್ಲಿ ಊರ್ ಬಿಟ್ಟು ಹೋಗೋದು, ಈ ತರದ್ದೆಲ್ಲ. ಸೊ ಈ ಇಶ್ಯೂನ ಅನೇಕ ಹೆಣ್ಮಕ್ಳುಗಳು, ಈ ಸ್ವಸಹಾಯ ಸಂಘಗಳು, ಸ್ತ್ರೀ ಶಕ್ತಿ ಗುಂಪುಗಳು ಅಂತ ಇದೆಯಲ್ಲ ನಮ್ಮಲ್ಲಿ, ಸೊ ಈ ಗುಂಪುಗಳನ್ನ ಕೇಂದ್ರವಾಗಿಟ್ಕೊಂಡು ಮೈಕ್ರೋ ಫೈನಾನ್ಸ್ ಅವರು ದುಡ್ಡು ಕೊಡಕ್ ಬಂದ್ರು, ಹೆಣ್ಮಕ್ಳನ್ನೇ ಕೇಂದ್ರವಾಗಿಟ್ಕೊಂಡು. ಸೊ ಅಲ್ಲಿ ಹೆಣ್ಮಕ್ಳಿಂದ ದುಡ್ಡಿಸ್ಕೊಂಡು ಅದ 2,000, 10,000, 20,000, 50,000 ಈ ತರದೇನೋ ಬರ್ತದೆ. ಆ ದುಡ್ಡಿಸ್ಕೊಂಡು ಊರ್ ಬಿಟ್ಟು ಗಂಡದಿರು ಹೋಗ್ಬಿಡೋದು, ಹೆಂಗಸು ಸಿಗಾಕೊಂಡ್ಬಿಡೋದು ಊರುಗಳಲ್ಲಿ. ಸೊ ಆ ಮೈಕ್ರೋ ಫೈನಾನ್ಸ್ ಇಂದ ಸಂತ್ರಸ್ತರಾದ್ರೆ ಮತ್ತೆ ಮಹಿಳೆಯರೇ. ನಮ್ ಕರ್ನಾಟಕ ಗೌರ್ಮೆಂಟ್ ಈಗ ಅದೊಂದು ಸುಗ್ರೀವಾಜ್ಞೆ ತಂದಿದೆ ಕಳೆದ 1 ವಾರದಿಂದ. ಈ ಮೈಕ್ರೋ ಫೈನಾನ್ಸ್ ನ ಬ್ಯಾನ್ ಮಾಡ್ಬೇಕು, ಮತ್ತೆ ಅಕ್ರಮ ಈ ತರದ್ ವಸೂಲಿ ಮಾಡಬಾರದು, ಅದು ಒಂದು ಸ್ಟ್ರಿಕ್ಟ್ ಆದ ಒಂದು ಸುಗ್ರೀವಾಜ್ಞೆ ತಂದಿದ್ದೇನೋ ಮಾಡಿದೆ. ಇದಕ್ಕೂ ಹೋರಾಟ ರೂಪಿಸಿದವರು ಕೂಡ ಇದೇ DSS ಅವರು, ಹೇಗೇನು ಇದೇ ದಲಿತ ಸಂಘರ್ಷ ಸಮಿತಿಯವರು. ಈ ಹೆಣ್ಮಕ್ಳುಗಳು ನಮ್ ಊರ್ ಬಿಟ್ಟು ಹೋಗ್ತಾ ಇದಾರೆ, ಮೈಕ್ರೋ ಫೈನಾನ್ಸ್ ನವರು ಆತ್ಮಹತ್ಯೆಗೆ ಕಾರಣ ಮಾಡಿದ್ದಾರೆ ಅಂತ ಇದೇ ದಲಿತ ಸಂಘರ್ಷ ಸಮಿತಿ ತಿಪ್ಟೂರ್ನವರು, ನಾನು ಏನೇನ್ ಇಲ್ಲಿ ಅಟ್ರಾಸಿಟಿ ಒಳಗಡೆ ಕಾಣಿಸ್ತೀನೋ, ಮೈಕ್ರೋ ಫೈನಾನ್ಸ್ ವಿರುದ್ಧವಾಗಿ ಹೋರಾಟ ರೂಪಿಸಿ ಸುಗ್ರೀವಾಜ್ಞೆ ಆಗೋದಕ್ಕೆ ಕಾರಣ ಆಗಿರೋದು ಇದೇ DSS ನವರು ಮೇಡಮ್. ರವಿ ಏನಾದ್ರು ಹೇಳ್ತೀರಾ? ರವಿ ಗೋಪಾಲ್ ರಾವ್? ಇಲ್ಲ, ಐ ವಿಲ್ ಪಾಸ್. ಥ್ಯಾಂಕ್ ಯು. ಹಾ, ತ್ರಿವೇಣಿ ಕೊನೆಯ ಪ್ರಶ್ನೆ, ಕೊನೆಯ ಕಾಮೆಂಟ್, ಪ್ರಶ್ನೆ. ನಂದು ಸ್ವಲ್ಪ ಕೊನೆಗೆ ಸೂಕ್ತವಾಗೇ ಇದೆ ಪ್ರಶ್ನೆ. ಗುರು ಅವ್ರು ಹೇಳಿದ್ರು ಲಂಕೇಶ್ ಪತ್ರಿಕೆ, ನಾನು ಕೂಡ ಅದಕ್ಕೆ ನಿಯಮಿತವಾಗಿ ಬರೀತಿದ್ದೆ. ಅದು ಶುರುವಾದಾಗ ಅದ್ರ ಜೊತೆಗೇನೆ ಯಾವ ರೀತಿ ಒಂದು ಆ ಕಾಲಮಾನದ ಯುವಜನರ ಯೋಚನೆನೇ ಬದಲಿಸಿದ ಪತ್ರಿಕೆ ಅದು. ಆ ಮೂಲಕನೇ ನನಗೆ ಬಂಡಾಯ ಸಾಹಿತ್ಯ, ದಲಿತ ಸಾಹಿತ್ಯದ ಪರಿಚಯ ಆಯಿತು. ನಮ್ಮೂರಿನ ಲಲಿತಾ ನಾಯ್ಕ್, ನಾನು ಕಡೂರಿನವಳು, ಅವ್ರು ಕೂಡ ಬರೀತಿದ್ರು, ಬಹಳಷ್ಟು ಜನ ಬರೆಯೋರು. ಆಗೆಲ್ಲ ಒಂದು ಘಟನೆ ನಡೆಯೋದು, ಯಾವ್ದಾದ್ರು ಒಂದು ಪುಸ್ತಕ, ಅದು ನಿಮ್ಮ ಅಟ್ರಾಸಿಟಿ ಥರದ್ದು ಒಂದು ಸಮಾಜದಲ್ಲಿ ಒಂದು ಸಂಚಲನ ಉಂಟಾಗೋದು, ಒಂದು ಜನರು ಓದ್ತಿದ್ರೋ ಬಿಡ್ತಿರೋ ಒಂದು ಗಲಾಟೆ, ಒಂದು ಪ್ರತಿರೋಧ, ಬಹಳಷ್ಟು ಪ್ರತಿಕ್ರಿಯೆ ಬರ್ತಾ ಇತ್ತು. ಆಗ ನಂಗೆ ನೆನಪಿರೋ ಹಾಗೆ ಸೀತಾಯಣ ಅಂತ ಒಂದು ಕೃತಿ ಬಂತು. ಹಾಗಂತೂ ಶಿವಮೊಗ್ಗ ಹೊತ್ತು ಉರಿತು. ಅದನ್ನ ಬಹಳ ಹತ್ತಿರದಿಂದ ಓದ್ತಾ ಇದ್ದೆ ನಾನು, ಬಹುಶಃ ಅಲ್ಲೇ ಇದ್ದಿದ್ರಿಂದ. ನಿಮ್ಮ ಅಟ್ರಾಸಿಟಿ ಅದು ಈಚೆಗಿಂದ ನೋಡಿದ್ದು ಅಂದರೆ ಬಂಜಗೆರೆ ಅವ್ರದ್ದು ಆನುದೇವ, ಅದಕ್ಕೆ ಸ್ವಲ್ಪ ಇದು ಗಲಾಟೆ ಆಯಿತು, ಅವಾಗ ಬ್ಯಾನ್ಗಳು ನಡೀತು.
ಈಗ ಒಂಥರ ಸಮಾಜ ಶಾಂತವಾಗಿದೆಯಾ ಅಥವಾ ಬದಲಾವಣೆಗೆ ಒಗ್ಗಿದೆಯಾ? ಏನು ಹೆಚ್ಚಿಗೆ ನಡೆಯುತ್ತಿದೆ ಅಂತ ನನಗನ್ಸಲ್ಲ. ಈಗ ನಿಮ್ಮ ಅಟ್ರಾಸಿಟಿಗೆ ಸಾಹಿತ್ಯಿಕ ಪ್ರತಿಕ್ರಿಯೆ ಅಲ್ಲ, ಸಾಮಾಜಿಕವಾಗಿ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಜನರಿಂದ ಬಂತು? ಸಮಾಜ ಬದಲಾಗಿದೆಯಾ ಹೊಸ, ಅಥವಾ ನೀವೆಲ್ಲ ಯಾವುದು ಆಶೆ ಪಡ್ತಿದ್ರೋ ಅದು ಆಗಿದೆಯಾ? ಹೇಗೆ ಯಾವ ರೀತಿ ನಿಮ್ಮ, ಅಥವಾ ನಿಮ್ಮದು ಅಂತಲ್ಲ, ಈ ರೀತಿಯ ಒಂದು ಸಾಮಾಜಿಕ ಬದಲಾವಣೆಗೆ ಹಾತೊರೆಯುವ ಸಾಹಿತ್ಯಕ್ಕೆ ಸಮಾಜ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಿದೆ ಅಂತ ಕೇಳಬೇಕು ಅನಿಸ್ತು. ಮೇಡಮ್, ಇದು ಅಟ್ರಾಸಿಟಿ ಒಂದಿಷ್ಟು ಈ ವರ್ಷದಲ್ಲಿ ನನ್ನ ಪುಸ್ತಕ ಸ್ವಲ್ಪ ಚರ್ಚೆ ಆದ ಪುಸ್ತಕನೇ ಹೌದು. ಆದ್ರೆ 1,000 ಕಾಪಿಗೆ ಇನ್ನೂ ಕಂಡಿದೆ ಮೇಡಮ್. 1,000 ಕಾಪಿ ಪ್ರಿಂಟ್ ಹಾಕ್ಸಿದ್ದೆ, ಇನ್ನೊಂದು 25-30 ಕಾಪೀಸ್ ನನ್ನ ಹತ್ರನೇ ಉಳಿದಿದೆ ಇನ್ನೂ ಕೂಡ. ಸೊ ಸಮಾಜದ ಪ್ರತಿಕ್ರಿಯೆ, ಸಾಹಿತ್ಯಿಕ ಪ್ರತಿಕ್ರಿಯೆ ಎಲ್ಲ ಇದ್ದು ಕೂಡ ಪುಸ್ತಕದ ವಹಿವಾಟು ಇಷ್ಟರಲ್ಲೇ ಇದೆ. ಚರ್ಚೆ ಮಾತ್ರ ನಡೀತಲೇ ಇದೆ ಮೇಡಮ್. ಬದಲಾವಣೆ ಆಗಿದೆಯಾ? ಇನ್ ಹೆಂಗ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ನನಗೆ. ನೀವು ಅಲ್ಲೇ ಈಗ ಇದ್ದೀರಾ ಒಂದು ಒಬ್ಬ ಇದು ಶಾಲಾ- ಬದಲಾವಣೆ ಹ್ಮ್. ಸರ್, ಆಗೋ ಹೇಳಿ ಸರ್, ಲಕ್ಷಣಗಳಿದೆಯಾ? ಅಲ್ಲ, ನನಗೆ ಒಂದು ಒಂದು ನಾವು ಅಷ್ಟೊಂದು ನಾವು ಇಲ್ಲಿ ನಾವು ಕನ್ಸಿಡರೇಷನ್ ತಗೊಳ್ದೇ ಇರೋದಂದ್ರೆ ಸೋಷಿಯಲ್ ಮೀಡಿಯಾ. ಅವಾಗ ಲಂಕೇಶ್ ಪತ್ರಿಕೆ ಕಾಲದಲ್ಲೆಲ್ಲ ಸೋಷಿಯಲ್ ಮೀಡಿಯಾ ಇರ್ತಿರ್ಲಿಲ್ಲ. ಆ, ಹೊತ್ತಿ ಉರಿಬೇಕಾಗಿರೋ ಪ್ರಸಂಗ ಇಲ್ದಿದ್ರೂ ಒಂದು ರೀತಿ ಬೇರೆ ಥರ ರಿಯಾಕ್ಷನ್ ಇರ್ತಿತ್ತು. ಜನ ಬೀದಿಗೆ ಬರಬೇಕಿತ್ತು. ಈಗ ಹಂಗೇನಿಲ್ಲ, ಜಗಳಿಗ್ ಬಂದ್ರೆ ಸಾಕು ಸೋಷಿಯಲ್ ಮೀಡಿಯಾ, ಅಲ್ಲಿ ಜಗಳಗಳು, ಅಲ್ಲಿ ಇದು ಕಾಮೆಂಟ್ಗಳು, ಅಲ್ಲಿ ಜಗಳ ಅನ್ನೋದು ತಪ್ಪು. ಪ್ರಾಯಶಃ ಬೇಕಾದಷ್ಟು ಒಳ್ಳೆಯ ಒಂದು ಚರ್ಚೆ ಕೂಡ ಆಗುತ್ತೆ. ಐ ಥಿಂಕ್ ಜಗಳ ಅಂತ ಹೇಳ್ತಿಲ್ಲ, ಒಂದು ಈಗ ಇವರೇ ಒಂದು ತಾಲೂಕು ಆಫೀಸ್ ಪ್ರಕರಣ ಬರೀತಾರೆ, ಏನೋ ಒಂದು ಹೀಗೆ ಮಾಡಬಾರ್ದು ಅನ್ನೋ ಒಂದು ಕಸ ಹಾಕ್ತಾಳೆ ಒಬ್ಳು ಮುದುಕಿ, ಅವನಿಗೆ ಕೈ ಕೊಡ್ರೆ ಅವಳಿಗೆ ಮಡಿ ಇದೆ ಅಂದ್ಬಿಟ್ಟು ಎಸಿತಾಳೆ. ಅದ್ರ ಒಂದು ಆ ಥರ ಮಾಡಬಾರ್ದು ಅನ್ನೋ ಒಂದು ಯಾರೆಲ್ಲಾರು ಒಂದು ಅವರ ಎದೆಯಲ್ಲಿ ಒಂದು ದೀಪ ಹೊತ್ತಿದ್ರೆ ಅಷ್ಟೇ ಒಂದು ಸಾಕು ಅಂತ ನನಗನ್ಸುತ್ತೆ. ಒಳ್ಳೆ ಇದು. ಬಟ್ ಆಶಯ ಅಂತೂ ಒಳ್ಳೇದು. ಆಗುತ್ತಾ ಬಿಡುತ್ತಾ ಗೊತ್ತಿಲ್ಲ. ಅದು ಅಟ್ರಾಸಿಟಿನೇ ಆಗ್ಬೇಕು ಅಂತಿಲ್ಲ. ಬೇಕಾದಷ್ಟು ಆ ಥರದ್ದು ಆ ಥರ ಆಶಯಗಳಿರೋ ಬೇಕಾದಷ್ಟು ಪುಸ್ತಕಗಳು ಬಂದಿದಾವೆ. ಅದು ಬಂದಿದೆ ಆದ್ರೆ ಬದಲಾವಣೆಗಳು ಬಹಳ ನಿಧಾನ ಸಮಾಜದಲ್ಲಿ. ಎಷ್ಟು ಚರ್ಚೆಗಳಾದ್ರೂ ಅದು ಕಾರ್ಯರೂಪಕ್ಕೆ ಇಳಿಬೇಕಲ್ಲ. ಹೌದು ಮೇಡಮ್. ಈಗ ಬಹಳ ಒಳ್ಳೆ ಒಂದು ಚರ್ಚೆ, ತುಂಬಾ ಚೆನ್ನಾಗಿತ್ತು. ಹೇಳಿ ಗುರುಪ್ರಸಾದ್. ಸರ್, ಅದೇ ಬದಲಾವಣೆಗಳು ಒಂದಾಕ್ಷಣ ಅದೇನೋ ಗಂಟ್ಲು ಕಟ್ಟುತ್ತೆ ಸರ್. ಏನ್ ಮಾಡಿದೀವಿ ಗೊತ್ತಿಲ್ಲ. ನಾವಂತೂ ಬರ್ಕೊಳೋದಂತೂ ನಡೀತಾ ಇದೆ ಸರ್. ಅಷ್ಟು ಅದು ಎಲ್ಲಿ ಆಗಿದೀವಿ ಅದೇ ಒಂದು ಯಾರಾದ್ರೂ ಹಿಂಗ್ ಓದುಗರು ಸಿಕ್ಕಾಗ ಮಾತಾಡಿದಾಗ ಅಷ್ಟೇ ನಮ್ಗೊಂದು ರೆಸ್ಪಾನ್ಸ್ ಸಣ್ಣ ಪ್ರಮಾಣದ ಕಾಣಿಸ್ತಾ ಇದೆ. ಬಿಟ್ರೆ ಈಗ ನಾನು ಅಲ್ಲಿ ಅಟೆಂಡ್ ಮಾಡಿದೀನಿ ಎಂದಾಕ್ಷಣ ನನ್ನ ಈ ಅಟ್ರಾಸಿಟಿ ಕಂಟೆಂಟ್ ಎಲ್ಲ ಬದಲಾಗಿದೆ ಅಥವಾ ಆ ತರದ್ದೆಲ್ಲ ತೀವ್ರವಾಗಿ ಏನನ್ನು ಹೇಳ್ಕೊಳಕ್ ಆಗಲ್ಲ ಸರ್. ಅದು ನನಗೆ ಅದು ಯಾವುದೇ ಬರವಣಿಗೆಯಿಂದ ಒಂದು ಬರವಣಿಗೆ ಅದು ಒಂದು ಮುಖ್ಯವಾದ ಗುಣ ಅಂದ್ರೆ ಈ ಥರದ್ದೊಂದು ವೇದಿಕೆಗಳಲ್ಲಿ ನಾವು ಮುಕ್ತವಾಗಿ ಅದನ್ನ ಚರ್ಚಿಸೋದಿದೆಯಲ್ಲ, ಅದೇ ಒಂದು ಬರವಣಿಗೆಯ ಸಾರ್ಥಕತೆ ಅಂತ ಅನ್ಸುತ್ತೆ. ಅಂದ್ರೆ ಅದು ಅದಕ್ಕಿಂತ ಜಾಸ್ತಿ ನಾವೇನೋ ಆಗತ್ತೆ, ಅದರಿಂದ ಒಂದೇನೋ ಸೋಷಿಯಲ್ ರಿಫಾರ್ಮ್ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡೋದು ಸ್ವಲ್ಪ ಮನುಷ್ಯ ಅದಕ್ಕೆ ತುಂಬಾ ರೆಸಿಸ್ಟೆಂಟ್ ಟು ಚೇಂಜ್. ಬಟ್ ಅಟ್ಲೀಸ್ಟ್ ಆ ನಿಟ್ಟಿನಲ್ಲಿ ಯೋಚನೆನಾರು ಮಾಡಬಹುದು. ಮಾಡ್ತಾ ಇದೀವಿ. ಅದು ಅದೇ ಬದಲಾವಣೆ. ಅದು ಮೊದಲನೇ ಹೆಜ್ಜೆ ಅಂತ. ಐ ಥಿಂಕ್ ತುಂಬಾ ಚೆನ್ನಾಗಿತ್ತಪ್ಪ ಎಲ್ಲ. ಒಂದು ನಿಮ್ಮ ಈ ಒಂದು ಪ್ರಾಮಾಣಿಕತೆ ಮತ್ತೆ ಒಂದು ಕ್ಲಿಯರ್ ಥಾಟ್ಸ್, ನಿಮಗೆ ಒಂದು ಬಹಳ ಚೆನ್ನಾಗಿರೋ ಒಂದು, ನೀವು ಯಾವುದನ್ನು ಒಂಥರ ತುಂಬಾ ಕ್ಲಿಯರ್ ಆಗಿರೋ ಒಂದು ಯೋಚನೆಗಳನ್ನ ಇಟ್ಟುಕೊಂಡು ಮಾತಾಡಿದ್ರ. ಮತ್ತು ಆ ಯೋಚನೆಗಳಿಂದನೇ ನಿಮ್ಮ ಈ ಥರ ನಿಮ್ಮ ಬರವಣಿಗೆ ಮತ್ತು ನಿಮ್ಮ ಮಾತು ಪೂರ್ತಿ ಒಂದಕ್ಕೊಂದು ಪೂರಕವಾಗಿದೆ ಅಂತ ಅನ್ಸುತ್ತೆ. ಅದರಿಂದ ಈ ರೀತಿ ನೀವು ಮಾತುಗಳಾಡ್ತಿದ್ರೆ ಬೇಕಾದಷ್ಟು ಕೇಳಬಹುದು. ಇದೇನು ಬರವಣಿಗೆ ಇಟ್ಸ್ ನಾಟ್ ಲೈಕ್ ನೀವೇನೋ ಒಂಥರ ಭೈರಪ್ಪನವ್ರು ಹೇಳ್ತಾರೆ, ಗರ್ಭಗುಡಿ ಮತ್ತೆ ಉತ್ಸವ ಮೂರ್ತಿ ಅಂತ.
ಉತ್ಸವ ಮೂರ್ತಿ ಜಾಸ್ತಿ ಆದಂಗೆ ಗರ್ಭಗುಡಿ ದೇವರು ಕಡಿಮೆ ಆಗ್ತಾ ಗರ್ಭಗುಡಿ ಹೋಗುತ್ತೆ. ಪ್ರಕಾರ ಉತ್ಸವ ಮೂರ್ತಿ ಪ್ರಕಾರ ಆದ್ರೆ ಗರ್ಭಗುಡಿ ಮಂಕಾಗುತ್ತೆ, ದೇವರು ಮಂಕಾಗುತ್ತೆ. ಮಂಕಾಗುತ್ತೆ ಅಂತ. ನೀವು ಉತ್ಸವ ಜಾಸ್ತಿ ಹೋದಂಗೆ ಅದು ಹಂಗಲ್ಲ ಅನ್ಸುತ್ತೆ. ಇಲ್ಲಿ ಎರಡೂ ಅಷ್ಟೇ ಪ್ರಖರವಾಗಿ ಎರಡೂ ದೇವರುಗಳು ಇದ್ದಾರೆ ಅಂತ ಅನ್ಸ್ತು. ಬಹಳ ಖುಷಿ ಆಯ್ತಪ್ಪ ನಿಮ್ ಜೊತೆ ಮಾತಾಡಿ. ಗುರು ಒಂದು ಅವ್ರ ಫ್ರೆಂಡ್ಸ್ ಏನಾರು ಹೇಳದ್ ಬೇಕಾ, ಅದನ್ನ ಅವ್ರಿಗೂ ಒಂದ್ ಸ್ವಲ್ಪ ಆಪರ್ಚುನಿಟಿ ಕೊಡಿ ಅಂತ. ಹಾ ಹಾ ಯಾರು ಇದ್ದಾರೆ? ಅವ್ರು ಇದಾರ ಗೊತ್ತಾಗ್ಲಿಲ್ಲ ಸರ್. ಗೋವಿಂದರಾಜ್ ಅಂತ ನನ್ನ ಫ್ರೆಂಡ್ ಒಂದಿಬ್ರು ಇದ್ರು, ಅವ್ರು ಇದಾರೆ ಗೊತ್ತಾಗ್ತಿಲ್ಲ ಸರ್. ಇಲ್ವಾ? ಇಲ್ಲ, ಅವ್ರ ಹೆಸರು ತುಂಬಾ ಸಮಯ Okay, ಆಯ್ತು ಇರ್ಲಿ, ಅವ್ರಿಗೂ, no problem. 11:30 ಟೈಮ್ ಆಗಿದೆ ಪಾಪ ಅವ್ರಿಗೆ. ಅವ್ರೆ, ನನಗೆ ಅದೇ ಇವರು ಕಾಗಿನೆಲೆ ಅವರು ಹೇಳಿದ್ದು ಕ್ಲಿಯರ್ ಥಾಟ್ಸ್ ಇದೆ ಅಂತ ಹೇಳಿದ್ರಲ್ಲ, ನನ್ಗೆ ಅದೇ ನೀವು ಗೊತ್ತಿಲ್ಲ ಮತ್ತೆ ಗೊಂದಲ ಇದೆ ಅಂತೆಲ್ಲ ತುಂಬಾ ಸಲ ಬಳಸಿದ್ರಿ. ಈವನ್ ಅದಕ್ಕೆ ಕ್ಲಾರಿಟಿ ಇರೋದು ತುಂಬಾ ಮುಖ್ಯ ಅಂತ ಅನ್ಸತ್ತೆ. ಇದೆ ಅಂತಾನೋ ಒಂದು ರೆಡಿ ಆನ್ಸರ್ ಅನ್ಕೊಳ್ಳೋದಕ್ಕಿಂತ ಆ ಡೌಟ್ ನಿಮ್ಗೆ ಅದನ್ನ ಹೇಳಿದ್ರಲ್ಲ, ಅದ್ ನನಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಬಂತು ಗುರು, ನಿಮ್ ಜೊತೆ ಮಾತಾಡಿದ್ ತುಂಬಾ ಖುಷಿ ಆಯ್ತು. ಸಂತೋಷ ಆಯ್ತು. ಥ್ಯಾಂಕ್ ಯು ಮೇಡಮ್. ಮೋಸ್ಟ್ಲಿ ಅದೇ ಕತೆ ಕಾದಂಬರಿ ಇವೆಲ್ಲ ಇಂತ ಗೊಂದಲದ ಸ್ಟೇಟಸ್ ಅಲ್ಲೇ ಹುಟ್ಟುತ್ತವೇನೋ ಅನ್ಸುತ್ತೆ ಮೇಡಮ್. ಕ್ಲಾರಿಟಿ ಇದ್ರೆ ಯಾವ್ದು ಮಾಡಕ್ಕಾಗಲ್ಲ ಅನ್ಸುತ್ತೆ. ಕ್ಲಿಯರ್ ಆದ್ರೆ ಯಾಕೆ ಅದನ್ನ ಹುಡುಕ್ಬೇಕು? ಹುಡುಕ್ಬೇಕು. ಮುಂದಿನ ಪ್ರಕಟಣೆ ಯಾವಾಗ? ನಿಮ್ದು ಮುಂದಿನ ಪ್ರಕಟಣೆ ಯಾವಾಗಿದೆ? ಮುಂದಿನ ಕಾದಂಬರಿ ಮೇಡಮ್ ಮಾಡ್ಬೇಕು ಸರ್. ಒಂದ್ ಪ್ರಯತ್ನ ನಡೀತಿತ್ತು ಸರ್. ಇದಕ್ಕೆ ಈಗೇನ್ ಈ ಸಬ್ಜೆಕ್ಟ್ ನಾನೇನ್ ಅಟೆಂಡ್ ಮಾಡಿದ್ನೋ ಅದಕ್ಕೆ ತದ್ವಿರುದ್ಧವಾದ ಅಥವಾ ಇದಕ್ಕೆ ಇದು ಅಲ್ಲದೆ ಇರೋ ಅಂತ ಇನ್ನೊಂದು ಸಬ್ಜೆಕ್ಟ್ ಅಟೆಂಡ್ ಮಾಡ್ತಾ ಇದ್ದೆ. ಆದ್ರೆ ಮಾಡ್ಬೇಕು ಸರ್. ನಾನು ಏಪ್ರಿಲ್ ಮೇ ನನ್ಗೆ ರಜೆ ಇರ್ತದೆ ಸರ್, ಬೇಸಿಗೆ ರಜಾ. ಆವಾಗ ನಾನು ಮಾಡ್ಕೊಳೋದು ಉಂಟು ಸರ್. ಅದು ನಮಗೂ ತಲುಪಿಸಿ ನಿಮ್ಮ ಪುಸ್ತಕಗಳನ್ನ. ಖಂಡಿತ. ಮೇಡಮ್ ತಾವುಗಳು ನನಗ್ ಬಹಳ ಖುಷಿ ಆಗಿದೆ ಮೇಡಮ್. ನನ್ಗೆ ನಾನು ನಿಮ್ ಮಾತುಗಳನ್ನೆಲ್ಲ ವಿಡಿಯೋದಲ್ಲಿ ಕೇಳಿಸ್ಕೊಂಡಾಗ ನಿಜ ನಮ್ ಕನ್ನಡದಲ್ಲೂ ತುಂಬಾ ಕಡೆ ಡಿಸ್ಕಷನ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬರವಣಿಗೆ ಎಲ್ಲ ಆಗಿದೆ. ಬಟ್ ನಾನು ತುಂಬಾ ಪ್ರಾಮಾಣಿಕವಾಗಿ ನನಗೆ ಎಲ್ಲಾ ಫೀಡ್ಬ್ಯಾಕ್ನು ಅಷ್ಟೇ ಮುಕ್ತವಾಗಿ ತಗೊಂಡಿದ್ದೀನಿ ಮೇಡಮ್. ನಾನು 10 ಕಥೆಗಳಿದೆ ಇದ್ರೊಳಗಡೆ. ಒಂದೊಂದು ಕಥೆಗಳು ಕೊನೆಗೆಲ್ಲ ಕನೆಕ್ಟ್ ಮಾಡ್ತಾರೆ ಅಂತ ಸರ್ ಒಬ್ರು ಹೇಳಿದ್ ಕೇಳ್ಕೊಂಡಾಗ ಹೌದಲ್ವಾ ಅಂತಲೂ ಅನ್ನಿಸ್ತು ನನಗೆ. ಮತ್ತೆ ಈಗ ಆಲ್ರೆಡಿ ಬಂದಿರೋ ಸಂಗತಿಗಳನ್ನೇ ಮತ್ತೆ ಹೇಳಿದಿರ, ಹೊಸ್ದಾಗಿ ಏನು ಹೊಸ್ದಾಗಿಲ್ಲ ಅಂತಂದು ಸರಿ ಅನಿಸ್ತು. ಮತ್ತೆ ಕಾಗಿನೆಲೆ ಸರ್ ಅವರು ಇಲ್ಲ ಅದ್ ಹಂಗ್ ನೋಡ್ಬೇಕಾಗಿಲ್ಲ ಅಂತ ಕೊಟ್ಟಂತ ಸಮರ್ಥನೆನೂ ನನಗೆ ಹೌದು ಅನ್ನಿಸ್ತು. ಮತ್ತೆ ಮೀರಾ ಮೇಡಮ್ ಮಾತಾಡಿದ್ದು, ಮತ್ತೆ ಅಲ್ಲಿ ನೀಲಗಿರಿ ನಮ್ಮ ನೀಲ್ಗಾರ್ ಬಗ್ಗೆ ಮಾತಾಡಿದ್ದು, ಇದು ಎಲ್ಲದನ್ನು ಕೇಳಿಸ್ಕೊಂಡು ನಿಜ ತುಂಬಾ ಫ್ಯಾಷನ್ ಆಗಿದೆ ಮೇಡಮ್ ನಿಮ್ಮ ಬಳಗದ ಬಗ್ಗೆ. ಮತ್ ಕೊಟ್ಟ ನನ್ಗೆ ಈ ಪ್ರೀತಿ ಬಗ್ಗೆ ತುಂಬಾನೇ ನನಗೆ ಬಹಳನೇ ಒಂದು ಪ್ರೀತಿ ಮತ್ತೆ ಏನ್ ಹೇಳ್ಬೇಕು ಆ ತರದೊಂದು ಭಾವ ಬಂದಿದೆ ಮೇಡಮ್ ನನಗೆ. ಇರ್ಲಿ, ಈ ಸಂಬಂಧ, ಈ ಸ್ನೇಹ ಸೇತುವೆ ಹೀಗೆ ಮುಂದುವರಿಯಲಿ. ಮಧು ಒಂದು ಮಾತೇನೋ ಹೇಳ್ಬೇಕು ಅಂತ ಕೈ ಎತ್ತಿದ್ರು. ಹೌದು, ತುಂಬಾ ಚುರುಕಾಗಿ ಹೇಳ್ಬಿಡ್ತೀನಿ. ಕ್ಲಾರಿಟಿ ಇರಬಾರ್ದು ಅಂದ್ರಲ್ಲ, ಅದು ತುಂಬಾ. ನಾನ್ ಮೊನ್ನೆ ಒಂದ್ ಸಿನಿಮಾ ನೋಡ್ದೆ, ಕಾನ್ಕ್ಲೇವ್ ಅಂತ. ಅದರಲ್ಲಿ ಪೋಪ್ ಸತ್ತೋಗ್ಬಿಡ್ತಾನೆ. ಹೊಸ ಪೋಪ್ ನ ಸೆಲೆಕ್ಟ್ ಮಾಡೋದಿಕ್ಕೆ ಎಲೆಕ್ಷನ್ ನಡೆಯುತ್ತೆ. ಅವನು ಮುಖ್ಯ ಉದ್ದೇಶ ಹೇಳ್ತಾನೆ, ಯಾರಿಗೆ ಕ್ಲಾರಿಟಿ ಇರುತ್ತೋ ಅವ್ರು ಬರಬಾರ್ದು, ಕ್ಲಾರಿಟಿ ಇದ್ದವರು ಅಜೆಂಡಾ ಮಾಡ್ಕೊತಾರೆ, ಪೋಪ್ ಆಗ್ಬೇಕು ಅಂತ ಹೇಳ್ತಾನೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಅದನ್ನ ಎಕ್ಸ್ಟ್ರಾಪೋಲೇಟ್ ಮಾಡ್ಕೊಂಡು ನಮ್ ಪ್ರೆಸಿಡೆಂಟ್ ಎಲೆಕ್ಟ್ ಮಾಡಿದಿರಲ್ಲಪ್ಪ. ಸಿನಿಮಾ ಡೈಲಾಗ್ಸ್ ತುಂಬಾ ತುಂಬಾ ಎಫೆಕ್ಟಿವ್ ಆಗಿದೆ. ಕಾನ್ಕ್ಲೇವ್ ಗ್ರೇಟ್ ಮೂವಿ, ಆಸ್ಕರ್ ನಾಮಿನೇಟ್ ಆಗಿದೆ. ಹೌದು ಹೌದು, ಚೆನ್ನಾಗಿದೆ ಅದು. ಗುರುವರೇ, ಹೇಗಿದ್ರು ರಜಾ ಇದೆಯಲ್ಲ ಏಪ್ರಿಲ್ ಮೇ ನಲ್ಲಿ ತುಮಕೂರು ಬಂದ ಖಂಡಿತ ಸಿಕ್ಕಿ, ಪ್ಲೀಸ್ ಕಾಲ್ ಮಾಡ್ತೀನಿ. ನಂಬರ್ ಯಾರ ನಂಬರ್ ಇಸ್ಕೊಂಡು ನೀವ್ ಹೋಗಿ ಪುಸ್ತಕಗಳು ಇಸ್ಕೊಂಡ್ ಬರ್ಬೇಕು ಅವ್ರ ಹತ್ರ. ನಾವೆಲ್ಲ ಓದ್ದೇ ಒಂದು ಮತ್ತೆ ನಾನು ಕೇಳೋದು, ತಾವು ಕೊಟ್ಟ ಈ ಓದಿನ ಪ್ರೀತಿಗೆ ನನ್ನ ಹತ್ರ PDF ಗಳಿದೆ ಮೇಡಮ್. ನನ್ನ ಬೇರೆ ಕಥಾ ಸಂಕಲನಗಳ PDF ಕೂಡ ಇದೆ. ನಾನು ಕ್ರೂ ಸರ್ ಕಡೆ ಕಳಿಸ್ಕೊಡ್ತೀನಿ ಮೇಡಮ್. ತಾವು ಮುಕ್ತವಾಗಿ ಓದ್ಬಿಟ್ಟು. ಓದಿ ಬೇಕಾದ್ರೆ ಇನ್ನೊಮ್ಮೆ ಮತ್ತೆ ನಿಮಗೆ ಇದೇ ರೀತಿ ನಿದ್ದೆಗೆಡಿಸ್ತೀವಿ. ಕರೆಕ್ಟ್, ಬರ್ಲೇಬೇಕು. ತುಂಬಾ ಪ್ರಶ್ನೆಗಳಿದೆ. ಈ ಚಳವಳಿ ಕರ್ನಾಟಕ ರಾಜ್ಯಕ್ಕೆ, ಕರ್ನಾಟಕದ ನೆಲಕ್ಕೆ ಹೊಸದೇನಲ್ಲ. ಅದ್ರ ಬಗ್ಗೆ ಎಲ್ಲ ಬಹಳಷ್ಟು ಪ್ರಶ್ನೆಗಳಿದೆ ನನ್ನ ಹತ್ರ. ಸಿಕ್ಕೋಣ ಮತ್ತೆ. ನಮಸ್ಕಾರ. ಗುಡ್ ನೈಟ್. ನಮಸ್ಕಾರ ಸರ್. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಂಚ್ಕೋತೀವಿ ವಿಡಿಯೋ ಆಮೇಲೆ.
ಆಯ್ತು ಸರ್, ಆಯ್ತು ಸರ್. ಓಕೆ. ಚೆನ್ನಾಗಾಯ್ತು ಗುರು ಚರ್ಚೆ. ತುಂಬಾ ಚೆನ್ನಾಗಿ